ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ಸರ್ವಸಮ್ಮತೋಪದೇಶಗಳಲ್ಲಿ ಎಪಿಸೋಡ್ 5 ಚಾಪ್ಟರ್ ಬಂದಿದ್ದೆ 5 ಪ್ರಮಾಣ ಕೃತ್ಯ. ಅದನ್ನು ನಾವು ಮಾಡಬೇಕಾಗಿದೆ. ಇದರ ಹಿಂದೆ ನಾವು ಮಾಡಿದ ಮೆಲ್ಕಾಕೊಂಡು ಹೋಗ್ಬೇಕಲ್ವಾ. ಇದರ ಹಿಂದೆ ನಾವು ಮಾಡಿದ್ದು 3ನೇ ಚಾಪ್ಟರು ನಾವು ಸ್ಟಡಿ ಗ್ರೂಪ್ ತರ ಮಾಡಿದ್ದು ಆಯಿತು, ನಿಮ್ಮೆಲ್ರಿಗೂ ಗೊತ್ತಿದೆ. ಈಗ 3ನೇ ಚಾಪ್ಟರ್ ಸಾರಾಂಶ ನಿಮ್ಮೆಲ್ರಿಗೂ ಗೊತ್ತಿದೆ. 3ನೇ ಚಾಪ್ಟರ್ ಸಾರಾಂಶದಲ್ಲಿ ಏನಪ್ಪ ನಮಗೆ ಗೊತ್ತಾಗಿದ್ದು ಅಂತಂದ್ರೆ, ವ್ಯವಹಾರ ಮಾಡೋದಿಕ್ಕೆ ನಮಗೆ ಈ 3 ಪ್ರಮಾಣಗಳು ಬೇಕು. ವ್ಯವಹಾರ ಅಂತಂದ್ರೆ ಎಚ್ಚರ, ಕನಸು ಅಥವಾ ದೃಶ್ಯ ಪ್ರಪಂಚ ಎಲ್ಲ ಒಂದೇ. ಇಲ್ಲಿ ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ, ಹುಟ್ಟಿದಾಗ್ಲಿಂದ ಸಾಯೋವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆಯಲ್ಲಿ 3 ಅವಸ್ಥೆಗಳಲ್ಲಿ ನಮ್ಮ ವ್ಯವಹಾರ ಮಾಡಬೇಕಾದ್ರೆ ನಿದ್ದೆಲ್ ಬೇಕಾಗಿಲ್ಲ. ಈಗಲೇ ಹೇಳ್ತೇನೆ, ನಿದ್ದೆಲ್ ಬೇಕಾಗಿಲ್ಲ. ಇನ್ನೇನಿದ್ರು ದೃಶ್ಯ ಪ್ರಪಂಚ. ಅದರಲ್ಲಿ ನಾವು ಈ ಲೌಕಿಕ ವ್ಯವಹಾರ ಮಾಡಬೇಕಾದ್ರೆ ಇದಕ್ಕೇನು ಬೇಕು? 3 ಪ್ರಮಾಣಗಳು ಬೇಕು. ಈ 3 ಪ್ರಮಾಣಗಳಿಂದಲೇ ನಮಗೆ ಪ್ರಪಂಚದ ಜ್ಞಾನ ಆಗೋದು. ಈವನ್ ದೇವತೆಗಳಿಗೆ, ಯಕ್ಷ ಗಂಧರ್ವರು, ರಾಕ್ಷಸರು, ಮನುಷ್ಯರು, ಋಷಿಗಳು, ಈವನ್ ಪ್ರಾಣಿಗಳು, ಗಿಡಗಳಿಗಿಲ್ಲ. ಯಾವುದೋ 3? ಮೊದಲನೆಯದು ಪ್ರತ್ಯಕ್ಷ ಪ್ರಮಾಣ. ನಾವು ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ನೋಡ್ತಾ ಇರ್ತೀವಿ, ಎಲ್ರಿಗೂ ಗೊತ್ತು. 2ನೇದು ಅನುಮಾನ ಪ್ರಮಾಣ. ಬೆಟ್ಟದ ಮೇಲೆ ಹೊಗೆ ಇದೆ, ಇನ್ಫರೆನ್ಸ್, ಅದನ್ನು ನಾವು ಗೆಸ್ ಮಾಡಬೇಕಾಗುತ್ತೆ, ತಪ್ಪು ಆಗಬಹುದು. 3ನೇದು ಶಬ್ದ ಪ್ರಮಾಣ, ಹಿರಿಯರ ಪ್ರಮಾಣ, ದೊಡ್ಡವರ ಪ್ರಮಾಣ. ಅವರು ನೋಡಿರ್ತಾರೆ, ನಾವು ನೋಡಿರಲ್ಲ. ಆದರೆ ಈ 3ಕ್ಕೂ ಕೂಡ ಪ್ರತ್ಯಕ್ಷ ಪ್ರಮಾಣವೇ ಆಧಾರವಾಗಿರುತ್ತೆ ಅನ್ನೋದು ನೋಡಿದ್ದಾಯ್ತು. ಮತ್ತೆ ಇವುಗಳಲ್ಲಿ ಡಿಫೆಕ್ಟ್ ಇರುತ್ತೆ ಅನ್ನೋದು ಕಂಡುಕೊಂಡಿದ್ದಾಯ್ತು. ಏನು ಡಿಫೆಕ್ಟ್ ಇರುತ್ತೆ? ಈಗ ಫಾರ್ ಎಕ್ಸಾಂಪಲ್ಲು, ಹಿಂದೆಗಡೆಯಿಂದ ಬಂದರೆ ಶಬ್ದ ಪ್ರಮಾಣದಲ್ಲಿ ನಂಬ್ಕೋಬೇಕು ನಾನು. ಯಾಕೆ? ಬೇರೆಯವರು ಯಾರೋ ಹೇಳಿದ್ದು, ನಾನು ಅಮೇರಿಕವನ್ನ ವರ್ಣನೆ ಮಾಡ್ತೇನೆ, ನಾನು ಕಂಡಂಗೆ ಹೇಳಬೇಕು ಅನ್ನೋದೇನು? ನಾನು ಸುಮ್ಮನೆ ಎಕ್ಸಾಜರೇಟ್ ಮಾಡಿದ್ರೆ ಅಥವಾ ಇದ್ದದ್ದನ್ನು ತಿಳ್ಸಕ್ಕೆ ಬರದೇ ಇದ್ರೆ, ನನಗೆ ಕೆಪಾಸಿಟಿ ಇಲ್ಲದೆ ಇದ್ರೆ ಏನು ಮಾಡಬೇಕು? ಏನೂ ಮಾಡೋಕ್ಕೆ ಬರೋಲ್ಲ ಅಲ್ವಾ? ಅದಕ್ಕೋಸ್ಕರ ನಂದೇನಾದರೂ ಕುತರ್ಕ ಇದ್ದರೆ ನನಗೇನೋ ಬೇರೆ ಲಾಭ ಬರುತ್ತೆ ಅಂತೇಳಿ ಸುಳ್ಳು ಹೇಳಿದ್ರೆ ಅದರಿಂದ ಅದು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಉಂಟು. ಸರಿಯಾದ ಜ್ಞಾನ ಆಗೋದಿಲ್ಲ. ಮತ್ತು ನಾನು ಕಂಡಿದ್ದಲ್ಲ, ಬೇರೆಯವರು ಯಾರೋ 3ನೇವರು ಹೇಳಿದ್ದನ್ನು ನಾನು ನಂಬ್ಕೋಬೇಕು. ಈಗ ನಾನು ನಮ್ಮ ತಂದೆ ತಾಯಿಗಳ ಮಗ ಅಂದಿದ್ದು ನಂಬ್ಕೊಳ್ಳೇಬೇಕು. ನೋಡ್ರಿ, ಹುಟ್ಟಿದಾಗ್ಲಿಂದಾನೇ ಎಲ್ಲವನ್ನು ನಂಬ್ಕೊಂಡು ಬರ್ತೀವಿ. ಅಂಥದ್ದು ದೇವರಿದ್ದಾನೆ ನಂಬ್ಕೊಳ್ರಿ ಅಂದರೆ ಯಾಕೆ ನಂಬ್ಕೋಬೇಕು ಅಂತೀವಲ್ಲ. ಏನು ಹೇಳಬೇಕು? ಪುಟವಾಗಿ ಇವರೇ ನಮ್ಮ ತಂದೆ ಅನ್ನೋದೇನೋ ನಂಬಿಕೆ ಅಲ್ಲದೆ ಇನ್ನೇನು ದಡ್ಡ. ಹೀಗೆ ನಾವು ಅರ್ಥ ಮಾಡ್ಕೋ. ಆಯಿತು. ಇನ್ನು 2ನೇದು ಅನುಮಾನ ಪ್ರಮಾಣ. ಅದರ ಹೆಸರೇ ಹೇಳ್ತಾ ಇದೆ ಅನುಮಾನ. ಅದ್ಮೇಲೆ ನೋಡ್ತೀರಾ, ಅಲ್ಲಿ ಬೆಂಕಿ ಇಲ್ಲ, ಹೊಗೆ, ಫಾಗ್. ಅದು ತಪ್ಪಾಯಿತು. ಹಾಗಾದರೆ ಇಂದ್ರಿಯ ಪ್ರಮಾಣಗಳಲ್ಲಿ ಹೆಚ್ಚು ಕಡಿಮೆ ಆಗಲ್ವಲ್ಲ ಸರ್, ನಾನೇ ನೋಡೋದು ಅಂತ ಹೇಳಬಹುದು. ಆದರೂ ಕೂಡ ಈಗ ಹೊರಗಡೆ ವಸ್ತು ಇರಬೇಕು, ಅದರ ಮೇಲೆ ಸೂರ್ಯನ ಬೆಳಕು ಬೀಳಬೇಕು, ನನ್ನ ಇಂದ್ರಿಯಗಳು ಅದರ ಜೊತೆನಲ್ಲಿ ಸೇರ್ಕೋಬೇಕು. ಸೇರಿದಾಗ ಈ ಇಂದ್ರಿಯಗಳು ಇಷ್ಟಿಷ್ಟೇ ತಗೊಂಡು ಬಂದು ಮನಸ್ಸಿಗೆ ಕೊಡುತ್ತೆ. ಹೇಗಿದೆ ನೋಡ್ರಿ ಅಲ್ವಾ? ನಮ್ಗೆ ಗೊತ್ತು, ನಾನು ಡೀಟೇಲ್ ಹೇಳೋಕೆ ಹೋಗಲ್ಲ. ಈ ಮನಸ್ಸು ಏನು ಮಾಡುತ್ತೆ? ಕಣ್ಣು ಹೇಳಿದ್ದು, ಕಿವಿ ಹೇಳಿದ್ದು, ಮೂಗು ಹೇಳಿದ್ದು, ಸ್ಪರ್ಶ ಹೇಳಿದ್ದು, ನಾಲ್ಗೆ ಹೇಳಿದ್ದನ್ನು ಒಂದು ಫೈಲ್ ಮಾಡಿ ಬುದ್ಧಿಗೆ ಹಿಂದೆಗಡೆ ಕೊಡುತ್ತೆ. ಆ ಬುದ್ಧಿ ಡಿಸೈಡ್ ಮಾಡುತ್ತೆ, ಅದಕ್ಕೆ ಹಿಂದೆಗಡೆ ಚಿತ್ತದಿಂದ ಫೀಡ್ ಆಗುತ್ತೆ. ಅದಾದ ಮೇಲೆ ಇದು ಮಾವನಣ್ಣಲ್ಲಿ ಇದು ಮೋಸ, ಇದು ಏನಂತಾರೆ, ಮಲಗೂಬ, ರಸ್ಪುರಿ, ಹಿಂಗೆಲ್ಲ ಹೇಳ್ತಾ ಬರ್ತೀವಿ. ಈಗ ಇಲ್ಲಿ ವಸ್ತು ಇರೋದು ಹೊರಗಡೆ,
ಇಂದ್ರಿಯಗಳು ಬಿಟ್ರೆ ಇನ್ಯಾವುದೂ ನೋಡಿಲ್ಲ. ಇಂದ್ರಿಯಗಳು ಪೂರ್ತಿ ಎಲ್ಲವನ್ನೂ ಸೇರಿ ಇದು ವಸ್ತು ಅಂತ ಹೇಳಕ್ ಬರೋಲ್ಲ. ಅದು ಇಷ್ಟಿಷ್ಟೇ ತಗೊಂಬಂದು ಕೊಡುತ್ತೆ. ಅರ್ಥ ಆಯ್ತು ನೋಡ್ರಿ. ಇನ್ನ ಈ ಹಿಂದೆಗಡೆ ಇರೋ ಇವೆಲ್ಲ ತಗೊಂಬಂದಿದ್ದೆ ಕಪ್ಪ ಕಾಣಿಕೆ ಕೊಡಬೇಕು. ಯಾರಿಗೆ? ರಾಜನ್ಗೆ. ಹಳ್ಳಿಯವರೆಲ್ಲ ಕಪ್ಪ ಕಾಣಿಕೆ ಕೊಡುವಂಗೆ ಈ ಪ್ರಮಾತೃ ಜೀವಪ್ಪ ನಾನು ನಾನು ಅಂತನ್ನವನಿಗೆ ನಾನು ಇದು ಕಂಡೆ, ಮಾವನನ್ ಕಂಡೆ, ಮರ ಕಂಡೆ ಅಂತ ಅವನು ಹೇಳ್ತಾ ಇರ್ತಾನೆ ಅಂತಾನು ಗೊತ್ತಾಯ್ತು. ಈಗ ಇಲ್ಲಿ ಇನ್ನೇನಾಗುತ್ತೆ, ನಾನು ಒಂದು ಕತೆ ಹೇಳಿದ್ದೆ. ರಾಜ, ಮಂತ್ರಿ, ಸೇನಾಪತಿ ಹೊರಗಡೆ ಆ ಹಳ್ಳಿಯನ್ನು ನೋಡ್ಕೊಡು. ಯಾರು ಹೊರಗಡೆ ಡೈರೆಕ್ಟ್ ಆಗಿ ಹೋಗಿದ್ದೆ ಹಳ್ಳಿ ಜನಗಳನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಎಲ್ಲ ಇವನು ಹೇಳಿದ್ದನ್ನು ಕೇಳ್ಕೋಬೇಕು. ಅವ್ರವ್ರ ಪಕ್ಕದ ರೂಮ್ನಲ್ಲಿ ತೂತ್ ಮಾಡ್ಕೊಂಡಿದ್ರು, ಅವನು ಹೇಳಿದ್ದನ್ನು ನಂಬ್ಕೊಂಡು ಹೋಗ್ತಾ ಇದ್ರು. ಹೀಗಾಗ್ತಾ ಇದೆ. ನಮ್ಮ ಚಿತ್ತ, ಬುದ್ಧಿ, ಮನಸ್ಸು ಇವೆಲ್ಲ ಹೊರಗಡೆ ಹೋಗಿ ನೋಡೋದಿಲ್ಲ. ಆದ್ದರಿಂದ ನೋಡ್ರಿ, ಈ ಪ್ರಮಾಣಗಳಿಂದ ನನಗೆ ಸರಿಯಾದ ಜ್ಞಾನ ಆಗ್ಬಿಡುತ್ತೆ ಅನ್ಕೊಂತೀವಲ್ಲ, ಎಷ್ಟು ರಾಮಾಯಣ ಇದೆ. ಅದಕ್ಕೋಸ್ಕರ ಹಾಗಾದ್ರೆ ನಮಗೆ ಕೆಲವು, ಈಗ ಫಾರ್ ಎಕ್ಸಾಂಪಲ್ ನನಗೆ ಭಯ ಆಶ್ಚರ್ಯ ಆಯಿತು. ಏನು ಮಾಡ್ತೀರಾ? ಭಯ ಆಶ್ಚರ್ಯ ಅದು ಯಾತ್ರಿಂದ ನೋಡ್ತೀರಾ ನೀವು? ಏನು ಅದರ ಆ ವಸ್ತು, ಫಸ್ಟ್ ಆಫ್ ಆಲ್ ಆ ವಸ್ತು ಮೇಲೆ ಬೀಳ್ಬೇಕೇನೋ? ಭಯ, ಆಶ್ಚರ್ಯ, ದುಃಖ, ಆನಂದ, ಅದ್ರ ಮೇಲೆ ವಸ್ತು ಬೀಳಲೇಬೇಕಾಗ ಫಸ್ಟ್ ಆಫ್ ಆಲ್ ಆ ವಸ್ತು ಹೊರಗಡೆ ಇಲ್ಲ. ಎರಡನೇದು ಇಂದ್ರಿಯಗಳಿಂದ ನೋಡ್ಲೇಬೇಕಾಗಿಲ್ಲ. ಮತ್ತೇನು? ಮನಸ್ಸಿನಿಂದಲೇ ನೋಡ್ಕೋಬಹುದು. ಅದು ಮನಸ್ಸಿಗೆ ಅರ್ಥ ಆಗಲ್ಲ. ಹಾಗೆಯೇ ಈ ಇಂದ್ರಿಯಗಳು ಪ್ರತಿಯೊಂದಕ್ಕೂ ಬೇಕು ಅಂತ ಏನಿಲ್ಲ ಅನ್ನೋದು ಕೂಡ ನಮಗೆ ಸ್ಪಷ್ಟತೆ ಬಂತು. ನೆಕ್ಸ್ಟ್ ಏನು? ಈಗ ಕೆಲವು ಅತೀಂದ್ರಿಯವಾದ ವಸ್ತುಗಳಿದೆ. ಹೇಗೆ ಈ ಭಯ, ಆಶ್ಚರ್ಯ ಇವು ಅತೀಂದ್ರಿಯವಾದ್ದೆ, ಇಂದ್ರಿಯಗಳಿಗೆ ಸಿಗೋಲ್ಲ. ಇನ್ನು ಕೆಲವಿದೆ ಇಂದ್ರಿಯಗಳಿಗೆ ಸಿಗೋದಿಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಕ್ಕೆ ಎಟ್ಕೋದಿಲ್ಲ. ಅಂಥದ್ದು ಯಾವುದು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂಥ ವಸ್ತು ಉಂಟ ಪ್ರಪಂಚದಲ್ಲಿ? ಯಾವುದದು? ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಾದರೂ ಹೇಳಬೇಕು ಬೇಗ. ಆತ್ಮನೇ ಸರ್. ಅಲ್ಲ, ಅದಕ್ಕಿಂತ ಕೆಳಗೆ ಅವಸ್ಥೆಗಳು. ಅಲ್ಲ, ಕರೆಕ್ಟು. ಅವಸ್ಥೆಗಳು ಕೂಡ ನಾವು ಇಂದ್ರಿಯಗಳಿಂದ ನೋಡೋದಿಲ್ಲ. ಇನ್ನು ಸ್ವಲ್ಪ ಅವಸ್ಥೆಗಳಿಗಿಂತ ಮೇಲೆ ಹೇಳ್ತಾ ಇದ್ದೀನಿ. ಆತ್ಮ ಅವಸ್ಥೆಗಿಂತ ಮಧ್ಯದಲ್ಲಿ ಯಾವುದದು? ಅವು ನೀವು ಜೀವಪ್ಪ ಅಲ್ಲ. ಈಗ ಸ್ವರ್ಗ ಇದೆ. ಏನಮ್ಮ? ಆಕಾಶನ ಸರ್? ಅಲ್ಲ, ಆಕಾಶ ಅವಸ್ಥೆಗಳ ಅಲ್ಲ, ಆಕಾಶ ನಮ್ಮ ಶಬ್ದ ಪ್ರಮಾಣ ಇದೆ. ಅದು ನಿಮ್ಮ ಶಬ್ದದಿಂದ ಕಂಡಿಡಿದು ಬಿಡ್ತೀರಾ. ಆಕಾಶಕ್ಕೂ ಒಂದು ಗುಣ ಇದೆ, ಇಂದ್ರಿಯಕ್ಕೆ ಸಿಗೋದದು. ಈಗ ನಾನು ಹೇಳೋದು ಸ್ವರ್ಗ, ನರಕ, ಪಾಪ, ಪುಣ್ಯ, ಕರ್ಮ ಥಿಯರಿ, ಪುನರ್ಜನ್ಮ ಯಾವ ಇಂದ್ರಿಯಗಳಿಂದ ನೋಡ್ತೀರಾ, ಯಾವ ಜ್ಞಾನೇಂದ್ರಿಯಗಳಿಂದ ನೋಡ್ತೀರಾ, ಯಾವ ಅಂತಃಕರಣವಾದ ಮನಸ್ಸಿನಿಂದ ನೋಡ್ತೀರೇನೋ, ಬುದ್ಧಿಯಿಂದ ನೋಡ್ತೀರೇನೋ, ಚಿತ್ತದಿಂದ ನೋಡ್ತೀರೇನೋ, ಅಹಂಕಾರದಿಂದ ನೋಡ್ತೀರಾ? ನೋಡೋಕೆ ಬರೋಲ್ಲ. ಮತ್ತಿದು ಹೆಂಗೆ? ಹಾಗಾದ್ರೆ ಇದನ್ನು ಯಾರು ತಿಳಿಸ್ಕೊಡ್ತಾರೆ? ಪ್ರಶ್ನೆ ಕೇಳ್ತಾ ಇದ್ದೆ. ಯಾರು ತಿಳಿಸ್ಕೊಡ್ತಾರೆ ಇದನ್ನ? ತಿಳಿಸ್ಕೊಡುತ್ತೆ. ಯಾರಮ್ಮ? ಶಾಸ್ತ್ರ. ಅದನ್ನ ಶಬ್ದ ಪ್ರಮಾಣ ಅಂತಾರೆ. ಹಾಗೆ ಹಿರಿಯರ ಪ್ರಮಾಣ ಅಂತ ಕರೀತಾರೆ. ಅಪೌರುಷೇಯ, ಯಾರೋ ಮನುಷ್ಯ ಹೇಳಿದ್ದಲ್ಲ ಅಂತ ಇರ್ಲಿ, ಅವೆಲ್ಲ ನೋಡಿದ್ದಾಯ್ತು. ಹೇಗಿದೆ ನೋಡ್ರಿ. ಹೀಗೆ ಇಷ್ಟು ಇವುಗಳಲ್ಲಿ ಇದೆ. ಅದನ್ನ ಶಬ್ದ ಪ್ರಮಾಣ ತಿಳಿಸ್ಕೊಡುತ್ತೆ. ಈಗ ನಾನು ಶಬ್ದ ಪ್ರಮಾಣ ತಿಳಿಸ್ಕೊಡ್ತು ಅಂತ ಅಂದ್ರೆ ನಾನು ಇದನ್ನ ಹೇಗೆ ನಾನು ಪ್ರೂವ್ ಮಾಡ್ಕೋಬಹುದು? ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ. ಯಾರು ಹೋಗಿ ಬಂದಿದ್ದಾರೆ ಸ್ವರ್ಗಕ್ಕೆ? ಅಲ್ಲಿ ಮೇಲ್ಗಡೆಯಿಂದ ಸತ್ತವ್ರು ಯಾರಾದ್ರೂ ಬಂದು ಹೇಳಿದಾರಾ? ಯಾರು ಹೇಳಿಲ್ಲ. ಮತ್ತೆ ಇವಾಗ ಏನ್ ಮಾಡ್ಕೋಬೇಕು? ಇದನ್ನ ನಂಬಿಕೆ, ಶ್ರದ್ಧೆ, ಭಕ್ತಿ, ದೊಡ್ಡವ್ರು ಹೇಳಿದ್ರು ಅಂತ ನಂಬ್ಕೊಂಡು ಬಾಯಿ ಮುಚ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಷ್ಟೆ. ಹೀಗೆ ಇದು ಲೌಕಿಕ ಪ್ರಮಾಣಗಳಲ್ಲಿ ಇಷ್ಟು ವಿಚಾರ ಆಯ್ತು. ಈಗ
ಸ್ವರ್ಗ ನರಕ ಪುನರ್ಜನ್ಮದ ವಿಚಾರನೆ ಈ 19 ಮುಖಗಳು ಸಿಗದೆ ಇದ್ದ ಮೇಲೆ ಸ್ವರ್ಗ ನರಕ, ಇನ್ನು ಆತ್ಮ ಎಷ್ಟು ದೂರ ಅದ. ನೀವು ಹೇಳ್ದಂಗೆ ಅವಸ್ಥೆಗಳು ಕೂಡ ಇವುಗಳು ನೋಡೋಕ್ ಬರೋಲ್ಲ, ಆತ್ಮನಿಂದಲೇ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಆ ಆತ್ಮನ್ ನಾನು ಹೇಗೆ ನೋಡ್ತೀನಿ, ಆತ್ಮನ ಶಾಸ್ತ್ರ ಆದರೂ ಹೇಗೆ ತಿಳಿಸ್ಕೊಡುತ್ತೆ ಅನ್ನೋ ಪ್ರಶ್ನೆ. ಅದಕ್ಕೋಸ್ಕರ ಈಗ ಇದ್ರ ನೆಕ್ಸ್ಟ್ ಚಾಪ್ಟರ್ ಯಾವುದದು? ನೆಕ್ಸ್ಟ್ ಚಾಪ್ಟರ್ 4ನೇ ಚಾಪ್ಟರ್ದಲ್ಲಿ ಈ ವೇದಾಂತವೇ ತಿಳಿಸ್ಕೊಡ್ಬೇಕು, ಅದಕ್ಕೆ ಶಾಸ್ತ್ರ, ಅದನ್ನ ಗುರು ತಿಳಿಸ್ಕೊಡ್ಬೇಕು. ನಾವೇ ಓದ್ಕೊಂಡ್ರೆ ಅಪುರಾಣಗೂ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಈಗ 4ನೇ ಚಾಪ್ಟರ್ ಸಾರಾಂಶ, ವೇದಾಂತ ತತ್ವಗಳು ಅನುಭವಕ್ಕೆ ಬರುತ್ತೆ. ವೇದಾಂತ ತತ್ವಗಳು ಮುಖ್ಯವಾಗಿ ಆತ್ಮ ಇವು. ಸೊ ಇದ್ರ ಬಗ್ಗೆನೇ ನಮಗೆ ಬೇಕಾಗಿರೋದು. ಶಾಸ್ತ್ರ ಏನೋ ಹೇಳ್ಬಿಡುತ್ತೆ, ಹೇಳಿದ ತಕ್ಷಣ ಇವಾಗ ಸ್ವರ್ಗ ನರಕ, ಪಾಪ ಪುಣ್ಯ, ಪುನರ್ಜನ್ಮ ಮತ್ತೆ ಕರ್ಮ ಥಿಯರಿ ಶಾಸ್ತ್ರನ ಹೇಳಿದ್ದು, ಅಲ್ಲಿ ನಾನು ನಂಬ್ಕೋಬೇಕು. ಬಟ್ ಇದು ಕೂಡ ಕರ್ಮಕಾಂಡ ಉಪಾಸನ ಕಾಂಡ ಅದೇ ತಿಳಿಸ್ಕೊಡ್ಬೇಕು, ಇವನ್ ಜ್ಞಾನಕಾಂಡವೂ ಅದೇ ತಿಳಿಸ್ಕೊಡ್ಬೇಕು. ಬಟ್ ಇಲ್ಲಿ ವೈದಿಕವನ್ನ ನಾನು ನಂಬ್ಕೋಬೇಕು. ಲೌಕಿಕ ಅಂತಂದ್ರೆ ಇದು, ವೈದಿಕ ಅಂತಂದ್ರೆ ಸ್ವರ್ಗ ನರಕ ಪೌರುಷೇಯ ಅಲ್ಲ, ಪರೋಕ್ಷವಾದ ಅನುಭವ. ಪರೋಕ್ಷ ಅಂದ್ರೆ ಯಾವ ಇದರಿಂದ ನೋಡೋಕ್ ಬರಲ್ಲ, ಶಾಸ್ತ್ರದಿಂದಾನೇ ಕೇಳಿ ತಿಳ್ಕೊಬೇಕು, ಪರೋಕ್ಷ. ಹಾಗೆ ಇನ್ನ ಇವುಗಳಿಗೆ ಹೇಗೆ ತಿಳ್ಕೊತೀನೋ, ಈ ಆತ್ಮನು ಕೂಡ ನಾವು ಡೈರೆಕ್ಟ್ ಇಂಟ್ಯೂಷನ್ ಇಂದ ನೋಡಕ್ ಬರುತ್ತೆ, ಅನುಭವಕ್ಕೆ ಸಿಗುತ್ತೆ ಅಂತ ಈ ಚಾಪ್ಟರ್ನಲ್ಲಿ ಹೇಳ್ತಾ ಇದ್ದಾರೆ. 4ನೇ ಚಾಪ್ಟರ್ ಅದು ಮುಗ್ದಿದೆ, ಸಾರಾಂಶ ಹೇಳ್ಕೊಂಡು. ಸೊ ಹಾಗಾದ್ರೆ ಹೇಗೆ ತಿಳಿಸುತ್ತೆ ನೋಡ್ರಿ. ಆತ್ಮನ್ನ ವಿಷಯ ಮಾಡಬಾರ್ದು, ತಿಳ್ಕೊಳ್ಳೋದು ಬಿಡಬಾರ್ದು. ಹೇಗಿದೆ? ಆತ್ಮ ವಿಷಯ ಆಗ್ತಾನ? ಎಂದಿಗೂ ಆಗೋದಿಲ್ಲ. ಅವನು ವಿಷಯಿ, ಸಬ್ಜೆಕ್ಟ್. ಆದರೆ ನೇರಾದ ಅನುಭವದಿಂದ ಈ ಒಂದು ಬೆನಿಫಿಟ್ ನಮಗಿದೆ. ನೇರಾದ ಅನುಭವ ಅಂದ್ರೆ ಏನು? ಇಲ್ಲಿ ಇಂದ್ರಿಯ ಈ 3 ಅನುಭವಗಳು ಇಟ್ಕೊಳ್ಳೋಲ್ಲ ನಾವು. ಯಾವುದೋ ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣ 3 ಬಿಟ್ಟು ಇನ್ನು ನಮಗೆ ಇದು ಇಂದ್ರಿಯ ಅನುಭವ, ಪ್ರತ್ಯಕ್ಷ ಪ್ರಮಾಣವನ್ನ ಇಂದ್ರಿಯ ಅನುಭವ ಅಂತೀವಿ. 2ನೇದು ವೇದನಾನುಭವ, ಮನಸ್ಸಿನಿಂದ ತಿಳ್ಕೊಳ್ಳುವಂಥದ್ದು. ಯಾವುದು? ಭಯ, ಆಶ್ಚರ್ಯ, ಇವೆಲ್ಲ ಈ 2 ಪ್ರಮಾಣಗಳಿಂದ ವ್ಯವಹಾರ ಮಾಡ್ತಾ ಇದ್ದೀವಿ. ಆದ್ರೆ ಈಗ ಆತ್ಮನ್ನ ಇವರಿಂದ ತಿಳ್ಕೊಳ್ಳೋಕೆ ಬರಲ್ಲ. ಈ 2 ಪ್ರಮಾಣಗಳಿಗೆ, ಇಂದ್ರಿಯ ಪ್ರಮಾಣ, ವೇದನಾನುಭವ ಅಥವಾ ಮನಸ್ಸಿನಿಂದ ತಿಳ್ಕೊಳ್ಳೋದು 2, ಈ 19 ಮುಖಗಳು ಬೇಕು. ಈಗ ಈ ಆತ್ಮನು 19 ಮುಖಗಳಿಗೂ ಸಿಗೋದಿಲ್ಲ. ಯಾಕೆ? ಅವನಿಗೆ ನಾಮ ಇಲ್ಲ, ರೂಪ ಇಲ್ಲ, ಗಂಧ ಇಲ್ಲ, ಇಂದ್ರಿಯಗಳಿಗೆ ಸಿಗೋದಿಲ್ಲ, ಕರ್ಮೇಂದ್ರಿಯಗಳಿಗೆ ಎಟ್ಕೊಲ್ಲ, ಮನಸ್ಸಿನಿಂದ ಸಂಕಲ್ಪ ವಿಕಲ್ಪ ಮಾಡಿದ್ರು ಸಿಗೋದಿಲ್ಲ, ಬುದ್ಧಿಯಿಂದ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ, ಚಿತ್ತದಿಂದ ನೆನ್ಸ್ಕೊಳಕ್ಕೂ ಆಗಲ್ಲ. ಹೇಗೆ? ಆದ್ದರಿಂದ ಇಲ್ಲ ಅಂತಂದ್ಬಿಡ್ರಿ ಅಂತ ಅನ್ನೋದು ಸುಲಭ. ಆದರೆ ಶಾಸ್ತ್ರ ಹೇಳ್ತಾ ಇದೆ ಇದೆ ಅಂತ. ಗಾಢನಿದ್ರೆಯಲ್ಲಿ ನಮ್ಮ ಅನುಭವದಲ್ಲಿ ತೋರಿಸ್ತಾ ಇದೆ. ಇದೇನು ಕಾಕಮ್ಮನ ಕತೆ, ಘುವಮ್ಮನ ಕತೆನಾ? ಇಲ್ಲ, ತೋರಿಸಿ ಇದೆ. ಆದ್ದರಿಂದ ಈಗ ಅದನ್ನು ನಾನು ಹೇಗೆ ಕಂಡ್ಕೋಬಹುದು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಗೆ ನಾವು ಆತ್ಮನ ಕಂಡ್ಕೋಬಹುದು? ಹೇಗೆ ಕಂಡ್ಕೊಂತೀರಾ? ಬೇಗ ಗಾಢನಿದ್ರೆ ಅನುಭವ ಸರ್. ಅಸೆರಮ ಗಾಢನಿದ್ರೆ ಅನುಭವವನ್ನ ಹೇಗೆ ಕಂಡ್ಕೊಂತೀರಾ? ಈ ಇಂದ್ರಿಯ ಅನುಭವ, ವೇದನಾ ಅನುಭವದಿಂದ ಕಂಡ್ಕೊಂತೀರಾ, ಅಥವಾ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಅಥವಾ ಶಬ್ದ ಪ್ರಮಾಣದಿಂದ ತಿಳ್ಕೊಂತೀರಾ ಅಂತ ನನ್ನ ಪ್ರಶ್ನೆ. ಸಾರ್ವತ್ರಿಕ ಪೂರ್ಣ ಅನುಭವ. ನೀವು ಹಿಡಿಯಲಿಲ್ಲಮ್ಮ. ಸಾರ್ವತ್ರಿಕ ಪೂರ್ಣ ಅನುಭವ ಸರಿ. ಇಲ್ಲಿ ಅದಕ್ಕೆ ಇನ್ನೂ ಏನಮ್ಮ? ಗಾಢನಿದ್ರೆ ಅನುಭವನ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತಿಳ್ಕೊಬಹುದಷ್ಟೇ. ಅದು ನಾನು ಕೇಳ್ತಾ ಇಲ್ಲ, ಆತ್ಮನ್ ಕೇಳ್ತಾ ಇದ್ದೀನಿ ನಾನು. ನೇರಾದ ಅನುಭವ, ನೇರಾದ ಅನುಭವ. ಹೌದು ಸರ್, ನೇರಾದ ಅನುಭವ ಸರ್. ಮತ್ತೆ ಅದು ಯಾಕೆ ಹೊಳಿಯಲ್ಲ ನಿಮ್ಗೆ? ಮತ್ತದನ್ನ ಓದಿದ್ರೆ ಮನನ ಆಗುತ್ತೆ. ಯಾರು ಓದೋದಿಲ್ವೋ ಇಷ್ಟೇ.
ಓದಬೇಕು, ಮತ್ ಓದಬೇಕು. ಎಷ್ಟು ಸಾರಿ ಗುರುಗಳು ಹೇಳಿದ್ದನ್ನು ಕೇಳಕ್ಕಾಗೋದಿಲ್ಲ. ಆ ಕೇಳೋದಕ್ಕೆ ಸಮಯ ತುಂಬ ಹಿಡಿಸುತ್ತೆ, ಓದೋದಕ್ಕೆ ತುಂಬ ಕಡಿಮೆ. ನೋಡ್ರಿ, ನಾನು ಅರ್ಧ ಗಂಟೆಯಲ್ಲಿ 3 ಚಾಪ್ಟರ್ನ ರಿವೈಸ್ ಮಾಡಿಬಿಟ್ಟೆ. ನಿಮ್ಗೆ ಹೇಳಬೇಕು ಅಂತಂದ್ರೆ, ಅದು ಸಾರಾಂಶ ಬೇಕು ಅಂತಂದ್ರೆ ಅರ್ಧ ಗಂಟೆ ಅಥವಾ 3/4 ಗಂಟೆ ಪೂರ್ತಿ 3 ಓದ್ಬಿಟ್ಟು ಇವಾಗ ಅದರ ಸಾರಾಂಶ ಟಕ್ ಅಂತ ನಾನು ನೋಡ್ಕೊಂಡು ಹೇಳ್ತಾ ಇದ್ದೆ. ಯಾಕೆ ಅಂತಂದ್ರೆ ಹಂಗೆ ನಿಮಗೆ ಪಿಕ್ಚರ್ ಬಂದ್ಬಿಡ್ಬೇಕು. ಅನ್ಲೆಸ್ ನೀವು ಓದದೇ ಇದ್ದರೆ ಇದು ಇಷ್ಟೇ, ನಿಮಗೆ ಕ್ಲೀನಾಗಿ ಅರ್ಥ ಆಗಿರೋದಿಲ್ಲ. ಅದರಿಂದನೇ ಮನನ ಓದಬೇಕು. ಹಾಗೆ ಇರಲಿ. ಅಲ್ಲಿಗೆ ವೇದಾಂತ ತತ್ವಗಳು ಇವಾಗ ಇದು ಆಯಿತು. ಹಾಗಾದರೆ ವೇದಾಂತ ಅನುಭವಗಳ ತತ್ವಗಳು ಹೇಗೆ ಅನುಭವಕ್ಕೆ ಬರುತ್ತೆ? ನೇರಾದ ಅನುಭವದಿಂದ. ಅಲ್ಲಿ ಇಂದ್ರಿಯ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಇಂದ್ರಿಯ ಮತ್ತು ವೇದನ ಅನುಭವ ಉಪಯೋಗಿಸಲ್ಲ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಉಪಯೋಗಿಸಲ್ಲ. ಬಟ್ ಶಬ್ದ ಪ್ರಮಾಣ ನಮಗೆ ತೋರಿಸ್ಕೊಡುತ್ತೆ. ಅದು ನೇರವಾದ ಪ್ರಮಾಣದಿಂದ ನೋಡ್ಕೊಳ್ರಿ ಅಂತ ಹೇಳುತ್ತೆ. ಅದರಿಂದ ಒಂದು ದೃಷ್ಟಿಯಿಂದ ಅದನ್ನು ಪ್ರಮಾಣ ಅಂತ ಕರಿತೇನೆ. ಪ್ರಮಾಣ ಅಂದರೆ ಏನು? ಇನ್ಸ್ಟ್ರೂಮೆಂಟ್. ಇಷ್ಟು ತಿಳ್ಕೊಳ್ರಿ. ಅಲ್ಲಿ ಏನಾಯಿತು? ಈ ನೇರಾದ ಅನುಭವದಿಂದ ಹೇಗೆ ತಿಳಿಸ್ಕೊಡುತ್ತೆ? ನಿದ್ದೆಯಲ್ಲಿ ಬಿಟ್ಬಿಡ್ರಿ, ಕನಸಿನ ಬಿಟ್ಬಿಡ್ರಿ. ನನಗೆ ಪ್ರಾಬ್ಲಮ್ ಇರೋದು ಎಚ್ಚರದಲ್ಲಿ. ಹೆಂಗೆ ತಿಳಿಸ್ಕೊಡುತ್ತೆ? ಎಲ್ಲಿ ಅನಾತ್ಮವನ್ನು ಬಿಡ್ತೀನೋ ಅಲ್ಲಿ ಆತ್ಮನಾಗಿರ್ತೀವಿ. ಹಾಗೆ ಅಲ್ವಾ? ಗೊತ್ತು ನಮಗೆ ಎಚ್ಚರದಲ್ಲಿ. ಮತ್ತು ನಿದ್ದೆಗೆ ಹೋಗಬಾರ್ದು, ಸಮಾಧಿಗೆ ಹೋಗಬಾರ್ದು ಹೇಳಿದ್ದೆ, ಅದನ್ನು ನೆನೆಸ್ಕೊಳ್ರಿ. ಓಕೆ, ಈಗ ಇದು ಮತ್ತೆ ಅದನ್ನು ಹೃದಯ ಅಂತಾರೆ. ಹೃದಯ ಅಂದರೆ ಏನು? 3 ಹೃದಯಗಳಿದೆ ಅಂತ ಹೇಳಿದ್ದೆ. ಒಂದು ಡಾಕ್ಟರ್ ಹೇಳೋ ಹೃದಯ, ಅದಲ್ಲ. ಎರಡನೇದು ಇವನ ಹೃದಯ ಚೆನ್ನಾಗಿಲ್ಲ ಕಣೋ ಅಂತಾರೆ, ಅವನ ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಮನಸ್ಸಿದ್ದಾಗಲೂ ಕೂಡ ಅದನ್ನು ಹೃದಯ ಅಂತ ಕರೀತಾರೆ. ಮೂರನೇದು, ಎಲ್ಲಿ ಮನಸ್ಸು ತನ್ನ ತನವನ್ನು ಬಿಡುತ್ತೋ ಅಲ್ಲಿ ಆತ್ಮನಾಗಿರುತ್ತೆ. ಇದು ಬೇಕಾಗಿರೋದು ನಮಗೆ. ಎಲ್ಲಿ? ನಿದ್ದೆಯಲ್ಲಿ ದೇವರು ಬಿಡಿಸಿರ್ತಾನೆ, ಅಲ್ಲೇ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಅದು ದೇವರು ಕೊಟ್ಟಿರೋ ಫ್ರೀ ಸ್ಯಾಂಪಲ್. ನಿದ್ದೆ ಮನಸ್ಸು ಬಿಟ್ಟಿರೋದ್ರಿಂದನೇ ನಾವು ಆತ್ಮನಾಗಿರ್ತೀವಿ. ಮನಸ್ಸು ಅಂದರೆ ಇಲ್ಲ, ಅನಾತ್ಮ. ಮನಸ್ಸಂದ್ರೆ ಏನು? ಎಲ್ಲವನ್ನೂ ಬಿಟ್ಟಿರ್ಬೇಕಲ್ಲ ನಾವು. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಬಿಟ್ಟಿರ್ಬೇಕು ನಾವು. ಬಿಟ್ರೇನೇ ತತ್ವದಲ್ಲಿ ನಿಲ್ಲಕ್ಕಾಗಲ್ಲ. ಅದು ದೇವರು ಕೊಟ್ಟಿರೋ ಸ್ಯಾಂಪಲ್. ಹಂಗೆ ನೀವು ಎಚ್ಚರದಲ್ಲಿ ಬಿಟ್ಬಿಡ್ರಿ, 1 ಸಾರಿ ಬಿಡ್ರಿ, 1 ಸೆಕೆಂಡ್ ಬಿಡ್ರಿ, ಸಾಕು. ತತ್ವದಲ್ಲಿ ನಿಂತ್ಕೊಂಡ್ಬಿಡ್ತೀರ, ಮುಗ್ದೋಯ್ತು, ಮತ್ತೇನೂ ಮಾಡಬೇಕಾಗಿಲ್ಲ. ಇದು ಆ ಬಿಡೋದಷ್ಟು ಸುಲಭನ? ಅಂತಃಕರಣ ಶುದ್ಧಿ ಇರಬೇಕು, ಏಕಾಗ್ರತೆ ಬಂದಿರಬೇಕು. ಅದಕ್ಕೆ ಈ 13ನೇ ಅಧ್ಯಾಯ ಇವೆಲ್ಲ ಆಗಿರಬೇಕು. ಇಷ್ಟು 4ನೇ ಅಧ್ಯಾಯದ ಸಾರಾಂಶ ಆಗೋಯ್ತು. ಇವತ್ತು ನಾನು ನಿಮಗೆ ಪಾಠ ಮಾಡಬೇಕಾಗಿರೋದು 5ನೇ ಚಾಪ್ಟರ್, ಪ್ರಮಾಣ ಕೃತ್ಯ ಅಂತ. ಎಪಿಸೋಡ್ 5 ಇದು. ಇದನ್ನು ನಾನಿವತ್ತು ಮಾಡಬೇಕು. ಅದರಿಂದ ಮಾಡ್ತಾ ಹೋಗೋಣ. ಇಲ್ಲಿ ಉಪನಿಷತ್ತುಗಳು, ವೇದಗಳ ಕೊನೆ ಭಾಗವೇ ಉಪನಿಷತ್ತುಗಳು. ಅದರ ಸಾರಾಂಶವೇ ಗೀತೆ, ಭಗವದ್ಗೀತೆ. ಸೊ ಉಪನಿಷತ್ತುಗಳು ಅಪೌರುಷೇಯ, ಗೀತೆ ಪೌರುಷೇಯ, ಅಥವಾ ಅದನ್ನು ಸ್ಮೃತಿ ಅಂತ ಕರಿತೀನಿ. ಇದನ್ನು ಕೃಷ್ಣ ಭಗವಂತ ಸ್ವಂತ ತನ್ನ ಬಾಯಿಂದ ಹೇಳಿದ್ದಾನೆ. ವೇದವ್ಯಾಸರು ಅದನ್ನು ಕೈನಲ್ಲಿ ಬರೆದಿದ್ದಾರೆ ಅಷ್ಟೆ. ಅದಕ್ಕೋಸ್ಕರ ಇದು ಹಾಗೆ. ಈಗ ಬೈಬಲ್ ತಗೊಳ್ರಿ, ಕುರಾನ್ ತಗೊಳ್ರಿ, ಬುದ್ಧಿಸಮ್ ತಗೊಳ್ರಿ, ಇವೆಲ್ಲ ಸ್ಮೃತಿ. ದರ್ಶನಕಾರರು, ಸ್ಮೃತಿಕಾರರು. ಅವ್ರವ್ರಿಗೆ ಹೊಳೆದಿರೋದನ್ನು ಅವ್ರವ್ರು ಹೇಳಿದ್ದಾರೆ. ಇದು ಸರಿಯಾಗಿರ್ಬೋದು, ಸರಿಯಾಗಿ ಇಲ್ಲದೆ ಇರ್ಬೋದು. ಹಾಗೆ ಅದಕ್ಕೆ ಯಾವ ದರ್ಶನಕಾರದು ಹೊಂದಲ್ಲ. ಹಾಗೆ ಆದರೆ ಇದು ಹೇಗೆ ಹೊಂದುತ್ತೆ ಅಂತ ಪ್ರಶ್ನೆ ಕೇಳಿದರೆ, ಇದು ಸಾರ್ವತ್ರಿಕ ಪೂರ್ಣ ಅನುಭವಕ್ಕೆ ಹೊಂದೋ ಹಾಗೆ ತೋರಿಸ್ಕೊಡ್ತಾರೆ. ಆದ್ದರಿಂದ ಇದು ಸ್ಮೃತಿಯಾದರೂ ಉಪನಿಷತ್ತುಗಳ ಆಧಾರದ ಮೇಲೆ ಇದು ಹೇಳೋದ್ರಿಂದ, ಇದು ಇರೋದ್ರಿಂದ, ನಮಗೆ ಅನುಭವಕ್ಕೆ ಬರೋದ್ರಿಂದ, ಇದು ಎಂಥದ್ದು ನೇರಾದ ಅನುಭವಕ್ಕೆ ಗೊತ್ತಾಗೋ ಥರ ತೋರಿಸಿರೋದ್ರಿಂದ, ಮತ್ತೆ ಯುಕ್ತಿ ಅನುಭವ ಗಮ್ಯವಾದ ತರ್ಕಕ್ಕೆ ಸಿಗೋದ್ರಿಂದ, ಮತ್ತು ಶಾಸ್ತ್ರಯುಕ್ತವಾದ ತರ್ಕವನ್ನು ಉಪಯೋಗಿಸೋದ್ರಿಂದ ಇದು ಅದಕ್ಕೆ ಹೊಂದುತ್ತೆ ಅಂತ ಇಲ್ಲಿ
ಉಪನಿಷತ್ ವೇದಗಳ ಕೊನೆ ಭಾಗ ಉಪನಿಷತ್ಗೆ ಎಷ್ಟು ಬೆಲೆ ಕೊಡ್ತೀನೋ ಈ ಗೀತೆಗೂ ಅಷ್ಟೇ ಕೊಡ್ತೀನಿ. ಇನ್ನು ಸೂತ್ರ ಭಾಷೆ ಏನು, ಇವುಗಳು ಎರಡರಲ್ಲೂ ಹೇಳಿರೋ ಜ್ಞಾನ ಆಗಲಿ ತತ್ವ ಆಗಲಿ ಸಾಧನೆ ಆಗಲಿ ಇದು ಹೀಗೆ ಸರಿ ಅಂತ ಡಿಸೈಡ್ ಜಡ್ಜ್ಮೆಂಟ್ ಕೊಟ್ಟಿರುತ್ತೆ ಅನ್ನೋದು ಮೊದಲನೇ 2 ಚಾಪ್ಟರ್ಗಳಲ್ಲಿ ನಾವು ನೋಡಿದ್ದಾಯಿತು. ಇದನ್ನ ಇಷ್ಟು ಹೇಳ್ಬಿಡಿ. ಈಗ ಇಲ್ಲಿ ಈ ಚಾಪ್ಟರ್ನಲ್ಲಿ ತ್ರಿಪುಟಿ ವಿಶೇಷವಾದ ಜ್ಞಾನವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ತ್ರಿಪುಟಿ ಅಂದ್ರೆ ಏನು? ಮುಕ್ಕುಪ್ಪೆ. ಈಗ ಪ್ರಮಾತೃ, ನನಗೆ ವಸ್ತುವಿನ ಜ್ಞಾನ ಆಗ್ಬೇಕಾದ್ರೆ, ಈಗ ನೀವು ಎದುರುಗಡೆ ಇದ್ದೀರಾ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ನನ್ನ ನೋಡ್ತಾ ಇದ್ದೀರಾ. ಈ ಜ್ಞಾನ ಆಗ್ಬೇಕಾದ್ರೆ ಜ್ಞಾತೃ, ಜ್ಞಾನ, ಜ್ಞೇಯ ಅಂತ. ಜ್ಞೇಯ ಅಂತಂದ್ರೆ ಹೊರಗಡೆ ಇರೋ ವಿಷಯ, ಜ್ಞಾತೃ ಅಂತಂದ್ರೆ ಅದನ್ನು ತಿಳ್ಕೊಳ್ಳೋವನು ನಾನು, ಮಧ್ಯದಲ್ಲಿ ಕರಣಗಳನ್ನು ಉಪಯೋಗಿಸ್ತೀನಲ್ಲ ಅದು ಕರಣ, ತಿಳ್ಕೊಳ್ಳೋವನು ನಾನು. ಜ್ಞಾತೃ, ಪ್ರಮಾತೃ. ಆ ಪ್ರಮಾತೃನಲ್ಲಿ 3, ಯಾವುದಾದ್ರೂ ಜ್ಞಾನ ಆದರೆ ಅದನ್ನು ಜ್ಞಾತೃ ಅಂತೀವಿ, ಕೆಲಸ ಮಾಡುವಾಗ ಅದನ್ನು ಕ್ರಿಯೆ ಕರ್ತೃ ಅಂತ ಕರಿತೀನಿ, ಮತ್ತೆ ಅದನ್ನು ಅನುಭೋಗಿಸುವಾಗ ಭೋಕ್ತೃ ಅಂತ ಕರಿತೀನಿ. ಇಷ್ಟು ಗೊತ್ತಿದೆ. ಆದ್ದರಿಂದ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ 3 ಇರುತ್ತದೆ. ಹೀಗೆ ಈಗ ಜ್ಞಾತೃತ್ವ ಅಂದ್ರೆ ಏನು? ಈಗ ಉದಾಹರಣೆಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಈಗ ಯಾವನೋ ಒಬ್ಬ ನಡ್ಕೊಂಡು ಬರ್ತಾ ಇದ್ದ, ಅಲ್ಲಿ ಮಾವಿನ ಹಣ್ಣ ಮರ ಕಾಣ್ತು. ಅದೇನದು? ಜ್ಞಾನ. ಇಲ್ಲೇನ ಅಂತೀವಿ ನಾವು? ಅದನ್ನ ಜ್ಞಾತೃತ್ವ ಅಂತೀವಿ. ಹೇಗೆ ಜ್ಞಾತೃತ್ವ? ಜ್ಞಾನ ಆಯ್ತು, ಅವನಿಗೆ ಮರದ ಜ್ಞಾನ, ಮಾವಿನ ಹಣ್ಣು ಇದ್ದಿದ್ದು ಗೊತ್ತಾಯ್ತು. ಅಲ್ಲಿ ಮರ ಅಂತ ಅನ್ನೋದು ವಿಷಯ, ಜ್ಞೇಯ, ಆಬ್ಜೆಕ್ಟ್. ಇನ್ನ ಯಾತ್ರಿಂದ ಗೊತ್ತಾಯ್ತಾ ಮರ? ಕಣ್ಣಿನಿಂದ. ಇದು ಇನ್ಸ್ಟ್ರೂಮೆಂಟ್, ಕರಣ. ಇದನ್ನ ತಗೊಂಬಂದು ಕಪ್ಪು ಕಾಣಿಕೆ ಒಪ್ಸಿದ್ ಯಾರಿಗೆ? ಯಜಮಾನನಿಗೆ, ಜೀವಪ್ಪನಿಗೆ. ಅವನು ಯಾರು? ಅವನು ಜ್ಞಾತೃತ್ವ. ಜ್ಞಾನ ಯಾರಿಗಾಯ್ತೋ ಅವನು ಜ್ಞಾತೃತ್ವ. ಹೇಗಿದೆ ನೋಡ್ರಿ. ಅಲ್ಲಿಗೆ ನಾನು ಹೋಗ್ತಾ ಇದ್ರ ಮರ ನೋಡಿದ ತಕ್ಷಣ 3 ತ್ರಿಪುಟಿ ಆಗ್ಬೇಕಲ್ಲಿ. ತಿಳ್ಕೊಳ್ಳೋವನು ನಾನು, ತಿಳ್ಕೊಳ್ಳೋ ವಸ್ತು ಆ ಮರ, ಮಾವಿನಣ್ಣು. ಅದನ್ನ ನೋಡಿ ತಿಳಿಸಿದ್ದು ಯಾರು ಅಂತಂದ್ರೆ ಕಣ್ಣು. ಅಲ್ಲಿಗೆ ಅದು ಕರಣ. ಜ್ಞಾತೃ, ಜ್ಞೇಯ, ಜ್ಞಾನ. ಇಲ್ಲಿ ಜ್ಞಾನ ಅಂದ್ರೆ ಮಧ್ಯದಲ್ಲಿರೋ ಕರಣಗಳಿಂದ ನನಗೆ ಆ ವಸ್ತುವಿನ ಜ್ಞಾನ ಆಯ್ತು. ಇಷ್ಟು. ಇದನ್ನೇನಂತಾರೆ? ತ್ರಿಪುಟಿ, ಮುಕ್ಕುಪ್ಪೆ. 3 ಆಗ್ತಾ ಇದೆ. ಜ್ಞಾತೃ, ಹೊರಗಡೆ ಇರೋದು ಜ್ಞಾನ, ಮತ್ತು ಈ ಮಧ್ಯದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತೇನಲ್ಲ ಜ್ಞಾನ. ಜ್ಞಾನ ಅದು ಜ್ಞೇಯ. ಮರ ಅನ್ನೋದು ಜ್ಞೇಯ ವಸ್ತು, ತಿಳ್ಕೊಳ್ಳೋವನು ನಾನು, ಜ್ಞಾತೃ. ಜ್ಞಾನ ಆದರೆ ಜ್ಞಾತೃ ಅಂತೀವಿ. ಈಗ ಅಷ್ಟಾಯ್ತಾ? ಈಗ ನಾನೇನ್ ಮಾಡ್ತೀನಿ? ಆ ಮರ ಹತ್ತುತ್ತೀನಿ. ಮರ ಹತ್ತಿ ಆ ಹಣ್ಣನ್ನ ಕೀಳ್ತೀನಿ, ಕೆಳಗೆ ಕಿಳಿತೀನಿ. ಇದನ್ನ ಏನನ್ಬೇಕು? ಇದನ್ನ ಕರ್ತೃತ್ವ ಅಂತೀವಿ. ಕೆಲಸ ಮಾಡ್ತೀವಲ್ಲ ಅದಕ್ಕೆ. ಇಲ್ಲೂ ಅಷ್ಟೇ 3. ಏನೋ 3? ಕರ್ತೃತ್ವ, ಕರ್ತೃ, ಕರ್ಮ, ಕ್ರಿಯಾ. ಇಲ್ಲೂ ಅಷ್ಟೇ 3 ಆಗ್ಬೇಕು. ಈ ಕೆಲಸವನ್ನ ಮಾಡ್ತಾನಲ್ಲ ಕರ್ತೃ, ಅವನು. ಆ ಪ್ರಮಾತೃಗೆ 3 ಹೆಸರುಗಳು, ಜ್ಞಾತೃ, ಕರ್ತೃ, ಭೋಕ್ತೃ ಅಂತ. ಆದ್ರಿಂದ ಅವನು ಕೆಲಸ ಮಾಡ್ತಾ ಇದ್ದಾನಲ್ಲ. ಇಲ್ಲಿ ಮೊದಲು ಜ್ಞಾನ ಆಗೋಯ್ತು. ಜ್ಞಾನ ಆಗಿದ ತಕ್ಷಣ ಅವನು ತಿನ್ಬೇಕು ಅನಿಸ್ತು. ಅವಾಗ ಏನ್ ಮಾಡ್ದ? ನಡಿ ಮರ ಹತ್ತು ಅಂದ. ಮರ ಹತ್ತಿದ್ಯಾರು? ಕರ್ಮೇಂದ್ರಿಯಗಳು, ಕೈಗಳು ಎಲ್ಲ ಇವೆಲ್ಲ. ಆಮೇಲೆ ಮತ್ತೆ ಅದು ಕಿತ್ತಿದ್ಯಾರು? ಕರ್ಮೇಂದ್ರಿಯಗಳು. ಕಿಳ್ದಿದ್ಯಾರು? ಕರ್ಮೇಂದ್ರಿಯಗಳು. ಇವೆಲ್ಲ ಕರ್ಮೇಂದ್ರಿಯಗಳು, ಕ್ರಿಯೆ. ಅದಕ್ಕೋಸ್ಕರ ಮತ್ತೆ ಇದು ಮುಕ್ಕುಪ್ಪೆ, ತ್ರಿಪುಟಿ. ಅದಕ್ಕೇನಂತಾರೆ? ಕರ್ತೃ,
ಕರ್ಮ ಕ್ರಿಯೆ ಕ್ರಿಯೆ ಆಯ್ತು, ಅಲ್ಲಿ ಕೆಲಸ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು? ಸುಮ್ಮನೆ ಇರ್ತಾನೆ ಅವನು, ಅದನ್ನ ಕುಯ್ತಾನೆ, ಬಾಯಿಗೆ ಇಟ್ಕೊಂಡು ತಿಂತಾನೆ. ಇದೇನಂತಾರೆ ಇದನ್ನ? ಭೋಕ್ತೃ ಭೋಗ ಭೋಗ್ಯ. ಕರೆಕ್ಟ್. ಭೋಕ್ತೃ ಭೋಗ್ಯ ಭೋಗ. ಹೆಂಗಿದೆ ನೋಡ್ರಿ. ಸೊ ಇದು ಅಷ್ಟೇ, ತ್ರಿಪುಟಿ 3. ಈಗ ಅದು ಆ ಮಾವಿನ ಬಾಯಿಗೆ ಇಟ್ಕೊಂತೀನಲ್ಲ, ಅದು ವಿಷಯ ಭೋಗ್ಯ. ಇದನ್ನ ತಿನ್ನೋದಿಕ್ಕೆ ನಾನು ಉಪಯೋಗಿಸಿದ್ನಲ್ಲ, ನನ್ನ ನಾಲಿಗೆ, ಬಾಯಿ, ಇವೆಲ್ಲ, ಇದು ಇದನ್ನ ಅನುಭವಿಸೋನು ಭೋಕ್ತೃ. ಭೋಗ ಮಧ್ಯದಲ್ಲಿ ಈ ಇನ್ಸ್ಟ್ರೂಮೆಂಟ್ಸ್, ಬಾಯಿ, ನಾಲ್ಗೆ, ಜೊಲ್ಲು ಎಲ್ಲ ಉಪಯೋಗಿಸ್ತೀನಿ. ಮತ್ತೆ ಅದನ್ನು ಯಾವುದನ್ನು ತಿನ್ನುತ್ತದು? ಭೋಗ್ಯ, ಅನುಭವಿಸೋ ವಸ್ತು, ಮಾವಿನ ಹಣ್ಣು. ನೋಡ್ರಿ, ಇಲ್ಲೂ ತ್ರಿಪುಟಿ ಹೆಂಗಿದೆ ಗೊತ್ತಾಗೋಯ್ತು ಇವಾಗ. ಹಾಗೆ ಈ ವ್ಯವಹಾರ ಈ 3ರಿಂದ ಆಗ್ತದೆ. ಇದಕ್ಕೆ ವಿಶೇಷವಾದ ಜ್ಞಾನ. ತ್ರಿಪುಟಿ, ಮುಕ್ಕುಪ್ಪೆ. ತ್ರಿಪುಟಿ ಸಂಸ್ಕೃತ, ಮುಕ್ಕುಪ್ಪೆ ಕನ್ನಡದಲ್ಲಿ ಹೇಳೋದು. ಹಾಗೆ ಗೊತ್ತಾಯ್ತಲ್ಲ. ಈಗ ನನ್ನ ಪ್ರಶ್ನೆ, ಇಷ್ಟು ಸೇರಿ ಪ್ರಮಾತೃಗೆ ಹೆಸರು. ಪ್ರಮಾತೃ ಅಂತಂದ್ರೆ ಲೀಡರ್, ರಾಗಿ ಕಲ್ಲು ಬೀಸೋ ಕಲ್ಲು ಅಂತೀವಲ್ಲ, ಅವನಿಗೆ ಈ 3 ಕ್ಯಾರೆಕ್ಟರ್ಸ್ ಇರುತ್ತೆ. ಒಂದ್ಸಾರಿ ಅವನು ಒಬ್ಬನೇ 3 ಆಗ್ತಾನ. ಅವನು ವಿಷಯದ ಜ್ಞಾನ ಮಾಡ್ಕೊಳ್ಳುವಾಗ ಜ್ಞಾತೃ, ಅದನ್ನ ಕೆಲಸ ಮಾಡುವಾಗ ಕರ್ತೃ, ಅದನ್ನ ಅನುಭವಿಸುವಾಗ ಭೋಕ್ತೃ. ಹಾಗೆ ಒಬ್ಬನೇ ಮೌನ ಆಕ್ಟಿಂಗ್ ಮಾಡ್ತಾನೆ. ಹೇಗೆ ಹೇಳಿದ್ನಲ್ಲ, ಪೊಲೀಸ್ ಸ್ಟೇಷನ್ನಲ್ಲಿದ್ದಾಗ ಅವನು ಕಾನ್ಸ್ಟೇಬಲ್, ಮನೆಗೆ ಬಂದರೆ ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ, ಹೊರಗಡೆ ಹೋದರೆ ಫ್ರೆಂಡ್ಸ್ಗೆ ಸ್ನೇಹಿತ. ಹಿಂಗೆ ಒಬ್ಬನೇ 4 ಜನ ಇದ್ದಾರೇನೋ ಏನೇ. ಈಗ ನನ್ನ ಪ್ರಶ್ನೆ, ಗಾಢನಿದ್ರೆಯಲ್ಲಿ ಇವು ಯಾವ್ಯಾವ ಇರುತ್ತೆ? ಪ್ರಶ್ನೆ ಯಾರಾದರೂ ಬೇಗ ಹೇಳೋದು. ಗಾಢನಿದ್ರೆಯಲ್ಲಿ ಯಾವ್ಯಾವ್ದಿರುತ್ತೆ? 3 ಹೇಳಿದ್ನಲ್ಲ ನಾನು, ಪ್ರಮಾತೃ, ಜ್ಞಾತೃತ್ವ, ಭೋಕ್ತೃತ್ವ, ಕರ್ತೃತ್ವ, ಭೋಕ್ತೃತ್ವ. ಈ 3 ಗಾಢನಿದ್ರೆಯಲ್ಲಿ ಯಾವ್ಯಾವ್ದಿರುತ್ತೆ? ಏನಮ್ಮ ಕಲ್ಪನಾ, ಯಾರಾದ್ರೂ ಹೇಳಿ. ಏನು ಇರಲ್ಲ ಸರ್, ಏನು ಇರಲ್ಲ ಸರ್. ವೆರಿ ಗುಡ್, ಇಬ್ರಿಗೂ ಗೊತ್ತು ನೋಡ್ರಿ, ಏನೂ ಇರಲ್ಲ, ಮುಗಿದೋಯ್ತು. ಇದನ್ನು ವ್ಯವಹಾರ ಅಂತೀವಿ. ಇದು ವ್ಯವಹಾರ ಎಲ್ಲಿ? ದೃಶ್ಯ ಪ್ರಪಂಚ. ಕನಸಿನಲ್ಲಿ ಹಿಂಗೆ ಆಗಿದೆ, ಎಚ್ಚರದಲ್ಲಿ ಹಿಂಗೆ ಆಗಿದೆ. ನನಗೆ ಮಾತ್ರ ಅಲ್ಲ, ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಹಿಂಗೆ. ಪ್ರಾಣಿಗಳಿಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗುತ್ತೆ ಅಷ್ಟೆ. ಗಾಢನಿದ್ರೆ ಇಲ್ಲಿರೋಲ್ಲ. ಬ್ರಹ್ಮಜ್ಞಾನಿಗೂ ಇರೋದಿಲ್ಲ, ಅಷ್ಟೇ ವ್ಯತ್ಯಾಸ. ನಮ್ಮ ಹಾಗೆ ಅವನು ಮನುಷ್ಯನಾಗಿರ್ತಾನೆ. ಯಾಕೆ? ಅವನಲ್ಲಿ ಪ್ರಮಾತೃತ್ವ ಇಲ್ಲ. ವ್ಯವಹಾರದ ದೃಷ್ಟಿಯಿಂದ ಅವನಿಗೂ ಶರೀರ ಇರುತ್ತೆ, ಈ ಶರೀರವನ್ನು ನಾನು ಅಂತಾನೆ, ಪ್ರಪಂಚ ಹಿಂಗೆ ಇರುತ್ತೆ, ಅದೇ ಹೆಂಡತಿ ಮಕ್ಕಳಿರ್ತಾರೆ. ಬಟ್ ಈಗ ವ್ಯತ್ಯಾಸ ಏನು? ನನಗೂ ಆ ಬ್ರಹ್ಮಜ್ಞಾನಿಗೂ ಅವನು ತಿಳ್ಕೊಂಡಾಗ ನಮ್ಮಂಗೆ ಇರ್ತಾನೆ. ಈಗ ನಾನು ಸಾಧನೆ ಮಾಡ್ತಾ ಇದ್ದೇನೆ, ಮುಕ್ತನಾಗ್ಬಿಟ್ರೆ ಹಿಂಗೆ ಇರ್ತೇನೆ. ಸತ್ತು ಹೋಗ್ಬೇಕೇನೋ? ಏನ್ ಪ್ರಪಂಚ ಇಲ್ದಂಗೆ ಮಾಡ್ಕೋಬೇಕೇನೋ? ಇರ್ತೀರಿ. ಈಗ ನನಗೂ ಮುಕ್ತನ ಆದ ಮೇಲೆ ಆಗೋದಕ್ಕೂ ವ್ಯತ್ಯಾಸ ಏನು? ಪ್ರಶ್ನೆ ಕೇಳ್ತಾರೆ. ನಿಮ್ಗೆಲ್ಲ ಗೊತ್ತಿದೆ ಅಂತ. ಏನಮ್ಮ ಕಲ್ಪನಾ, ನಿಮ್ಗೆ ಗೊತ್ತಿದೆ? ಯಾರಾದ್ರೂ ಹೇಳಿ. ಸರ್ ಇನ್ನೊಂದ್ಸಲ ಹೇಳಿ ಸರ್, ನಾನು ಅದಕ್ಕೆ ಅರ್ಥ ಆಗ್ಲಿಲ್ಲ. ಈಗ ನಾನಿದ್ದೇನೆ, ಮುಕ್ತನಾಗಿಲ್ಲ. ಈಗ ಸಾಧನೆ ಮಾಡಿ ಮುಕ್ತನಾಗ್ತೇನೆ. ಮುಕ್ತನಾಗಿದ ತಕ್ಷಣ ನಾನು ಸತ್ತೋಗ್ಬೇಕೇನೋ? ಅದು ಮೋಕ್ಷ ಅನ್ನೋದೇನು ಒಂದು ರೋಗನೇನೋ, ಸಾಯೋದಿಕ್ಕೆ ಅಲ್ಲ. ಹಾಗೆ ಈ ಪ್ರಪಂಚ ಇಲ್ದಂಗೆ ಮಾಡ್ಕೋಬೇಕೇನೋ ನಾನು? ಯಾಕೆ ಗಾಢನಿದ್ರೆಯಲ್ಲಿ ಏನು ಇರೋಲ್ವಲ್ಲ, ಹಂಗೆ ಮಾಡ್ಕೋಬೇಕೇನೋ? ಎಚ್ಚರದಲ್ಲೇ ಇರ್ತೀನಿ. ಈಗ ನಾನು ಮೊದಲು ತತ್ವದಲ್ಲಿ ನಿಲ್ಲಕ್ ಮೊದಲು ಕೂಡ ನನಗೆ ಇದೇ ಶರೀರ ಇತ್ತು, ಇದೇ ಹೆಂಡತಿ ಮಕ್ಕಳು, ಇದೇ ಪ್ರಪಂಚ. ಆಗ್ಲೂ ಕೂಡ ನಾನು ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಅಂತ ಅದೇ ತರ ಕೆಲಸ ಮಾಡ್ತಾ ಇದ್ದೆ. ಅವನು ನಾನು ಮಾಡ್ತಾ ಇದ್ದೆ. ಈ ಬ್ರಹ್ಮಜ್ಞಾನ ಆದ್ಮೇಲೆ ಹಾಗೆ ಮಾಡ್ತಾ ಇರ್ತೇನೆ. ವ್ಯತ್ಯಾಸ ಏನು ಇವೆರಡಕ್ಕೂ? ಗೊತ್ತಾಯ್ತಾ? ಅಟ್ಯಾಚ್ಮೆಂಟ್ ಇರಲ್ಲ. ಏನಮ್ಮ? ಅಟ್ಯಾಚ್ಮೆಂಟ್ ಇರೋದಿಲ್ಲ ಇವಾಗ.
ವೆರಿ ಗುಡ್. ಅದು ಹಿಡ್ಕೋಬೇಕು. ನಮಗೂ ಅವನಿಗೂ ವ್ಯತ್ಯಾಸ ಏನು ಅಂದರೆ, ಅವನಿಗೆ ಇದ್ರ ಮೇಲೆ ಈ ನಾನೂ ನಮನಿ ಇರಲ್ಲ ಅವನಿಗೆ. ಇದು ಡೂಪ್ಲಿಕೇಟ್ ಆಟ ಆಡ್ತಾ ಇದೆ ಇದು ಅಂತ ಅವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅವನಿಗೆ. ಅವಾಗ ಏನಾಗುತ್ತೆ? ಅಟ್ಯಾಚ್ಮೆಂಟ್, ತಾದ್ಯಾತ್ಮ, ಮೋಹ, ನಾನು ನನ್ನದು. ಜೀಸಸ್ನ ಶಿಲ್ಬೆಗೆ ಹಾಕಿದ್ರೂ ಅವ್ರ ಮೇಲೆ ಕೋಪ ಬರೋದಿಲ್ಲ. ಹೇಗಿದೆ ನೋಡ್ರಿ, ಇದಾಗಬೇಕು. ಇದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದೆ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಜೊತೆ ನಾನು ಚಿಕ್ಕವನಾದಾಗ ಆಟ ಆಡ್ತಾ ಇದ್ದೆ. ಸೋತ್ರೆ ರಾತ್ರಿ ಎಲ್ಲ ಊಟ ಮಾಡದೆ ಬಂದು ಹತ್ಕೊಂಡು ಮಲಗ್ತಾ ಇದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತೆ ಹತ್ಕೊಂಡು ಹೇಳ್ತಾ ಇದ್ದೆ. ಅದೇ ದೊಡ್ಡವನಾದ್ಮೇಲೆ ಅದೇ ಆಟವನ್ನ, ಅದೇ ನನ್ನ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಆಟ ಆಡ್ತೇನೆ. ಸೋತ್ರೆ ಅಳ್ತಾನ, ನಗ್ತಾನೆ, ಖುಷಿ ಪಡ್ತಾನೆ. ಅವ್ರನ್ನ ಏನಾದರೂ ಮಾಡಿ ಗೆಲ್ಸೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ನೀವು ಸೋತರೂ ಪರವಾಗಿಲ್ಲ. ಯಾಕೆ? ಅಟ್ಯಾಚ್ಮೆಂಟ್ ಇಲ್ಲ. ಮೊದಲು ಅದು ಲೆಕ್ಕಕ್ಕಿತ್ತು, ಇವಾಗ ಲೆಕ್ಕಕ್ಕಿಲ್ಲ, ಬರೀ ಆಟಕ್ಕೆ. ಸ್ವಾಮಿ, ಮುಕ್ತರು ಇದೇ ಪ್ರಪಂಚವನ್ನ ಲೆಕ್ಕಕ್ಕಿಟ್ಕೊಳ್ಳಲ್ಲ, ಬರೀ ಆಟ ಆಡ್ಕೊಂಡು ಹೋಗ್ತಾರೆ, ನಕ್ಕೊಂಡು ಹೋಗ್ತಾರೆ. ಇಷ್ಟೇ ಮೋಕ್ಷ ಅಂದರೆ ಇಷ್ಟೇ ಸ್ವಾಮಿ. ನೀವು ಚೆಕ್ ಮಾಡ್ಕೋಬೇಕು, ನನಗೆ ಇದರ ಮೇಲೆ ಮೋಹ ಇದೆಯಾ? ಫಸ್ಟ್ ಆಫ್ ಆಲ್ ಈ ಶರೀರದ ಮೇಲೆ, ನಾನು ಅನ್ನೋದ್ರ ಮೇಲೆ ಮೋಹ ಇದೆಯಾ? ನನ್ನದು, ನನ್ನ ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ ಮೇಲೆ ಮೋಹ ಇದೆಯಾ? ನೋಡ್ಕೋಬೇಕು. ಅಲ್ಲಿಗೆ ನಿಮಗೆ ಇಷ್ಟು ಹೇಳಿದೆ. ಇವಾಗ ಅವರು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಹಿಂದೆ ಇಂದ್ರಿಯಗಳಿಂದ ಹೇಗೆ ಜ್ಞಾನ ಆಗುತ್ತೆ ಅಂತ ಹೇಳಿದ್ರು. ಈಗ ಈ ಮೂರು ಸೇರಿ ತ್ರಿಪುಟಿ ಅಂತೀವಲ್ಲ, ವಿಶೇಷವಾದ ಜ್ಞಾನ ಅಂತೀವಲ್ಲ, ಅದನ್ನ ಈ ಪ್ರಮಾಣ ಕೃತ್ಯ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈಗ ನಾನು ಅದನ್ನು ಮಾಡಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಗೆ ಇವಾಗ ಕನೆಕ್ಷನ್ ಸಿಕ್ತಲ್ವಾ? ಸೊ ಓಕೆ, ಇಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ. ನಿಮಗೆ ಸುಮ್ಮನೆ ಓದ್ಕೊ, ನಾನೇನು ಪಾಯಿಂಟ್ ಬಿಟ್ಟಿದ್ರೆ ಅಂತ ಇನ್ನೊಂದ್ಸಾರಿ ಓದ್ತೀನಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇವಾಗ ಇಲ್ಲಿ ಪ್ರಮಾಣ ಅಂದ್ರೆ ಏನು ಗೊತ್ತಾಯ್ತು? ಪ್ರಮಾಣ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್, ಮಧ್ಯದಲ್ಲಿ ಉಪಯೋಗಿಸೋದು. ನಾನು ಪ್ರಮಾತೃ, ಹೊರಗಡೆ ಇರೋ ವಿಷಯ ಆಬ್ಜೆಕ್ಟ್ ಪ್ರಮೇಯ. ಜ್ಞಾನ ಆದರೆ ಜ್ಞೇಯ, ಅದನ್ನು ತಿಳ್ಕೊಳ್ಳೋವನು ಜ್ಞಾತೃ. ಹಾಗೆ ಮೂರಕ್ಕೂ ಹಂಗಂಗೆ ನಾವು ನೋಡ್ಕೊತಾ ಹೋಗ್ಬೇಕು. ಮಧ್ಯದಲ್ಲಿ ನಾನು ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತೀನಲ್ಲ, ಅದು ಜ್ಞಾನ ಅಂತ. ಹೀಗೆ ಪ್ರತಿಯೊಂದರಲ್ಲೂ ಅದು ಜ್ಞಾನವಾಗಲಿ, ಕ್ರಿಯೆಯಾಗಲಿ, ಮತ್ತೆ ಅದನ್ನ ಭೋಗಿಸೋದಾಗಲಿ, ಮೂರು ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಸೊ ಇವು ಮೂರು ಗೊತ್ತಾಗೋಯ್ತು ನಮಗೆ. ಇನ್ನೇನು ಹೇಳಬೇಕು ಅನ್ಕೊಂಡೆ, ಇರಲಿ. ಹೀಗೆ ಓಕೆ. ಈಗ ನಮಗೆ ಈ ರೀತಿ ಜ್ಞಾನ ಆಗ್ಬೇಕಾದ್ರೆ ಮತ್ತೇನೇನು ಬೇಕು? ಬರೀ ಮೂರಿದ್ರೆ ಸಾಲದು. ಯಾವುದು? ನಾನಿದ್ದೀನಿ, ಹೊರಗಡೆ ವಸ್ತು ಇದೆ. ಅದಕ್ಕೋಸ್ಕರನೇ ಈ ವ್ಯವಹಾರ ನಡಿಬೇಕಾದ್ರೆ ಅವಸ್ಥೆ ಒಳಗಡೆ ಫಸ್ಟ್ ಆಫ್ ಆಲ್ ನಾನಿರ್ಬೇಕು. ಈ 19 ಮುಖಗಳು. ಈಗ ಇದ್ರ ಜೊತೆಗೆ ವಿಷಯ ಇರಬೇಕಲ್ಲ. ವಿಷಯಗಳು ಯಾವುದು? ಈ ಶರೀರದಿಂದ 19 ಮುಖಗಳು ಆತ್ಮನಿಗೆ ವಿಷಯ, ಅದು ಗೊತ್ತು ನನಗೆ. ಈಗ ಆತ್ಮನ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೇನೆ. ಇವನೇ ವಿಷಯಿ, ಸಬ್ಜೆಕ್ಟ್. ಆದ್ರಿಂದ ಇವನಿಗಿಂತ ಹೊರಗಡೆ ಇರೋದು ಯಾವ್ಯಾವುದು? ಆದಿಭೌತಿಕ, ಆದಿದೈವಿಕ ಅಲ್ವಾ? ಆ ವಸ್ತುಗಳ ಮೇಲೆ ಸೂರ್ಯನ ಬೆಳಕೋ, ಚಂದ್ರನ ಬೆಳಕೋ, ಆರ್ಟಿಫಿಷಿಯಲ್ ಬೆಳಕೋ ಬೀಳ್ಬೇಕು. ಇಷ್ಟು ಸರಿ. ಅಲ್ಲಿಗೆ ನಮ್ಗೆ ಇನ್ನೇನೇನು ಬೇಕು? ಜ್ಞಾನ ಆಗ್ಬೇಕಾದ್ರೆ, ಈ ಮೂರು ವ್ಯವಹಾರ ನಡಿಬೇಕಾದ್ರೆ, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ನಡಿಬೇಕಾದ್ರೆ, ಅಥವಾ ವ್ಯವಹಾರ ನಡಿಬೇಕಾದ್ರೆ ದೃಶ್ಯ ಪ್ರಪಂಚದಲ್ಲಿ ಕಾಲ ಇರಬೇಕು, ದೇಶ ಇರಬೇಕು, ಕಾರ್ಯ ಕಾರಣ ಭಾವ ಇರಬೇಕು. ನೋಡಿ, ಇಲ್ದಿದ್ರೆ ನಡೆಯಲ್ಲ. ಅದಕ್ಕೋಸ್ಕರ ಅಫ್ಕೋರ್ಸ್
ಎಚ್ಚರ ಕನಸುಗಳಲ್ಲೇ ಬೇರೆ ಕಾಲ, ಎಚ್ಚರದಲ್ಲೇ ಬೇರೆ ಕಾಲ, ದೇಶ, ಕಾರ್ಯಕಾರಣ ಭಾವ ಕನಸಿನಲ್ಲೇ ಬೇರೆ. ಅದು ನಮಗೆ ಗೊತ್ತು. ಗಾಢ ನಿದ್ರೆಯಲ್ಲಿ ಯಾವುದೂ ಇರಲ್ಲ, ಅದು ಗೊತ್ತು ನಮಗೆ. ಅರ್ಧ ಡಜನ್ ಇರೋದಿಲ್ಲ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ 7 ಇರೋದಿಲ್ಲ ಅನ್ನೋದು ಗೊತ್ತಾಯ್ತು ನಮಗೆ. ಅಲ್ಲಿಗೆ ಇಲ್ಲಿ ಇಷ್ಟು ಬೇಕು ಅನ್ನೋದು ಗೊತ್ತಾಯ್ತು ಇದರ ಜೊತೆಗೆ. ನೆಕ್ಸ್ಟ್ ಏನು, ಈಗ ನನಗೆ ನೀವು ನನ್ನ ನೋಡ್ತಾ ಇದ್ದೀರಾ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಇದೇನಿದು ಜ್ಞಾನ. ಸೊ ಈ ಜ್ಞಾತೃ ಜ್ಞಾನ ಜ್ಞೇಯ. ಈಗ ನಾನು ಇದು ತೋರಿಸ್ದೆ, ಎಲ್ರಿಗೂ ಗೊತ್ತಾಯ್ತು ಮೊಬೈಲ್ ಕಪ್ಪು ಬಣ್ಣ ಇದೆ ಅಂತ. ಸೊ ಈ ವಸ್ತುವಿನ ನನಗೆ ಜ್ಞಾನ ಆಯ್ತಲ್ಲ, ಈ ಮೊಬೈಲ್ ಜ್ಞಾನ, ಈ ವಸ್ತುಗೆ ಇನ್ನೊಂದು ಹೆಸರು ಹೇಳ್ತಾ ಇರ್ತಾರೆ. ಅಫ್ಕೋರ್ಸ್ ವಿಷಯ, ಆಬ್ಜೆಕ್ಟ್ ಗೊತ್ತು. ಅದಕ್ಕೆ ಸಂಸ್ಕೃತನಲ್ಲಿ ಇನ್ನೊಂದು ಹೆಸರು ಹೇಳ್ತಾರೆ, ಅದನ್ನು ತಿಳ್ಕೊಂಡ್ರೆ ಆಯ್ತು ಅಷ್ಟೇ. ಅದಕ್ಕೇನಂತಾರೆ, ಜ್ಞಪ್ತಿ ಅಂತಾರೆ ಅಷ್ಟೇ. ಸುಮ್ಮನೆ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ನಾನು ಆ ವಿಷಯವನ್ನ ಜ್ಞಪ್ತಿ ಅಂತ ಕರಿತಾ ಇದ್ದೀನಿ ಅಷ್ಟೇ. ಆಬ್ಜೆಕ್ಟ್ ವಿಷಯ, ಅದನ್ನ ಜ್ಞಪ್ತಿ. ಈ ಮೊಬೈಲ್ನ ನಾನು ಮೊಬೈಲ್ ಅಂತ ಕರಿತೀನಲ್ಲ, ಅದಕ್ಕೊಂದು ವರ್ಡ್ ಎಲ್ಲದಕ್ಕೂ ಕಾಮನ್ ಆಗಿ ಜ್ಞಪ್ತಿ ಅಂತ ಕರಿತೀನಿ. ಹಾಗೆ ಮತ್ತೆ ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಒಟ್ಟಾಗಿ ಎಲ್ಲಾನು ಅವುಗಳಿಗೆ ಕೊನೆ ಆ ವಿಷಯದ ಜ್ಞಾನಕ್ಕೆ ಪ್ರಮಿತಿ ಅಂತ ಕರಿತೀನಿ. ಈಗ ನನಗೆ ಮಡಕೆ ಜ್ಞಾನ ಆಯಿತು, ಅಫ್ಕೋರ್ಸ್ ಅದು ವಿಷಯ, ಆಬ್ಜೆಕ್ಟ್. ಅದಕ್ಕೆ ಸಂಸ್ಕೃತನಲ್ಲಿ ಪ್ರಮಿತಿ ಅಂತ ಕರಿತೀನಿ. ಈಗ ಜ್ಞಾತೃ ಜ್ಞಾನ, ಕರ್ತೃ ಕೆಲಸ ಮಾಡ್ತೇನೆ, ಕರ್ತೃ, ಮತ್ತೆ ಅದನ್ನು ಅನುಭವಿಸ್ತೇನೆ, ಭೋಕ್ತೃ. ಈ ಮೂರನ್ನೂ ಸೇರಿ ನಾನು ಒಂದನ್ನಾಗಿ ಹಿಡ್ಕೊಂತೀನಿ, ಅದನ್ನು ಪ್ರಮಾತೃ ಅಂತ ಕರಿತೀನಿ. ಈ ಮೂರು ಸೇರಿ ಒಟ್ಟಿಗೆ ಪ್ರಮಾತೃ. ಅವನಿಗೇನಂತಾನೆ, ಪ್ರಮಾತೃ ಪ್ರಮಾಣ ಪ್ರಮೇಯ. ಆ ಪ್ರಮೇಯವನ್ನ ಪ್ರಮಿತಿ ಅಂತೀನಿ, ಆ ವಿಷಯವನ್ನ ಪ್ರಮಿತಿ ಅಂತೀನಿ. ಇಷ್ಟು ಅರ್ಥ ಆಯ್ತಲ್ಲ? ಅರ್ಥ ಆಗದೆ ಇದ್ರೆ ಕೇಳ್ರಿ, ನಿಮಗೆ ಓದಿರ್ಬೇಕಷ್ಟೇ. ಇಲ್ಲ ಅರ್ಥ ಆಗಿದ್ರೆ ಸರಿ. ಇಷ್ಟು ಅಲ್ಲಿಗೆ ಇಷ್ಟನ್ನ ಹೇಳ್ತಾರೆ. ಇದು ಗೊತ್ತಾಯ್ತು ನಮಗೆ. ಹೀಗೆ ಜ್ಞಾನವೆಂಬ ಮಾತನ್ನ ನನಗೆ ಆಯ್ತು ಅಂತಂದಾಗ ಅದನ್ನ ಜ್ಞಪ್ತಿ ಅಂತ, ಪ್ರಮಿತಿ ಅಂತ, ಹೀಗೆ ವರ್ಡ್ಗಳನ್ನ ಉಪಯೋಗಿಸ್ತಾರೆ. ಇದು ಗೊತ್ತಾಯ್ತು ನಮಗೆ. ಈಗ ಪ್ರಕೃತದಲ್ಲಿ ಪ್ರಮಾಣದ ಎಂದರೆ ಪ್ರಮೇಯ ಕರಣದ ಕೃತ್ಯವೇನು, ಪ್ರಮಾಣವು ಯಾವ ಕೆಲಸವನ್ನು ಮಾಡಲೆಂದು ಅದನ್ನು ಉಪಯೋಗಿಸ್ತಾರೆ ಎಂಬ ಪ್ರಶ್ನೆಯನ್ನು ವಿಚಾರಕ್ಕೆ ತೆಗೆದುಕೊಳ್ಬೇಕಾಗಿದೆ. ಇಲ್ಲಿ ಪ್ರಮಾಣದ ಇಲ್ಲಿ ನಾವು ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತೀವಲ್ಲ, ಅದರ ಬಗ್ಗೆ 2 ಥರ ಇದು ಬರ್ತಾ ಇದೆ. ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನು ಇದೆ, ಈ 19 ಮುಖಗಳನ್ನ ಉಪಯೋಗಿಸ್ತೇನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಮೀಮಾಂಸಕರು ಅಂತ ಇಬ್ಬರಿದ್ದಾರೆ, ಗೊತ್ತಾ ನಿಮ್ಗೆ? ಯಾರವರು ಮೀಮಾಂಸಕರು? ಪ್ರತಿಭಾ ಯಾರಮ್ಮ? ಓಕೆ. ಉತ್ತರ ಮೀಮಾಂಸಕರು, ಪೂರ್ವ ಮೀಮಾಂಸಕರು ಅಂತ 2 ಥರ ಇದ್ದಾರೆ. ಈ ಪೂರ್ವ ಮೀಮಾಂಸಕರು ಕರ್ಮಕಾಂಡ, ಉಪಾಸನ ಕಾಂಡ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಈ ಉತ್ತರ ಮೀಮಾಂಸಕದವರು ಜ್ಞಾನಕಾಂಡ ಕೂಡ ಹೇಳ್ತಾರೆ, ಜ್ಞಾನಕಾಂಡ ಮಾತ್ರ. ಯಾರು? ಉತ್ತರ ಮೀಮಾಂಸಕರು, ಅವ್ರದ್ದು ಮಾತ್ರ ಕರೆಕ್ಟ್. ಇವರು ಸ್ವಲ್ಪ ಸಂಕುಚಿತ ಬುದ್ಧಿಯವರು. ಇಲ್ಲಿ ಇವರಿಬ್ರು ಇದ್ರ ಬಗ್ಗೆ ಬೇರೆ ಬೇರೆ ಒಪಿನಿಯನ್ ಬರೋ ಹಂಗೆ ಹೇಳ್ತಾರೆ ಅಂತ. ಈ ಮೀಮಾಂಸ ಅಂದ್ರೆ ಏನರ್ಥ? ಪೂಜನೀಯವಾದ ವಿಚಾರ ಅಂತ ಕರೀತಾರೆ. ಪೂಜನೀಯವಾದ ವಿಚಾರ ಅಂತ. ಒಟ್ಟಿನಲ್ಲಿ ಈ 2 ಮೀಮಾಂಸೆಗಳು
ಒಟ್ಟು ದರ್ಶನಕಾರರಲ್ಲಿ 6 ಜನ ಇದ್ದಾರೆ ಗೊತ್ತು ನಮಗೆ. ಅದರಲ್ಲಿ ಇವೆರಡು ವಿಚಾರ. ಇವರು ಇಬ್ರದು ಸ್ವಲ್ಪ ವಿರುದ್ಧವಾಗಿ ಹೋಗ್ತಾ ಇರುತ್ತೆ. ಯಾವುದ್ರ ಬಗ್ಗೆ? ಪ್ರಮಾಣಗಳ ಬಗ್ಗೆ. ಪ್ರಮಾಣಗಳು ಅಂದರೆ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಏನು ಹೇಳ್ತಾರೆ ಇವರು ಅನ್ನೋದನ್ನು ಒಂದು ಸ್ವಲ್ಪ ನೋಡಬೇಕು. ಇಲ್ಲಿ ಈ ಪೂರ್ವ ಮೀಮಾಂಸದವರು ಏನು ಹೇಳ್ತಾರೆ ಅಂತಂದ್ರೆ, ಇಲ್ಲಿ ವಸ್ತು ಇದೆ ಅಲ್ಲಿ ಹೊರಗಡೆ. ಇವಾಗ ಫಾರ್ ಎಕ್ಸಾಂಪಲ್ ಈ ವಸ್ತು ಇದೆ, ನಾನು ತೋರಿಸ್ತಾ ಇದ್ದೀನಿ ಮೊಬೈಲ್. ಇದರ ಮೇಲೆ ಬೆಳಕು, ನಾನು 2 ಲೈಟ್ ಹಾಕಿದ್ದೀನಿ. ಸೂರ್ಯನ ಬೆಳಕಿದೆ, ಆದರೂ 2 ಲೈಟ್ ಹಾಕಿದ್ದೀನಿ. ಅಲ್ಲಿಗೆ ನಮಗೆ ವಸ್ತುವಿನ ಜ್ಞಾನ ಆಗಬೇಕಾದ್ರೆ ಇದರ ಮೇಲೆ ಬೆಳಕು ಬೀಳಬೇಕು. ಯಾವ ಬೆಳಕು? ಸೂರ್ಯಂದೋ, ಚಂದ್ರಂದೋ, ಆರ್ಟಿಫಿಷಿಯಲ್ ಬೆಳಕು ಬೀಳಬೇಕು. ಹಾಗೆ ಸೊ ಆ ಬೆಳಕು ಬಿದ್ದಾಗ, ಸೊ ನಾನು ಇಷ್ಟಂತೂ ನಿಮ್ಗೆ ಹೇಳಿದ್ದೆ. ಆಮೇಲೆ ಏನಾಗುತ್ತೆ, ಆ ಒಳಗಡೆ ಇರೋ ಇನ್ಸ್ಟ್ರೂಮೆಂಟ್ಸು ಅದನ್ನ ಮೊಬೈಲ್ ಅಂತ ಅನ್ನುತ್ತೆ. ಆ ಮೊಬೈಲ್ ಅಂತ ಹೇಳ್ತೀವಿ. ಪೂರ್ವ ಮೀಮಾಂಸಕರು ಹೇಳೋದನ್ನು ಹೇಳ್ತಾ ಇದ್ದೀನಿ, ಮೊಬೈಲ್ ಅಂತ ಹೇಳುತ್ತೆ. ಅದಕ್ಕೆ ಇವರೇನ್ ಮಾಡ್ತಾರೆ, ಅಲ್ಲಿಗೆ ಆತ್ಮನು ಇವುಗಳ ಕಲಬೆರಕೆ ಆಗಿರೋದ್ರಿಂದ ನಮಗೆ ಈ ವಸ್ತುವಿನ ಜ್ಞಾನ ಆಗತ್ತೆ ಅಂತ ಹೇಳೋದು. ಅಂದ್ರೆ ಅದರ ಒಂದು ಕಲಾಯಿ, ಅದರ ಒಂದು ಇದು ಸಾಲ ತಗೊಂಬಂದು ಏನೋ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಸಾಲನೂ ಅಲ್ಲ ಅದು. ಅಲ್ಲಿ ಏನು ಮಾಡ್ತಾರೆ ಇವರು ಪೂರ್ವ ಮೀಮಾಂಸಕರು, ನನಗೆ ಜ್ಞಾನ ಆಗಬೇಕಾದ್ರೆ ವಸ್ತುಗಳಲ್ಲಿ ಏನೋ ಪರಿವರ್ತನೆ ಆಗಬೇಕು ಅಂತಾರೆ. ಈ ಪೂರ್ವ ಮೀಮಾಂಸಕರ ಕಥೆ ಇದು. ಅಲ್ಲಿ ಈ ಬೆಳಕು ಇರುತ್ತಲ್ವಾ, ದೀಪದ ಬೆಳಕು, ಅದು ಆ ವಸ್ತುವನ್ನ ವ್ಯಾಪಿಸಿರ್ಬೇಕು, ಅದರಿಂದ ನನಗೆ ಜ್ಞಾನ ಆಗತ್ತೆ ಅಂತ ಅವ್ರು ಹೇಳೋದು. ಅದಕ್ಕೆ ಜ್ಞಾತೃತ್ವವೆಂಬ ಕಲಾಯವು ಅದಕ್ಕೆ ಬೆಳೆದುಕೊಂಡ ಮೇಲೆ ನಮ್ಗೆ ಅದರ ಅರ್ಥ ಆಗೋದು. ಜ್ಞಾತೃತ್ವ ಅಂದರೆ ಯಾರು? ಇಲ್ಲಿ ಡೂಪ್ಲಿಕೇಟ್ ಆಗಿ ಅವನ ಕಲಾಯಿ ಅದಕ್ಕೆ ಬೆಳ್ಕೋಬೇಕಂತೆ. ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ನಮಗೆ ಜ್ಞಾನ ಹೇಗಾಗುತ್ತೆ? ಯಾರಾದರೂ ಹೇಳಕ್ ಬರುತ್ತಾ? ಯಾರಿಗಾದ್ರೂ ಗೊತ್ತಾ? ಪಾಪ ಗೊತ್ತಿಲ್ಲ. ಇಲ್ಲಿ ಹಲೋ, ಕೇಳಿಸ್ತಾ ಇದೆಯಾ ಎಲ್ರಿಗೂ? ಯಾರಾದರೂ ಒಬ್ರು ಮಾತಾಡಬೇಕು. ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ. ಓಕೆ ಓಕೆ. ಯಾಕೆಂದ್ರೆ ಇಲ್ಲೇನ ಡಿಸ್ಕನೆಕ್ಟ್ ಆಯ್ತಾ ಅಂತ ನನ್ಗೆ ಡೌಟ್ ಆಯ್ತು. ಓಕೆ, ಈಗ ಇಲ್ಲಿ ಜ್ಞಾನ ಹೇಗಾಗುತ್ತೆ ಅಂತ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ನಮಗೆ ಜ್ಞಾನ ಹೇಗಾಗುತ್ತೆ ಅಂತ ನಾವು ನೋಡ್ಬೇಕು. ಇವಾಗೆಲ್ಲ ಗೊತ್ತಾಗೋಯ್ತು, ಇದು ತ್ರಿಪುಟಿ ವಿಚಾರ ಗೊತ್ತಾಗೋಯ್ತು ನಿಮ್ಗೆ. ಈಗ ನನಗೆ ಜ್ಞಾನ ಹೇಗಾಗುತ್ತೆ ಅಂತ ಹೇಳಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಬೇಕಾದಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ, ದೃಷ್ಟಾಂತ ಹೇಳಿದ್ರೆ ಬೇಗ ಕ್ಯಾಚ್ ಮಾಡ್ತೀರಾ ಅಂತ. ಈಗ ಮೊಬೈಲ್ ಅನ್ನೋ ಪ್ರತ್ಯಯ ಮೂಡಬೇಕು. ಎಲ್ಲಿ ಮೂಡೋದಿದು? ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಿಗಾದ್ರೂ ಗೊತ್ತಾ? ಈಗ ಅಂತಃಕರಣದಲ್ಲಿ ವೆರಿ ಗುಡ್. ವೃತ್ತಿ ಮೂಡ. ಈಗ ನಾನು ಕರೆಕ್ಟ್, ನಾನು ಇವಾಗ ಮೊಬೈಲ್ ತೋರಿಸಿದೆ, ಕರೆಕ್ಟ್, ನನಗೆ ಮೊಬೈಲ್ ಕಂಡೆ ಅಂತೀನಿ ನಾನು. ಅದು ಹೇಳಿದ ತಕ್ಷಣ ನಿಮ್ಮ ಅಂತಃಕರಣದಲ್ಲಿ ಈ ಮೊಬೈಲ್ ಪ್ರತ್ಯಯ ಮೂಡಬೇಕು, ಅದರ ಇಮೇಜ್ ಮೂಡಬೇಕು ನಿಮಗೆ. ಹಾಗೆ ಈಗ ಉದಾಹರಣೆಗೆ ನಾನು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ, ಈಗ ನಾನು ನಿಂತಿದ್ದೀನಿ, ಅಲ್ಲಿ ಕನ್ನಡಿ ಇಟ್ಟಿಲ್ಲ, ನನಗೆ ಕಾಣಿಸೋಲ್ಲ. ಕನ್ನಡಿ ಇಡಬೇಕು, ಇಟ್ಟರೆ ನಾನು ಕಂಡೆ ಅಂತ ಅನ್ಕೊಂತೀನಿ. ಆ ಮೊಬೈಲ್ ಆ ಮಿರರ್ನಲ್ಲಿ ನೋಡ್ಕೊತೀನಲ್ವಾ, ಅದು ಹಾಗೆ ನನ್ನ ಅಂತಃಕರಣದಲ್ಲಿ ಒಂದು ಮಿರರ್ ಇದೆ. ಅಲ್ಲಿ
ನನಗೆ ಅದು ತೋರ್ಕೊಂಡಾಗ ಆ ಮೊಬೈಲ್ ಕಂಡೆ. ಈಗ ನಿಮ್ಮನ್ನ ಕೇಳಿದ್ರೆ ಮೊಬೈಲ್ ಕಂಡಿಲ್ಲ ಅಂತೀರಿ ನೀವು. ನಾನು ಇವಾಗ ತೋರಿಸಿದ ತಕ್ಷಣ ಕಂಡೆ ಮೊಬೈಲ್ ಪ್ರತ್ಯಯ ಮೂಡ್ತು. ಈಗ ಇಲ್ಲ, ಪ್ರತ್ಯಯ ಮೂಡ್ಲಿಲ್ಲ. ಇದು ಅರ್ಥ ಆಗುತ್ತಲ್ವಾ? ಹಾಗೆ ಪ್ರತಿಯೊಂದು ಕೂಡ ಜ್ಞಾನವಾಗ್ಲಿ ಕ್ರಿಯೆ ಆಗ್ಲಿ ಆ ಅನುಭವಿಸ್ದಾಗ್ಲಿ ಪ್ರತ್ಯಯ ಮೂಡ್ತಾ ಇರುತ್ತೆ. ಮಿಸ್ಕಿದ್ರೆ ಪ್ರತ್ಯಯ ಅಂದ್ರೆ ಇದೆ ಅಂತಃಕರಣದಲ್ಲಿ ಅದರ ಮೂಡ್ಬೇಕು ನನಗೆ. ಈಗ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಈ ಪ್ರತ್ಯಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ಅಮೆರಿಕಾಗೆ ಹೋದಾಗ ದಿವ್ಯಾ ಅವ್ರ ಮನೆಗೆ ಹೋಗಿದ್ದೆ. ದಿವ್ಯಾ ನಾನು ಪ್ರಶ್ನೆ ಕೇಳಿದ್ದೆ ಈ ಪ್ರಶ್ನೆ, ಪ್ರತ್ಯಯಗಳಂದ್ರೆ ನನಗೆ ಸರಿಯಾಗಿ ಅರ್ಥ ಆಗಿಲ್ಲ ಸರ್, ತಿಳಿಸ್ಕೊಡ್ರಿ ಅಂತ ಕೇಳಿದ್ರು. ನೋಡ್ರಿ, ಆವಾಗಲೇ ಅವರು ಎಷ್ಟು ಮುಂದೆ ಇದ್ರು. ಆವಾಗಲೇ ಈ ವಿಚಾರ ಫಸ್ಟ್ ಹೊಳಿಬೇಕಲ್ಲ ಸರಿಯಾಗಿ. ಹಾಗೆ ಕೊನೆಗೇನಾಯ್ತು, ಅಲ್ಲ ಅದನ್ನೇ ತಿಳಿಸ್ಕೊಟ್ಟೆ ಅಂತ ಇಟ್ಕೊಳ್ರಿ. ಆಮೇಲೆ ಹೇಗೆ ಇದು ನಿಮ್ಗೆ ಇನ್ನೊಂದು ದೃಷ್ಟಾಂತ ಕೊಡ್ತೀನಿ. ಹಿಂದೆ ಸಾರಿ ಬೇಕಾದಷ್ಟು ಸಲ ಕೊಟ್ಟಿರ್ತೇನೆ, ಯಾರಿಗಾದ್ರೂ ನೆನಪಿದೆಯಾ ಆ ದೃಷ್ಟಾಂತ? ಅಟ್ಲೀಸ್ಟ್ ಈ ಪ್ರತ್ಯಯ ಮೂಡಬೇಕಾದ್ರೆ ನನಗೆ ಹೇಗೆ ಮೂಡ್ತಾ ಇದೆ ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೋರಿಸಿದ್ದೆ. ಗೊತ್ತೇನಮ್ಮ ಪ್ರತಿಭಾ? ಅದೇ 135ನೇ ಪೇಜಲ್ಲಿ ನಾನು ಪುಸ್ತಕ ಕಂಡೆ, ಪೆನ್ಸಿಲ್ ಕಂಡೆ, ಆ ತರ ಬರುತ್ತೆ. ಅದು ಆತ್ಮ ಪ್ರತ್ಯಯದ್ದು. ಆದ್ರೆ ಹೌದು ಸರ್. ಇಲ್ಲಿ ವಸ್ತುವಿನ ಪ್ರತ್ಯಯ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಅದು ಇರ್ಲಿ ಬಿಡಿ, ನಾನು ಇವಾಗ ಹೇಳಿದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈಗ ನೀವು ಇದು ಕಂಡಿದ ತಕ್ಷಣ ಮೊಬೈಲ್ ಕಂಡೆ ಅಂತಂದ್ರಿ, ನಿಮ್ಮ ಅಂತಃಕರಣದಲ್ಲ ಪ್ರತ್ಯಯ ಮೂಡಿದ್ರೇನೆ ನಾನು ಕಂಡೆ ಅನ್ನೋದು. ಇಲ್ಲಿ ಇವಾಗ ನೋಡ್ರಿ, ಮೊಬೈಲ್ ಇದೆಯಾ? ಇಲ್ಲ ಅಂತೀರಾ. ಯಾಕೆ? ಪ್ರತ್ಯಯ ಮೂಡ್ಲಿಲ್ಲ, ಹೊರಟೋಯ್ತು. ಇದಕ್ಕೆ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ಅಂದ್ರೆ, ಈ ಉದಾಹರಣೆಗೆ ಮೇಲ್ಗಡೆ ಏರೋಪ್ಲೇನ್ ಹೋಗ್ತಾ ಇರುತ್ತೆ. ಈಗ ನಿಮ್ಗೆ ಅರ್ಥ ಆಗೋಯ್ತು ನಾನು ಹೇಳಿದ್ದು. ಮೇಲ್ಗಡೆ ಏರೋಪ್ಲೇನ್ ಹೋಗ್ತಾ ಇರುತ್ತೆ. ಹೋಗ್ತಾ ಇದ್ದಾಗ ನನ್ನ ಮೊಮ್ಮಗನಿಗೆ ಅವನಿನ್ನೂ 5 ವರ್ಷ. ಇಬ್ಬರಿಗೂ ಗೊತ್ತಾಯ್ತು. ಆ ಶಬ್ದ ಕೇಳಿದ ತಕ್ಷಣ ಅವನಿಗೆ ಎಷ್ಟೊಂದು ಸಾರಿ ತೋರಿಸಿದ್ವಿ. ಅದರಿಂದ ಅವನಿಗೂ ಕೂಡ ಆ ಶಬ್ದ ಕೇಳಿದ ತಕ್ಷಣ ಏರೋಪ್ಲೇನ್ ಹೋಯ್ತು ಅಂತ ನನಗೂ ಗೊತ್ತಾಯ್ತು. ಯಾತ್ರಿಂದ ಗೊತ್ತಾಯ್ತು? ಶಬ್ದದ ಕೇಳಿದ ತಕ್ಷಣ. ಆ ಶಬ್ದದಿಂದ ನನಗೆ ಅಂತಃಕರಣದಲ್ಲಿ ಅದರ ಪ್ರತ್ಯಯ ಮೂಡಿದ ತಕ್ಷಣ ಏರೋಪ್ಲೇನ್ ಹೋಗ್ತಾ ಇದೆ ಅಂತ ಹೇಳ್ತೀನಿ. ಈಗ ನಾನು ಅದು ಕಣ್ಣಿಂದ ನೋಡಬೇಕು. ನಾನೇನು ಮಾಡ್ತೀನಿ? ಇಮಿಡಿಯೇಟ್ ಆಗಿ ಅವನ್ನ ಎತ್ಕೊಂಡು ಆಚೆ ಹೋಗ್ತೀನಿ. ಹೋಗಿದ್ದೆ ಆಕಾಶ ಹಿಂಗೆ ನೋಡ್ತೀನಿ. ಫಸ್ಟ್ ನಾನು ಹಿಂಗೆ ನೋಡ್ತೀನಿ. ಹಿಂಗೆ ನೋಡಿದ ತಕ್ಷಣ ಒಂದು ನಿಮಿಷ ಅಥವಾ ಅರ್ಧ ನಿಮಿಷ ಗೊತ್ತಾಗೋದಿಲ್ಲ. ಯಾಕೆ ಹೇಳ್ರಿ? ಆ ಏರೋಪ್ಲೇನ್ ತುಂಬ ಸಣ್ಣಕ್ಕಿರುತ್ತೆ, ತುಂಬ ಆಕಾಶದಲ್ಲಿ ತುಂಬ ದೂರದಲ್ಲಿ ಹೋಗ್ತಾ ಇರುತ್ತೆ, ಕಾಣಿಸೋದಿಲ್ಲ. ನಾನು ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕು. ನಿಮ್ಗೆ ಇನ್ನೂ ಪ್ರತ್ಯಯ ಮೂಡಿಲ್ಲ, ಶಬ್ದ ಮೂಡ್ಬಿಡ್ತು ಏರೋಪ್ಲೇನ್ ಅಂತ ಹೇಳ್ಬಿಟ್ರೆ ನಿಮ್ ಕಣ್ಣು ಕಂಡಿಲ್ಲ. ನೀವು ಪ್ರತ್ಯಯ ಮೂಡುವವರೆಗೂ ಅದನ್ನ ನೀವು ಹೇಳಕ್ ಬರಲ್ಲ. ಆಮೇಲೆ ಏನ್ ಮಾಡ್ತಾರೆ? ಹಂಗೆ ಕಾನ್ಸಂಟ್ರೇಷನ್ ಕೊಟ್ಟು ಆಕಾಶ ಪೂರ್ತಿ ನೋಡ್ತಾ ಇರ್ತಾರೆ. ಒಂದು ಕಡೆ ಆ ಡಾಟ್ ಕಪ್ಪುದು ಹೋಗ್ತಾ ಇರೋದು ಕಾಣಿಸುತ್ತೆ. ನೋಡು ಅಲ್ಲಿ ಹೋಗ್ತಾ ಇದೆ ಅಂತ ನಾನು ಕೈ ಆ ಕಡೆ ತೋರಿಸ್ತೀನಿ. ಅವನು ಕೂಡ ಸ್ವಲ್ಪ ಟೈಮ್ ಕಾಣಿಸ್ತು ಅಂತಾನೆ. ಹತ್ರ ಹೋಗ್ತಾ ಇದ್ರೆ ಏನು ಬೇಕಾಗಿಲ್ಲ. ಈಗ ಹೆಲಿಕಾಪ್ಟರ್ ಹೋಗ್ತಾ ಇರುತ್ತೆ, ಹತ್ರ ಹೋಗ್ತಾ ಇರುತ್ತೆ, ಅವಾಗ ಟಕ್ ಅಂತ ಎಲ್ರಿಗೂ ಅದು ಕಾಣ್ಬಿಡುತ್ತೆ, ಟಕ್ ಅಂತ ಕಾಣ್ಬಿಡುತ್ತೆ. ಈಗ ಹಾಗೆ ನನಗೆ ಪ್ರತ್ಯಯ ಮೂಡಿದಾಗ ನಾನು ಕಂಡೆ ಅಂತ ಹೇಳ್ತೀನಿ. ಇದು ವಿಷಯಗಳ ವಿಚಾರ ಮಾತಾಡ್ತಾ ಇರೋದು. ನೀವು ಹೇಳಿದ 135ನೇ ಚಾಪ್ಟರ್ನಲ್ಲಿ ಆತ್ಮನ ಪ್ರತ್ಯಯವೂ ಮೂಡುತ್ತೆ. ಬ್ರಹ್ಮಜ್ಞಾನಿಗೆ ಮಾತ್ರ ಮೂಡಿರುತ್ತೆ ಆತ್ಮ ಪ್ರತ್ಯಯ, ಬೇರೆಯವ್ರಿಗೆ ಮೂಡಿರಲ್ಲ. ಹಾಗೆ ಇರ್ಲಿ, ನಾನು ಬರೀ ಅವಸ್ಥಾತ್ರಯ ವಿಚಾರದಿಂದ ಆತ್ಮನ ಗುರುತಿಸ್ಬಿಟ್ರು ನಾನು ಅಂತಃಕರಣದ ಪ್ರತ್ಯಯ ಮೂಡಿಲ್ಲ. ಮೂಡಬೇಕು, ಅದನ್ನೇ ಜ್ಞಾನ ಅಂತ ಅನ್ನೋದು, ಮೋಕ್ಷ ಅಂತ ಅನ್ನೋದು. ಆಯ್ತು. ಈಗ ಇಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಆತ್ಮನ ಪಕ್ಕಕ್ಕೆ ಎತ್ತಿಡ್ರಿ. ಪ್ರಪಂಚದ ವಸ್ತುಗಳೇ ನನಗೆ ಹೇಗೆ ಜ್ಞಾನ ಆಗುತ್ತೆ ಅನ್ನೋದು. ಈಗ ನಾನು ಇದನ್ನ ಹಿಂಗೆ ತೋರಿಸಿ ಈ ಇಂದ್ರಿಯಗಳದೆಲ್ಲ ಬಿಟ್ಬಿಡ್ರಿ. ಇಲ್ಲಿವರೆಗೂ 2 ಚಾಪ್ಟರ್ನಲ್ಲಿ ಹೇಳಿದ್ ನಾನು ಮಾಡ್ತಾ ಇಲ್ಲ. ಈ ಜ್ಞಾನ ಆದಾಗ ಅಂತಃಕರಣದಲ್ಲಿ ಇದು ಮೂಡುತ್ತಲ್ಲ, ಅದ್ರ ವಿಚಾರ ಮಾತಾಡ್ತಾ ಇರೋದು ಇವಾಗ ನಾನು. ಈಗ ನಾನು ತೋರಿಸಿದ ತಕ್ಷಣ ಮೊಬೈಲ್ ಕಂಡೆ ಅಂತೀವಿ. ಇದು ಮೊಬೈಲಿನ ಪ್ರತ್ಯಯ ಪ್ರತಿಯೊಬ್ಬರಿಗೂ ಮೂಡಿರುತ್ತೆ. ಅವ್ರಿಗೆ ಥಿಯರಿ ಗೊತ್ತಿಲ್ಲದೆ ಇರ್ಬೋದು,
ಇವಾಗ ನಮಗೆ ಶಾಸ್ತ್ರ ಪ್ರಕಾರ ಹೋಗಿರೋದ್ರಿಂದ ನಮ್ಗೆ ಥಿಯರಿನೂ ಗೊತ್ತು, ಆ ವಸ್ತುಗಳು ಬೇರೆಯವ್ರಿಗೆ ಅವೆಲ್ಲ ಏನು ಪ್ರತ್ಯೇಕತೆ ಹೇಳ ಅವೆಲ್ಲ ಮೊಬೈಲ್ ಕಂಡು ಅಷ್ಟು ಮಾತ್ರ ಗೊತ್ತು ನಮಗೆ ಅಂತ. ಈಗ ಈ ಮೊಬೈಲ್ ಕಾಣಬೇಕಾದ್ರೆ ಹೇಗೆ ಪ್ರಪಂಚದ ವಸ್ತುವಿನ ಮೇಲೆ ಸೂರ್ಯನ ಬೆಳಕು, ಆರ್ಟಿಫಿಷಿಯಲ್ ಬೆಳಕು ಬೀಳಬೇಕು, ಹಾಗೆ ಅಂತಃಕರಣದಲ್ಲಿ ಆ ವಿಷಯದ ಜ್ಞಾನ ನನಗೆ ಆಗಬೇಕು ಅಂದರೆ ಒಳಗಡೆ ಅಲ್ಲಿ ಇನ್ನೊಂದು ಬೆಳಕು ಬೀಳಬೇಕು. ಯಾವ ಬೆಳಕು? ಪ್ರಶ್ನೆ ಕೇಳ್ತಾರೆ. ಆತ್ಮನ ಬೆಳಕು, ಆತ್ಮನ ಬೆಳಕು, ಆತ್ಮನ ಬೆಳಕು ಬೀಳ್ಬೇಕು. ಆತ್ಮನ ಬೆಳಕು ಬೀಳಬೇಕು. ಆತ್ಮನ ಬೆಳಕು ಯಾವಾಗಲೂ ಇರುತ್ತೆ. ಆ ಬೆಳಕು ಬಿದ್ದಿದ್ದು ಅದು ಕಾಣುತ್ತೆ ಅಷ್ಟೇ, ಇನ್ನೇನಿಲ್ಲ. ಆತ್ಮನ ಬೆಳಕು ಬೀಳಬೇಕು. ಹೇಗಿದೆ? ಆತ್ಮನ ಬೆಳಕು ಅಂತ ಕರೀತಾರೆ. ಹೇಗೆ? ಕೋಟಿ ಸೂರ್ಯ ಸಮಪ್ರಭ. ಬಾ, ಈ ಸೂರ್ಯನ ಬೆಳಗ್ತಾ ಇರೋದು ಅವನೇ. ಆದ್ರಿಂದ ಆ ಒಳಗಡೆ ಎಲ್ಲರಿಗೂ ಆತ್ಮ ಇರೋದ್ರಿಂದ ಆ ಆತ್ಮನ ಬೆಳಕು ಆ ವಸ್ತು ಮೇಲೆ ಚೆಲ್ಲುತ್ತೆ, ಆ ಕಾಣುತ್ತಾನೆ. ಹೀಗೆ ಹೇಳುವಾಗ ನಾನು ಕಣ್ಣಿಂದ ಕಂಡೆ ಅಂತ ಅಂತೀನಿ, ಬಟ್ ಅದು ಒಳಗಡೆ ಆಗೋ ಈ ಜ್ಞಾನ ಇದೆಯಲ್ಲ, ಇದು. ಈಗ ಉದಾಹರಣೆಗೆ ಇನ್ನೂ ಒಂದು ದೃಷ್ಟಾಂತ ಕೊಡ್ತೀನಿ ನೋಡಿ. ನಾನೇನು ಮಾಡ್ತೀನಿ, 12 ಗಂಟೆ ಟೈಮು ನನ್ನ ಮನೆ ಹೊರಗಡೆ ಹೋಗಿ ಒಂದು ಕನ್ನಡಿ ಇಡ್ತೀನಿ. ಆ ಬೆಳಕನ್ನು ನನ್ನ ಮನೆ ಒಳಗಡೆ ಬಿಡ್ತೀನಿ. ಈಗ ಆ ಬೆಳಕು ನನ್ನ ಮನೆ ಪಡ್ಸಾಲೆ ಒಳಗಡೆ ಬಂತು. ಈಗ ನಾನೇನು ಕರಿತೀನಿ, ಏನು ಹೇಳ್ತೀನಿ? ಕನ್ನಡಿ ಬೆಳಗ್ತಾ ಇದೆ, ನನ್ನ ಮನೆಯಲ್ಲೆಲ್ಲ ಬೆಳಕು ಬಂತು ಅಂತೀನಿ. ಈಗ ಕನ್ನಡಿಯಿಂದ ಬಂತ ಬೆಳಕು? ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾರಾದರೂ ಉತ್ತರ ಕೊಡಬೇಕು. ಈಗ ಕನ್ನಡಿಗೆ ಎಲ್ಲಿಂದ ಬಂತು ಬೆಳಕು? ಸೂರ್ಯನಿಂದ ಬಂತು. ಬಟ್ ನಾನು ಹೆಸರು ಕೊಟ್ಟಿದ್ದು ಯಾರಿಗೆ? ಕನ್ನಡಿಗೆ. ನೋಡು, ಕನ್ನಡಿ ಇಟ್ಟಿದ ತಕ್ಷಣ ನನ್ನ ಮನೆ ಪೂರ್ತಿ ಬೆಳಗ್ತಾ ಇದೆ ಅಂತೀನಿ. ಈಗ ಬರೀ ಕನ್ನಡಿ ರಾತ್ರಿ ಹೊತ್ತಿಡ್ಲಿ ಬೆಳಗ್ಬೇಕದು, ಅದರದೆಲ್ಲ ಗುಣ. ಸಾಲ ತಗೊಂಡ್ಬರ್ತಾ ಇದೆ. ಯಾರಿಂದ? ಸೂರ್ಯನಿಂದ ಸಾಲ ತಗೊಂಡ್ಬಂದು ಅದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಅಷ್ಟೇ ಕೆಲಸ ಮಾಡ್ತಾ ಇರೋದು. ಹಾಗೆ ಈ ಮನಸ್ಸಿಗೆ ಯೋಗ್ಯತೆ ಇಲ್ಲ ವಸ್ತುವನ್ನು ಬೆಳಗೋದು. ಯಾಕೆ? ಪ್ರಶ್ನೆ ಕೇಳ್ತಾರೆ. ಒಳಗಡೆ ಮನಸ್ಸು ತಾನೇ ಇರೋದು. ಯಾಕೆ? ಪ್ರಶ್ನೆ ಕೇಳ್ತಾ ಇದೆ. ಮನಸ್ಸಿಗೆ ಯೋಗ್ಯತೆ ಇಲ್ಲ ಬೆಳಗೋದು. ಯಾಕೆ? ಯಾಕೆ? ಉತ್ತರ ಸರ್ ಮನಸ್ಸು 1 ನಿಮಿಷ ಇದ್ದಂಗೆ 1 ನಿಮಿಷ ಇರಲ್ಲ, ಅದು ಚೇಂಜಸ್ ಆಗ್ತಾ ಇರುತ್ತೆ. ಅದನ್ನ ಏನಂತ ಕರಿತೀವಿ ನಾವು? ಚೇಂಜಸ್ ಆಗ್ತಾ ಇದ್ರೆ ಏನಂತ ಕರಿತೀವಿ? ಅನಾತ್ಮ. ಮತ್ತೆ ಅದರಿಂದ ಮನಸ್ಸು ಹಿಂಗ್ ಬೆಳಗುತ್ತೆ. ಆ ಮನಸ್ಸಿಗೆ ಸಾಲ ತಗೊಂಡ್ಬರ್ಬೇಕು. ಈ ಕನ್ನಡಿ ಬೆಳಗಲ್ಲ, ಸೂರ್ಯನಿಂದ ಸಾಲ ತಗೊಂಡ್ಬಂದ್ರೆ ವಸ್ತು ಕಾಣುತ್ತೆ, ಬೆಳಗುತ್ತೆ. ಹಾಗೆ ಈ ಮನಸ್ಸು ಅನಾತ್ಮ, ಅದಕ್ಕೆಲ್ಲಿದೆ ಯೋಗ್ಯತೆ. ಅದಕ್ಕೋಸ್ಕರ ಸೂರ್ಯನಿಂದ ಆತ್ಮನಿಂದ ಒಳಗಡೆ ಸಾಲ ತಗೊಂಡ್ಬರುತ್ತೆ. ಏನೋ ಬೆಳಕನ್ನ. ಅದಕ್ಕೋಸ್ಕರ ನಾವೇನಂತೀವಿ? ಮನಸ್ಸು ಕಾಣ್ತು, ಕಣ್ಣುಗಳು ಕಾಣ್ತು, ಮನಸ್ಸು ಕಾಣ್ತು, ಬುದ್ಧಿ ಡಿಸೈಡ್ ಮಾಡ್ತು ಅಂತ ಹೇಳ್ತೀವಿ. ಹೊರಗಡೆ ಸರಿಯೇ ವ್ಯವಹಾರ ದೃಷ್ಟಿಯಿಂದ. ನೀವು ಪರಮಾರ್ಥ ದೃಷ್ಟಿಯಿಂದ ಇನ್ನು ಸ್ವಲ್ಪ ಒಳಗೆ ಹೋಗಿ ನೋಡ್ರಿ. ಅರ್ಥ ಆಗ್ತಾ ಇದೆಯಾ? ನಾನು ಹೇಳ್ತಾ ಇರೋ ವಿಚಾರ ಅರ್ಥ ಮಾಡ್ಕೊಳ್ಬೇಕಾದ್ರು ಸ್ವಲ್ಪ ಗೊತ್ತಾಗ್ತಾ ಇದೆ ಸರ್. ಗೊತ್ತಾಗ್ತಾ ಇದೆಯಲ್ಲ? ಈಗ ನಾನು ಮನಸ್ಸು ಎಲ್ಲ ಬೆಳಗುತ್ತೆ, ಮನಸ್ಸೇ ಎಲ್ಲ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತೀವಲ್ಲ, ಈ ಮನಸ್ಸಿಗೆ ಯೋಗ್ಯತೆ ಇದೆಯಾ? ಇದನ್ನ ಇನ್ನೂ ಚೆನ್ನಾಗಿ ಪರೀಕ್ಷೆ ಎಲ್ಲಿ ಮಾಡ್ಕೋಬೋದು? ನನಗಿವಾಗ ಕನ್ಫರ್ಮ್ ಆಗಬೇಕು. ಆಯ್ತಾ, ನಾನು ನಂಬಲ್ಲಪ್ಪ. ನೀವು ಆತ್ಮ ಅಂತೀರಿ, ನಾನು ನಂಬಲ್ರಿ. ಆತ್ಮನ ನಾನು ಕಂಡಿಲ್ಲ. ಮನಸ್ಸಿನಿಂದಲೇ ಜ್ಞಾನ ಆಗೋದು.
ಕನ್ನಡಿನೇ ಬೆಳಕು ಕೊಡ್ತಾ ಇದೆ ಅಂತ ಅಂತೀನಿ. ಅವಾಗ ಏನ್ ಮಾಡ್ತೀನಿ, ನಾನು ತೋರಿಸ್ಬೇಕು. ಹೆಂಗ್ ಪ್ರೂವ್ ಮಾಡ್ತೀರ್ರಿ ಇದನ್ನ ಯಾರಾದ್ರೂ? ಗಾಢ ನಿದ್ದೆ ಅನುಭವ. ವೆರಿ ಗುಡ್ ಮಾ, ವೆರಿ ಗುಡ್. ಹೇಗಿದೆ ನೋಡ್ರಿ, ಹೀಗೆ ಇಡಿಬೇಕು ಪಾಯಿಂಟ್. ಯಾಕೆ ಹೇಳಿದ್ರಿ ಗಾಢ ನಿದ್ರೆ? ಆನ್ಸರ್ ಕರೆಕ್ಟ್. ಸ್ವಲ್ಪ ಎಕ್ಸ್ಪ್ಲನೇಷನ್ ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಯಾರಾದರೂ ಹೇಳ್ರಿ, ಅವರೇ ಹೇಳ್ಬೇಕು ಅಂತೇನಿಲ್ಲ, ಎಲ್ರಿಗೂ ಗೊತ್ತಿದೆ. ಅಲ್ಲಿ ಏನು ಇರಲ್ಲ ಸರ್, ಅದು ಅದ್ವೈತ ತತ್ವ. ಅಲ್ಲಿ ಇಷ್ಟು ಮಾತ್ರ ಇಟ್ಕೊಳ್ರಿ, ಮನಸ್ಸಿದೀಯ. ನನ್ಗೆ ಬೇಕಾಗಿರೋದು ಮನಸ್ಸು. ಎಚ್ಚರ ಇಲ್ಲ ಸರ್, ದೃಶ್ಯ ಅಲ್ಲಿ ಮನಸ್ಸಿಲ್ಲ. ಮನಸ್ಸು ಇಲ್ದೇ ಇದ್ಮೇಲೆ ನಿಮಗೆ ನಾನು 100 ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಿರಲ್ಲ, ಎಲ್ಲಿಂದ ಕೊಟ್ರಿ? ಹಿಡ್ಕೊಳ್ರಿ ಆ ಪಾಯಿಂಟ್. ಆತ್ಮ ಹೇಗಿದೆ ನೋಡ್ರಿ, ಇದಕ್ಕಿಂತ ಪ್ರೂಫ್ ಏನ್ ಬೇಕು ನಿಮ್ಗೆ? ನಾನು ದಡ್ಡ, ಕನ್ನಡಿ ಬೆಳಗ್ತಾ ಇದೆ ಅನ್ಕೊಂತ ಇದ್ದೀನಿ, ನಾನು ದಡ್ಡ, ಮನಸ್ಸೇ ಜ್ಞಾನವನ್ನ ಕೊಡ್ತಾ ಇದೆ ಅಂತ ನಾನು ಅಂತೀನಿ. ಅಂದಿದ ತಕ್ಷಣ ಆಗ್ಬೇಕಲ್ಲ. ಅಲ್ಲಿಗೆ ಗಾಢ ನಿದ್ರೆ ಇಲ್ಲ, ಆತ್ಮ ಇರೋದ್ರಿಂದ ಗೊತ್ತಾಗ್ತಾ ಇರೋದು. ಎಷ್ಟು ಪ್ರಶ್ನೆ ಕೇಳಲಿ, 100 ಪ್ರಶ್ನೆ ಕೇಳಿ, ಏನಪ್ಪಾ ನೀನ್ ಇದೆಯೋ ಇಲ್ವಲ್ಲೇ? ಗುಡಕಲ್ಲಿ ಇದ್ದಂಗಿದೆಯೇ ಸ್ವಾಮಿ? ಈ ಮನಸ್ಸಿನಿಂದ ಹೇಳಿದ್ ನಾನು ಆನ್ಸರ್ ಮಾಡೋದು ಮನಸ್ಸಿನಿಂದಲೇ. ಬಟ್ ಕಂಡಿದ್ಯಾವನು? ಮನಸ್ಸಿನ ಅಪ್ಪ. ಕಣ್ಣು ನೋಡ್ತು ಅಂತೀವಿ, ಕಣ್ಣು ನೋಡಕ್ ಬರುತ್ತಾ? ಕಣ್ಣಿನ ಹಿಂದೆಗಡೆ ಇದ್ದವನು ಯಾರು? ನಿಮ್ಮಪ್ಪ. ಕಣ್ಣಿಗೆ ಕಣ್ಣು, ಮನಸ್ಸಿಗೆ ಮನಸ್ಸು, ಪ್ರಾಣಕ್ಕೆ ಪ್ರಾಣ, ಕಿವಿಗೆ ಕಿವಿ. ಹೆಂಗೆ ಹೇಳ್ತಾರೆ ನೋಡಿ. ಈ 19 ಮುಖಗಳ ಹಿಂದೆಗಡೆ ಇರೋನು ಆತ್ಮನೇ. ಇದಕ್ಕಿಂತ ಪ್ರೂಫ್ ಏನ್ ಬೇಕು? ಈ ದೃಶ್ಯ ಪ್ರಪಂಚದಲ್ಲಿ ನಮ್ಗೆ ಆತ್ಮ ಕಾಣಿಸ್ತೇ ಇರೋದರಿಂದ ನಾನು ಕಣ್ಣೇ ಕಾಣ್ತು, ಕಿವಿಯೇ ಕೇಳ್ತು, ಮೂಗೇ ವಾಸನೆ ನೋಡ್ತು, ನಾಲ್ಗೆಯೇ ರುಚಿ ಕಾಣ್ತು, ಮನಸ್ಸೇ ನೋಡ್ಕೊಂತು, ಬುದ್ಧಿಯೇ ಡಿಸೈಡ್ ಮಾಡ್ತು. ಯೋಗ್ಯ ಇದೆಯಕ್ಕೆ? ಇವು ಎಚ್ಚರದಲ್ಲಿದ್ರೆ ಕನ್ಸಕ್ ಬರಲ್ಲ, ಕನ್ಸಿನಲ್ಲಿದ್ರೆ ಎಚ್ಚರಕ್ಕೆ ಬರಕ್ಕೆ ಹೋಗ್ತಾ ಇಲ್ಲ. ನಿದ್ದೆಲಂತೂ ಇವು ಅಡ್ರೆಸ್ಸೇ ಇಲ್ಲ. ನೀನೆಂತವನು? ಮತ್ತೆ ಎಲ್ಲಿ ಏನ್ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತೀಯ? ಕನಸಿನಲ್ಲಿ ಕೇಳಿ, ಟಕ 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 ಉತ್ತರ ಕೊಡ್ತಾನೆ. ಕನಸನ್ನು ಕಣ್ಮೇಲೆ ಎಕ್ಸ್ಪ್ಲೈನ್ ಮಾಡೋಂದ್ರೆ ಪಟ್ 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 ಅಂತೂ ಎಕ್ಸ್ಪ್ಲೈನ್ ಮಾಡ್ತಾನೆ. ಇತ್ತ ಮನಸ್ಸಿದು ಇಲ್ಲ. ಹಿಂಗ್ ನೋಡ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಗಾರ್ಡನ್ ಇದ್ರೆ. ಆದ್ದರಿಂದ ನನಗೆ ಜ್ಞಾನ ಆಗ್ತಾ ಇರೋದು ಹೀಗೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಮೇಲ್ಕ ಹಾಕಿದ್ರೆ ಎಷ್ಟು ಇದನ್ನು ಖುಷಿ ಪಡ್ಬೇಕು, ಗೊತ್ತಾಗಬೇಕಾದ್ರೆ. ಹಾಗಾದ್ರೆ ಎಚ್ಚರದಲ್ಲಿ ಇವು ಇನ್ಸ್ಟ್ರೂಮೆಂಟ್ಸ್. ಹಾಗಾದ್ರೆ ಜ್ಞಾನ ಆಗ್ತಾ ಇದೆಯಲ್ಲ. ಮಿಸ್ಕದ್ರೆ, ಕೂತ್ರೆ, ನಿಂತ್ರೆ, ಎದ್ರೆ, ಮಾತಾಡಿದ್ರೆ, ನೋಡಿದ್ರೆ, ಓದ್ರೆ, ಮಿಸ್ಕದ್ರೆ ಹಿಂದೆಗಡೆ ಆತ್ಮ ಇದ್ದಾನೆ. ಅವಂದೆಲ್ಲ ಆಗ್ತಾ ಇರೋದು. ಅವನ್ನ ಬಿಟ್ಟು ಈ ಜುಜುಬಿ ಮಿರರ್ನ ಜ್ಞಾನ ಆಯ್ತು ಅಂತೇನಲ್ಲ, ದಡ್ಡ. ಹೇಗಿದೆ? ಇಷ್ಟ ಅರ್ಥ ಆಯ್ತಲ್ಲ? ಈಗ ಪೂರ್ವ ಮೀಮಾಂಸೆ ತಗೊಳ್ರಿ. ಯಾರು ಕರ್ಮಕಾಂಡ ಜ್ಞಾನಕಾಂಡ ಹೇಳೋರು ಸರ್, ಅವ್ರು ಇವಾಗ ಆಚೆ ಕಡೆ ನಮ್ಗೆ ಜ್ಞಾನ ಆಗೋದು ಕರ್ಣಗಳಿಂದ ಒಳಗ್ ಗೊತ್ತಾಗತ್ತೆ. ಆದ್ರೆ ಅಲ್ಲಿ ಆತ್ಮ ಇದ್ರೆ ಮಾತ್ರನೇ ಎಲ್ಲಾನು ತಿಳ್ಕೊಳಕ್ ಆಗೋದು ಅಂತ ಅನ್ಬಿಟ್ಟು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಎಚ್ಚರದಲ್ಲೂ ಕೂಡ ಈ ಇನ್ಸ್ಟ್ರೂಮೆಂಟ್ಸ್ನ ಪಕ್ಕಕ್ಕೆ ತಿಡ್ರಿ. ಆತ್ಮನಿಂದಲೇ ಜ್ಞಾನ ಆಗ್ತಾ ಇರೋದು. ಮಿಸ್ಸಬೇಕಾದ್ರೆ ಅವನ್ ಬೇಕು. ಹುಲ್ಲು ಕಡ್ಡಿ ಅಲ್ಲಾಡಬೇಕಾದ್ರೆ ಅವನ್ ಬೇಕು. ಕೇನೋಪನಿಷತ್ನಲ್ಲಿ ದೇವತೆಗಳು ಏನು ಮಾಡೋಕ್ಕಾಗಲಿಲ್ಲ. ಯಾವುದನ್ನ? ಆ ಹುಲ್ಕಡ್ಡಿನ. ಯಾರು? ಮನುಷ್ಯನಲ್ಲ, ಅಗ್ನಿದೇವ ಸುಡಕ್ಕಾಗ್ಲಿಲ್ಲ, ಅದನ್ನ ಮುಟ್ಟಕ್ಕಾಗ್ಲಿಲ್ಲ. ಗಾಳಿ ದೇವ ಅದನ್ನ ಓಡಿಸ್ಕೊಂಡು ಹೋಗಕ್ಕಾಗ್ಲಿಲ್ಲ. ಮಳೆ ಅದನ್ನ ಹಾಳು ಮಾಡಕ್ಕಾಗ್ಲಿಲ್ಲ. ಯಾಕೆ? ಭಗವಂತ ಇವ್ರಿಗೆ ಅಹಂಕಾರ ಇದೆ ಅಂತ ಹೇಳಿ ಅವುಗಳಲ್ಲಿದ್ದ ಶಕ್ತಿಯನ್ನ ಹಿಂದಕ್ಕೆ ಎಳ್ಕೊಂಡಿದ್ದ. ನನ್ನ ಕಣ್ಣಿನ ಹಿಂದೆಗಡೆ ಸೂರ್ಯ ಇದ್ದಾನೆ, ಮನಸ್ಸಿನ ಹಿಂದೆಗಡೆ ಚಂದ್ರಮ ಇದ್ದಾನೆ. ಇದು ಆಧ್ಯಾತ್ಮಿಕ ಆದಿ ದೈವಿಕವಾಗಿ ಅವರ ಸಹಾಯ ಇದೆ ಇಲ್ಲಿ. ಆ ಒಂದು ಸಹಾಯವನ್ನ ಸ್ವಲ್ಪ ಹಿಂದೆ ಕೇಳ್ಕೊಂಡ್ರೆ ಇವೇನು ಮಾಡೋದ? ಬರೀ ಕರ್ಮೇಂದ್ರಿಯಗಳಿಗಲ್ಲ, ಜ್ಞಾನೇಂದ್ರಿಯಗಳಲ್ಲ, ಅದ್ರ ಹಿಂದೆಗಡೆ ಇರೋ ಆ ಆದಿ ದೈವಿಕ ಶಕ್ತಿ ಕೂಡ ಏನೋ ಮಾಡೋಕ್ಕಾಗಲ್ಲ. ಅವುಗಳಿಗೆ ಎಲ್ಲಿಂದ ಬರ್ತಾ ಇರೋದು ಶಕ್ತಿ? ನಮ್ಮ ಅಪ್ಪನಿಂದ.
ಅದನ್ನೇ ನಿನ್ನೆ ನಾನು ಇದರಲ್ಲಿ ಹೇಳಿದ್ದು, ನಿನ್ನೆ 7ನೇ ಅಧ್ಯಾಯದಲ್ಲಿ ಹೇಳಿದ ಕನೆಕ್ಷನ್ ಸಿಗ್ತಾ ಇದೆಯಾ? 7ನೇ ಅಧ್ಯಾಯದಲ್ಲಿ ಹೇಳಿದ್ದಿದ್ದೇನೆ. ಸರ್. ಸಿಗ್ತಾ ಇಲ್ಲ. ಅರ್ಥ ಆಗಿದ್ರೆ ಸಾಕು, ನಿಮ್ಗೆ ಏನ್ ಹೇಳ್ಬೇಕು ಅಂತಿಲ್ಲ. ಅದೇ ಕಣ್ಣಿಗೆ ಕಣ್ಣು ಅಂತ ಅನ್ಬಿಟ್ಟು. ಅದು ಮಾತ್ರ ಅಲ್ಲ, ನಾವು ದೇವತೆಗಳನ್ನ ಪ್ರಾರ್ಥನೆ ಮಾಡ್ತೀವಿ. ಅಫ್ಕೋರ್ಸ್ ಈ ನಮಗೆ ಇರೋ 16 ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿಗೆ ಪ್ರತಿಯೊಂದು ಹಿಂದೆಗಡೆ ಅವುಗಳಿಗಿಂತ ಸ್ವಲ್ಪ ದೊಡ್ಡವನಾಗಿರುವ ದೇವತೆಗಳ ಸಹಾಯ ಬೇಕು. ಆದ್ರೆ ಈ ದೇವತೆಗಳಿಗೆ ಈ ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ ಅವರ ಅಪ್ಪನಿಂದ, ಆತ್ಮನಿಂದಲೇ ಬಂದಿರೋದು. ಆ ದೇವತೆಗಳಿಗೂ ಅವರಿಂದ ಸಾಲ ತಗೊಂಡ್ಬಂದು ನಮಗ್ ಸಹಾಯ ಮಾಡ್ತಾ ಇರ್ತಾರೆ. ಅದಕ್ಕೆ ಎಲ್ಲರಿಗೂ ಆತ್ಮನೇ. ಹಿಡ್ಕೊಳ್ರಿ ಅವನ್ನ. ನೀವು ಯಾಕೆ MLAನ ಚೀಫ್ ಮಿನಿಸ್ಟರ್ಗಳನ್ನ ಇಟ್ಕೊಳಕ್ ಹೋಗ್ತೀರಾ? ಡೈರೆಕ್ಟರ್ ಪ್ರೈಮ್ ಮಿನಿಸ್ಟರ್ನ ಇಟ್ಕೊಳ್ರಿ. ನೆನ್ನೆ ಅದಲ್ವಾ ಹೇಳಿದ್ದು, ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಹೆಂಗ್ ಸಿಗುತ್ತೆ ಅಂತ ನೋಡ್ಬೇಕು. ಇದು ಮತ್ ಓದೋದ್ರಿಂದ ಗೊತ್ತಾಗುತ್ತೆ. ನಾನು ಹೇಳಿದಾಗ ಅಂತೀರಾ, ತಿರ್ಗಾ ಮರ್ತು ಹೋಗಿರುತ್ತೆ. ನೀವು ಓದ್ಬೇಕು. ಓದದೇ ಇದ್ರೆ ಮನನ ಆಗೋದಿಲ್ಲ. ಮನನ ಆಗದೆ ಇದ್ರೆ ಕೇಳಿ ಸಾಕೋಗೋದಿಲ್ಲ. ಇನ್ನು ಧ್ಯಾನ ತುಂಬಾ ದೂರ ಆಯ್ತು. ಕೇಳಿದ್ದನ್ನ ಮನನದಿಂದ ನೀವು ಮಾಡ್ಕೊಳ್ಳೋದು. ಓದ್ತಾ ಇದ್ರೆ ಏನೇನೂ ಲಾಭ ಆಗಲ್ಲ. ಕೇಳಿದಾಗ ನೆನಪಿರುತ್ತೆ, ಕೇಳ್ತಾ ಇದ್ದಾಗ ಹೌದು ಅಂತೀರ, ಮತ್ತೆ ಹೊರಟೋಗುತ್ತೆ. ನಿಮ್ದಾಗ್ಬೇಕು. ಓದೋದನ್ನು ಶುರು ಮಾಡ್ಕೊಳ್ಳಿ. ದಯವಿಟ್ಟು ದಿನಕ್ಕೊಂದು ಅರ್ಧ ಗಂಟೆ ಆದರೂ ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಓದ್ತಾ ಇರ್ಬೇಕು. ನಿಜವಾಗ್ಲೂ ಆವಾಗಲೇ ಮನನ ಆಗೋದು. ಇಲ್ಲ ಬರೀ ಶ್ರವಣ ಎಷ್ಟು ಕೇಳ್ತೀರಾ? ಆದ್ದರಿಂದ ಶ್ರವಣಕ್ಕೆ ಮನನ ಆದ್ಮೇಲೆ ನಿಮ್ಗೆ ಗೊತ್ತಾದ್ಮೇಲೆ ಧ್ಯಾನ ಮಾಡೋದಕ್ಕೆ ನಮ್ಗೆ ಯೋಗ್ಯತೆ ಬರುತ್ತೆ. ಇವೇ ಗೊತ್ತಾಗದಿದ್ರೆ ಧ್ಯಾನಕ್ಕೆಲ್ಲ ಹೋಗ್ತೀರಾ? ಮನನನೇ ಆಗದೆ ಇದ್ರೆ ಧ್ಯಾನಕ್ಕೆಲ್ಲೂ ಹೋಗ್ತೀರಾ? ಆಗ್ತಿಲ್ಲ. ಹೀಗೆ ಇಲ್ಲ ರಾಮಕೃಷ್ಣ ಪರಮಹಂಸರ ಹಾಗೆ ಇವು ಯಾವುದು ಬೇಡ ಅಂತ ಹೇಳಿ 3 ಹೊತ್ತು ಆ ದೇವರನ್ನ ನೆನೀತಾ ಇರಬೇಕು. ಅದಾದ್ರೂ ಮಾಡಬೇಕು. ಯಾವಾದ್ರೂ ಒಂದು ಮಾಡ್ಬೇಕು. ಮುಕ್ತ ಆಗ್ಬೇಕು ಅಂತ ಸೀರಿಯಸ್ನೆಸ್ ಇದ್ರೆ. ಸೊ ಅಲ್ಲಿಗೆ ಏನಾಯ್ತು? ಇಷ್ಟು ನಮ್ಗೆ ಅರ್ಥ ಆಯ್ತು. ಈಗ ಈ ಪೂರ್ವ ಮೀಮಾಂಸರಿಗೂ ವೇದಾಂತಿಗಳು ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಹೇಳ್ತಾರೆ. ಪೂರ್ವ ಮೀಮಾಂಸರದ್ದು ಯಾವತ್ತು ಕರೆಕ್ಟ್ ಇರಲ್ಲ, ಉತ್ತರ ಮೀಮಾಂಸದವ್ರು ಕರೆಕ್ಟ್ ಇರ್ತಾರೆ. ಈ ಪೂರ್ವ ಮೀಮಾಂಸದವ್ರು ಏನ್ ಹೇಳ್ತಾರೆ? ಅವ್ರು ಹೇಳೋದು ಕರೆಕ್ಟಪ್ಪ, ಸೇಮ್ ನಮ್ಮಂಗೆ ಹೇಳ್ತಾರೆ. ಇಲ್ಲಿ ನಾನು ಆ ಕರಡಿಯಲ್ಲಿ ಬೆಳಕು ಬಿತ್ತು ಅಂತೇನಲ್ಲ, ಅವರು ಹೇಳ್ತಾರೆ ಆ ಸೂರ್ಯನ ಬೆಳಕು ಹೊರಗಡೆ ವಸ್ತು ಮೇಲೆ ಬೀಳುತ್ತಲ್ಲ, ಹಾಗೆ ನನ್ನ ಅಂತಃಕರಣದಲ್ಲಿ ಆ ಬೆಳಕನ್ನ ಬೆಳಗೋನು ಯಾರು ಅಂದ್ರೆ ಪ್ರಮಾತೃ ಅಂತ ಕರೀತಾರೆ. ಅರ್ಥ ಆಯ್ತಾ? ಅವರು ಹೇಳೋದು ಯಾರೋ ಪೂರ್ವ ಮೀಮಾಂಸಕರು. ಆ ಪ್ರತ್ಯಯ ಅಂತಃಕರಣದಲ್ಲಿ ಬೆಳಗುತ್ತಲ್ಲ, ಅದನ್ನ ಅವ್ರು ಹೇಳ್ತಾರೆ ಪ್ರಮಾತೃ ಬೆಳಗ್ತಾ ಇದ್ದಾನೆ. ಪ್ರಮಾತೃ ನಿಜವಾಗ್ಲೂ ಇದ್ದಾನ? ಪ್ರಮಾತೃ ಏನು? ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಪ್ರಮಾತೃ ಏನು? ಅನಾತ್ಮ. ವೆರಿ ಗುಡ್, ಹಿಡ್ಕೋಬೇಕು. ಅನಾತ್ಮ ಅವನು ಒಂದು ನಿಮ್ಮ ಕನ್ನಡಿ ತರ, ಅವನು ಯೋಗ್ಯತೆ ಅಲ್ಲ ಅಷ್ಟೇ. ಯಾಕೆ? ಇವರು ಬದಲಾವಣೆ ಆಗ್ತಾರೆ, ಇಲ್ದಂಗ ಆಗ್ತಾರೆ, ಅಡ್ರೆಸ್ ಇರಲ್ಲ. ನಿದ್ದೆಯಲ್ಲಿ ಇದ್ದಾನ ಪ್ರಮಾತೃ? ನಿಮ್ಮ ಮನಸ್ಸು ಹೀಗಿರಲ್ವ? ಪ್ರಮಾತೃನೇ ಇರೋಲ್ಲ. ಅವನು ಹೆಂಗ್ ಬೆಳಗಕ್ಕೆ ಬರುತ್ತೆ? ಅವನು ಸಾಲ ತಗೊಂಡ್ಬರ್ಬೇಕು. ಡೂಪ್ಲಿಕೇಟ್ ಇಂದ ಹೆಂಗಾಗುತ್ತೆ? ಅಫ್ಕೋರ್ಸ್ ವ್ಯವಹಾರ ಮಾಡೋದಕ್ಕೆ ಅವನು ಲೀಡರ್, ನಾನಿಲ್ಲ ಅಂದಿಲ್ಲ. ಬುದ್ಧಿಗಿಂತ ಮನಸ್ಗಿಂತ ಅವನೇ ಲೀಡರ್, ಒಪ್ಕೊಂತೀನಿ. ಬಟ್ ಅವನು ಬದಲಾವಣೆ ಆಗ್ತಾನೆ, ಇಲ್ದಂಗ ಆಗ್ತಾನೆ. ಎಲ್ಲಿ ಎಚ್ಚರದಲ್ಲಿರೋ ಪ್ರಮಾತೃ ಕನಸಿಗೆ ಬರಲಿ ನೋಡ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ರಿ. ಎಚ್ಚರದಲ್ಲಿರೋ ಪ್ರಮಾತೃ ಕನಸಿಗೆ ಬರಲಿಲ್ಲ ಅಂತೀನಿ. ಹೇಗೆ? ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಿ. ಹೇಗೆ? ಕರೆಕ್ಟ್ ಬಂದಿದ್ದಾನ? ಎಚ್ಚರದ ಪ್ರಮಾತೃ ಕನಸಿಗೆ ಬಂದಿದ್ದಾನ? ನಾ ಬೇರೆ ರೀತಿ ಪ್ರಶ್ನೆ ಕೇಳಿ. ಬಂದಿಲ್ಲ ಬಂದಿಲ್ಲ ಅಂತ ಹೆಂಗ್ ಹೇಳ್ತೀರಾ?
ಅದೇ ಎಚ್ಚರದಲ್ಲಿ ಜನಕ ಮಹಾರಾಜ ಆಗಿದ್ರೆ ಕನಸಿನಲ್ಲಿ ಭಿಕ್ಷುಕ ಆಗಿರ್ತಾನೆ. ಕರೆಕ್ಟ್. ನೋಡ್ರಿ, ನಾನು ಇಲ್ಲಿ ಜನಕ ಮಹಾರಾಜನ್ನೇ ಪ್ರಮಾತೃ ಅಂತ ಕರೀತಾ ಇರೋದು ಎಚ್ಚರದಲ್ಲೇ. ನೀವು ಪ್ರಮಾತೃ ಅಂತ ಕರೀರಿ, ಜನಕ ಮಹಾರಾಜ ಅಂತ ಕರೀರಿ, ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಎರಡೂ ಒಂದೇ. ಹೇಗೆ ಇನ್ನ ಕನಸಿನಲ್ಲಿರೋ ಆ ಭಿಕ್ಷುಕ ಅಲ್ಲಿ ಅವನ್ ಪ್ರಮಾತೃ, ಅವನ ಹೆಸರು ಪ್ರಮಾತೃ, ಅವನೇ ಭಿಕ್ಷುಕ, ಅವನ ಎಚ್ಚರಕ್ಕೆ ಬರೋಲ್ಲ. ಇವರಿಬ್ರು ನಿದ್ದೆಲ್ ಅಡ್ರೆಸ್ ಇಲ್ಲ. ಹೇಗೆ ಇವ್ರಿಗೆ ಅಂತ ಬೆಳಗೋ ಅಂತ ಕೆಪಾಸಿಟಿ ಇದೆಯವರ ಬಿಸಾಕ್ರ ಎಲ್ಲಿಗೆ ಹಾಕ್ಬೇಕು? ಬೆಸ್ಟ್ ಬಾಸ್ಕೆಟಿಗೆ ಬಿಸಾಕ. ಬದಲಾವಣೆ ಆಗ್ತಾರೆ. ಪ್ರಮಾತೃ ಬದಲಾವಣೆ ಆಗಲ್ವಾ? ನಾನು ಪ್ರಶ್ನೆ ಕೇಳ್ತೇನೆ. ಎಚ್ಚರದಲ್ಲಿರೋ ಪ್ರಮಾತೃ ಇಟ್ಕೋಣ, ಜನಕ ಮಹಾರಾಜ ನಾನು ಅಂತಾನೆ, ನಾನು ಅಂತ, ಅವನು ಬದಲಾವಣೆ ಆಗಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೆ. ನಾನು ಹೇಗೆ ಎಕ್ಸ್ಪ್ಲನೇಷನ್ ಬೇಕು ನನಗೆ. ಎಚ್ಚರದಲ್ಲಿರೋ ಜನಕ ಮಹಾರಾಜ ಕನಸಿನಲ್ಲಿ ಭಿಕ್ಷುಕನಾಗಿರ್ತಾನೆ ಸರ್. ಸರಿ, ಅಲ್ಲೇ ಬೇರೆ ನಾನು ಕನಸ್ಗೆ ಹೋಗ್ಲಿಲ್ಲ, ಎಚ್ಚರದಲ್ಲೇ ಇವನು ಬದಲಾವಣೆ ಆಗ್ತಾನೆ ಹೇಗೆ ಅಂತ ಕೇಳ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಬಾಲ್ಯ ಯೌವನ ಮುಪ್ಪು ಮತ್ತೆ ಅದರಲ್ಲೂ ಅಹಂಕಾರ ನಾನು ಇದ್ದೇ ಇರ್ತಾನೆ. ಏನೋ ನಿಮ್ಮ ಮಾತು ಸರಿಯಾಗಿ ಕೇಳಿಸ್ತಾ ಇಲ್ಲಮ್ಮ ಮೀನಮ್ಮ. ಸರ್ ಉಪಾಧಿಗಳು ಇರೋದ್ರಿಂದ ಆತರ ಚೇಂಜ್ ಆಗ್ತಾ ಇರ್ತಾನೆ. ಅದು ಕರೆಕ್ಟು. ಚೇಂಜ್ ಹೆಂಗಾಗ್ತಾನೆ ಅಂತ ನಾನು ಕೇಳ್ತಾ ಇದ್ದೆ, ಅದಕ್ಕೆ ನನಗೆ ಎಕ್ಸ್ಪ್ಲನೇಷನ್ ಬೇಕು. ಚೇಂಜ್ ಆಗ್ತಾನೆ ಎಲ್ಲ ಗೊತ್ತು. ಈಗ ನೋಡ್ರಿ, ಯಾರೋ ನನ್ನ ಹೊಗಳಿದ್ರು ಏನಾಗುತ್ತೆ? ಈಗ ನಂದು ರಿಟೈರ್ಡ್ ಆಯಿತು, ನಾನು ಹೋದೆ, ನಂದು ರಿಟೈರ್ಡ್ ಆಗಿದ ತಕ್ಷಣ ನಮ್ಮ ಆಫೀಸ್ನಲ್ಲಿ ಇದ್ದವರೆಲ್ಲ ಸೇರಿ ನನಗೆ ಒಂದು ದೊಡ್ಡ ಪಾರ್ಟಿ ಕೊಟ್ಟು, ಗಿಫ್ಟ್ ಕೊಟ್ಟು, ನೀವು ಚೆನ್ನಾಗಿ ಕೆಲಸ ಮಾಡಿದ್ರಿ ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರನ್ನೂ ಕರೆಸಿ ಇಬ್ಬರಿಗೂ ಹಾರ ಹಾಕಿ ಹೊಗಳಿದ್ರು. ನೀವು ಚೆನ್ನಾಗಿ ಕೆಲಸ ಮಾಡಿದ್ರಿ ಸರ್, ಲಂಚ ತಗೊಂಡ್ಲಿಲ್ಲ, ಹಂಗೆ ಹಿಂಗೆ ಅಂತ. ಅವತ್ತು ರಾತ್ರಿ ಮನೆಗೆ ಬಂದೆ, ನಿದ್ದೆ ಬರೋಲ್ಲ. ಹೆಂಗೆ ಹೊಗಳ್ಬಿಟ್ರು ನನ್ನ ಅಂತ. ಇದು ಪ್ರಮಾತೃ ಮೇಲಕ್ಕೆ ಹೋಗ್ತಾರೆ. ಅಹಂಕಾರ, ಪ್ರಮಾತೃ, ಡೂಪ್ಲಿಕೇಟ್ ಐ, ಜಿ ಒಪ್ಪ, ಜನಕ ಮಹಾರಾಜ, ನೀವೇನು ಬೇಕಾದ್ರೂ ಕರೀರಿ. ಇದು ಒಂದು ಕಡೆ ಪಿಕ್ಚರ್ ಅವಂದು. ಇನ್ನೊಂದು ಕಡೆ ಪಿಕ್ಚರ್, ಇನ್ನೊಂದು ಸಾರಿ ಯಾರೋ ನಿಮ್ಮನ್ನ ತೆಗಳಿದ್ರು, ನಿದ್ದೆ ಬರಲ್ಲ ನೋಡ್ರಿ. ಅವತ್ತು ನಿದ್ದೆ ಬರಲ್ಲ. ಹಂಗೆ ಅನ್ಬಿಟ್ನಲ್ಲ ಅವನು. ನೀವು ಪರೀಕ್ಷೆ ಮಾಡ್ಕೊತಾ ಇರ್ಬೇಕಪ್ಪ, ಕೇಳೋದಲ್ಲ. ನಿಮ್ಮ ಜೀವನದಲ್ಲಿ ಇವು ನಡೆದಿದ್ಯಾ ಅಂತ ನೋಡ್ಕೊಳ್ಳೋದು ಬರ್ಬೇಕು. ನಿಮಗೆ ನೋಡ್ಕೊಳ್ಳೋಕೆ ಬಂದರೆ ನೀವು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀರಾ ಅಂತ. ಮಾಡಲಿಲ್ಲ ಅಂದರೆ ನಿಮ್ಗೇನು ಉಪಯೋಗ ಆಗಲ್ಲ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಈಗ ಒಂದ್ಸಾರಿ ನಿಮ್ಮ ಅನುಭವದಲ್ಲಿ ನೋಡಿಕೊಂಡಾಗ, ನಿಮ್ಮ ಜೀವನದಕ್ಕೆ ಕಂಪೇರ್ ಮಾಡಿಕೊಂಡಾಗ ನಿಮಗೆ ಪಕ್ಕ ಉಳ್ಕೊಳ್ಳುತ್ತೆ ನಿಮ್ಮ ಮನಸ್ಸಿನಲ್ಲಿ. ಇಲ್ದಿದ್ರೆ ಏನಾಗುತ್ತೆ ಅಂದರೆ ಕೇಳಿದಾಗ ಉಂಟು, ಆಮೇಲೆ ಗೋವಿಂದ. ಗೊತ್ತಾಗುತ್ತೆ ಅವಾಗ. ಮೊದ್ಲಾದ್ರೆ ಅದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಮನ್ಸಿಗೆ ಬೇಜಾರು ಮಾಡ್ಕೊಂಡು ನೆಗೆಟಿವ್ ಥಾಟ್ಸು ಅದೆಲ್ಲ ಇನ್ನ ಜಾಸ್ತಿ ಆಗ್ತಾ ಇತ್ತು. ಈಗ ಆತರ ಏನಾದ್ರೂ ಯೋಚನೆ ಬಂದ್ರೆ ಇದು ಶಿವಸಹಸ್ರನಾಮ ಇದೆಯಲ್ಲ, ಅದು ಹೇಳ್ಕೊಳಕ್ ಶುರು ಮಾಡ್ಕೊಂಡ್ಬಿಡೋದು. ಆತರ ಅಷ್ಟೇ. ಆ ಥರ ಏನೋ ಸೊಲ್ಯೂಷನ್ ಹುಡುಕೋಬೇಕು, ಇಲ್ಲ ಪುಸ್ತಕ ಓದೋದು ಇಟ್ಕೋಬೇಕು, ಏನೋ ಮಾಡ್ಬೇಕು. ಮತ್ತೆ ಇವಾಗ ಹುಷಾರಿಲ್ದೆ ಇರೋವಾಗ ಸ್ವಲ್ಪ ಬೆನ್ನು ಸ್ಟ್ರೈಟ್ ಆಗೇ ಮಲ್ಕೊಬೇಕು ಅಂತ ಹೇಳಿದ್ರು. ತುಂಬಾ ಪ್ರಾಬ್ಲಮ್ಗಳು, ಕೈ ಎರಡು ಕಡೆನೂ ಚುಚ್ತಾ ಇದ್ರು. ಅವಾಗ ನಿದ್ದೆ ಬರ್ತಾ ಇರಲಿಲ್ಲ. ಅವಾಗ್ಲೂ ಸೇಮ್ ಹಂಗೇನೆ. ಅಷ್ಟೇ ನೋಡ್ರಿ, ಹೆಂಗೆ ನಮ್ಮನ್ನು ಈ ಕಡೆ ಎಳ್ಕೊಂಡು ಬಂದ್ಬಿಡುತ್ತೆ. ನಾವು ಆತ್ಮ ಅಂತ ಹೋದ್ರು ಈ ಅನಾತ್ಮ ನಮ್ಮನ್ನು ತರ ಎಳ್ಕೊಂಡ್ಬಿಟ್ಟು ನಮ್ಮನ್ನು ದುಃಖಕ್ಕೆ ನುಗ್ಬಿಡುತ್ತೆ. ನನ್ಗಿನ್ನೂ ಮೋಹ ಇದೆ ಇದ್ರ ಮೇಲೆ ಅನ್ನೋದು ತೋರಿಸುತ್ತೆ. ನನಗೆ ಚಿಕ್ಕ ವಯಸ್ಸಿನಲ್ಲಿ ಹೇಳಿದ್ನಲ್ಲ, ನನಗೆ ಈ ತಿಗಳ್ದಾಗ ಎಷ್ಟು ದುಃಖ ಆಗತ್ತೆ ಅನ್ನೋದಕ್ಕೆ ಜಸ್ಟ್ ಒಂದು ದೃಷ್ಟಾಂತ. ನಾನು PUC ಹೇಳಿದೆ ನಿಮಗೆ, ನಾನು ತುಂಬ ಹಾರ್ಡ್ ವರ್ಕ್. ಚಿಕ್ಕ ವಯಸ್ಸಿನ ನಾನು ಹಾರ್ಡ್ ವರ್ಕ್. ನನಗೆ ಜ್ಞಾಪಕಶಕ್ತಿ ಕಡಿಮೆ, ಆವಾಗಲೂ ಕಡಿಮೆ, ಮತ್ತು ಇಂಟೆಲಿಜೆನ್ಸ್ ಕಡಿಮೆ. ಹಾರ್ಡ್ ವರ್ಕ್, ತುಂಬ ಹಾರ್ಡ್ ವರ್ಕ್.
ಗಂಟೆಗಟ್ಟಲೆ ಓದೋದು, ಅದನ್ನೇ ಮುಳುಗೋಗ್ಬಿಟ್ಟಿರೋದಿಲ್ಲ. ಎಲ್ಲ ಸಬ್ಜೆಕ್ಟ್ ಫೇಲ್ ಆಗೋಯ್ತು. ನಮ್ಮೂರುಗಳಲ್ಲಿ ಕಾಲೇಜ್ಗಳಲ್ಲಿ ಓದ್ಬಿಟ್ರೆ ಅದೊಂದು ದೊಡ್ಡದು. ಅದು ಸನ್ ಜೋಸೆಫ್ ಕಾಲೇಜ್, ನ್ಯಾಷನಲ್ ಕಾಲೇಜ್, ಸನ್ ಜೋಸೆಫ್ ಕಾಲೇಜ್ ಇಂಥ ಕಡೆ. ಇವನ್ ನ್ಯಾಷನಲ್ ಕಾಲೇಜ್ನಲ್ಲೂ ಸಿಕ್ಕಿತ್ತು. ನಮಗೆ ನ್ಯಾಷನಲ್ ಕಾಲೇಜ್ನಲ್ಲಿ ಸಿಕ್ಬಿಟ್ರೆ ಇವನು ರ್ಯಾಂಕ್ ಸ್ಟೂಡೆಂಟ್ ಅಂತ ಸೀಟ್ ಸಿಕ್ಕಿದ್ರೆ ಸಾಕು PUCಲಿ. ಬಟ್ ನನಗೆ ಅಲ್ಲಿ CPZ ಸಿಕ್ತು. ನನಗೆ ಬೇಡ, PCB ಬೇಕು, ಡಾಕ್ಟ್ರೇ ಹೋಗ್ಬೇಕು ಅಂತ ಅಂದ್ಕೊಂಡು ಅದು ತಗೊಂಡಿದ್ದೆ. ಇರಲಿ, ಯಾರೋ ಒಬ್ಬರು ನಮ್ಮೂರಿನಲ್ಲಿ, ಇವೆಲ್ಲ ಸಣ್ಣ ಸಣ್ಣ ಊರುಗಳಲ್ಲಿ ಬೇಗ ಹರಡ್ಬಿಡುತ್ತೆ. ಕನ್ನಡ ಮಾಡ್ಕೊಂಬರೋಕ್ಕೆ ಒಂದು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಅದು ₹100. ಅವಾಗ ಹಾಸ್ಟೆಲ್ನಲ್ಲಿ ಇದ್ದಿದ್ದು ಸನ್ ಜೋಸೆಫ್ ಕಾಲೇಜ್ ಹಾಸ್ಟೆಲ್. ನಮ್ಮೂರಿನಲ್ಲಿ ಹಾಸ್ಟೆಲ್ನಲ್ಲಿ ಇದ್ದು ಅಷ್ಟು ಕಾಸ್ಟ್ಲಿ ಹಾಸ್ಟೆಲ್ ಯಾರೂ ಇರಲಿಲ್ಲ. ಎಲ್ಲ ಫ್ರೀ ಹಾಸ್ಟೆಲ್ಗೂ ಅಲ್ಲೆಲ್ಲೋ ಹೋಗ್ತಾ ಇದ್ರು. ಮತ್ತು ಇಷ್ಟೆಲ್ಲ ಫೇಮಸ್ ಆಗಿಬಿಟ್ಟಿದ್ನಲ್ಲ. ಆಮೇಲೆ ಕೊನೆಗೆ ಏನಾಯಿತು, ಎಲ್ಲ ಕನ್ನಡ 1 ಪಾಸ್. ಆಮೇಲೆ ಏನಾದರೂ ಇವನು ಕನ್ನಡ ಮಾಡ್ಕೊಂಡು ಬರೋಕ್ಕೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತ. ನೋಡ್ರಿ, ಅದು ನನಗೇನು ಡೈರೆಕ್ಟಾಗಿ ಹೇಳಲಿಲ್ಲ, ಯಾರೋ 3ನೇವನಿಗೆ ಹೇಳಿದ್ರು. 3ನೇವನು ನನಗಂದ, ಅವನು ಹಂಗಂದ ಕಣೋ ಅಂತ. ಬಿಲೀವ್ ಇಟ್ ಆರ್ ನಾಟ್, ನಾನು ಡಾಕ್ಟ್ರ್ ಆಗಿ ನಾನು ಈ ದಾರಿಗೆ ಬರೋವರೆಗೂ ನನಗೆ ಆವಾಗ ಹಂಗೆ ಅಂದ್ಬಿಟ್ನಲ್ಲ, ನಂದೇನು ತಪ್ಪಿಲ್ವಲ್ಲ ಅಂತ ಕೊರಿತಾ ಇತ್ತು. ಇವಾಗ ಅದನ್ನೇ ಫನ್ನಿಯಾಗಿ ಹಾಸ್ಯವಾಗಿ ಹೇಳ್ಕೊಂತೀನಿ. ಯಾಕೆ ಇವಾಗ ಇಲ್ಲ ಅದು. ಹೇಗಿದೆ ನೋಡ್ರಿ. ಇಲ್ಲೇನಾಯ್ತು, ಯಾಕೆ ಹೇಳಕ್ ಬಂದೆ ಅಂತಂದ್ರೆ, ಈ ಪ್ರಮಾತೃ ಅಹಂಕಾರ ಹೊಗಳಿದ್ರೆ ಮೇಲಕ್ಕೆ ಹೋಗುತ್ತೆ, ತೆಗಳಿದ್ರೆ ಕೆಳಗೆ ಬರುತ್ತೆ. ಹೀಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ನನ್ನ ಆಟ ಆಡಿಸ್ತಾ ಇರುತ್ತೆ. ಹೇಗೆ ನನ್ನ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕೈ ಕೊಟ್ಬಿಟ್ಟು ಅವ್ರ ರಿಮೋಟ್ ಕಂಟ್ರೋಲ್ ನನ್ನ ಡ್ಯಾನ್ಸ್ ಮಾಡಿಸ್ತಾರೆ. ಬೇಕಾದಾಗ ಹೊಗಳೋದು, ಬೇಡದೇ ಇದ್ದಾಗ. ಈಗ ಮಾಡಲಿ ನೋಡೋಣ, ಅಲ್ಲಾಡಲ್ಲ ಇದು. ಹೇಗಿದೆ, ಯಾರಾದರೂ ಹೊಗಳಿದ್ರು, ಯಾರಾದರೂ ತೆಗಳಿದ್ರು, ಬಿಡ ಮಾಮೂಲಿ ಕಾರಣ. ನಾನು ಆತ್ಮಸ್ವರೂಪ, ಆತ್ಮನಿಗೆ ಎಂಥದ್ದು ಇಲ್ಲ. ನಾನಷ್ಟಕ್ಕೆ ನಾನು ಆನಂದವಾಗಿದ್ದೀನಿ. ಪಾಪ ಜನಗಳು ಗೊತ್ತಿಲ್ಲ, ಮಾಡು. ಏನಾಯ್ತು ಇವಾಗ? ಅದೇ ಮನುಷ್ಯ, ಅದೇ ಬುದ್ಧಿ ಎಲ್ಲ ಇದೆ ನನಗಿವಾಗ. ಆ ನಾನು ಅಹಂಕಾರದ ಮೇಲೆ ಮಮಕಾರ, ಮೋಹ, ಅಟ್ಯಾಚ್ಮೆಂಟ್ ಇಲ್ಲ. ಯಾಕಿಷ್ಟೆಲ್ಲ ಹೇಳಿದೆ ಅಂತಂದ್ರೆ, ಇದು ಬದಲಾವಣೆ ಆಗ್ತಾ ಇರುತ್ತೆ. ಯಾವುದು ಬದಲಾವಣೆ ಆಗುತ್ತೋ ಅದು ಆತ್ಮ ಅಲ್ಲ, ಮತ್ತು ಇಲ್ದಂಗಾಗತ್ತೆ, ಮತ್ತು ಆಬ್ಜೆಕ್ಟ್ ಆಗಿರುತ್ತೆ. ಈಗ ನೋಡ್ರಿ, ನನ್ನಲ್ಲಿ ಸುಪೀರಿಯರಿಟಿ ಕಾಂಪ್ಲೆಕ್ಸ್, ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಫಸ್ಟ್ ಕ್ಲಾಸ್ ಗೊತ್ತಾಗ್ತಿದೆ. ನನಗೆ ಆಬ್ಜೆಕ್ಟ್ ವಿಷಯ. ಈ ಪೂರ್ವ ಮೀಮಾಂಸಕರು ಕರ್ಮಕಾಂಡ ಉಪಾಸನಾ ಕಾಂಡನ ಗ್ರೇಟ್ ಅಂತ, ಗ್ರೇಟ್ ಸೆರೆ ಹೊಗಳೋರು. ಜ್ಞಾನಕಾಂಡ ಅವರು ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಈ ಜೀವಪ್ಪಂದು ಕನ್ನಡಿನಲ್ಲಿ ತೋರ್ತಾ ಇದೆ ಅಂತಾರೆ. ಸೂರ್ಯನ ಬೆಳಕು ಹೇಗೆ ಕನ್ನಡಿಲಿ ತೋರುತ್ತೋ ಹಾಗೆ ನಾವು ಆತ್ಮನ ಬೆಳಕು ಈ ಮನಸ್ಸಿನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತಂದ್ರೆ, ಇವರು ಆತ್ಮನವರೆಗೂ ಹೋಗಲ್ಲ. ಯಾಕೆಂದ್ರೆ ಇವ್ರಿಗೆ ಆತ್ಮ ಬೇಕಾಗಿಲ್ಲ. ಮತ್ತೆ ಯಾರು ಬೇಕಾಗಿರೋದು ಇವರಿಗೆ? ಕರ್ಮಕಾಂಡ ಉಪಾಸನಾ ಕಾಂಡ ಅವ್ರಿಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಜೀವಪ್ಪ. ಯಾಕೆ? ಅವ್ರಿಗೆ ಜೀವಪ್ಪ ಇರಲೇಬೇಕು. ಸ್ವರ್ಗಕ್ಕೆ ಹೋಗ್ಲಿ, ಇರಲೇಬೇಕು. ಅವ್ರ ಪ್ರಕಾರದಲ್ಲಿ ಮೋಕ್ಷ ಅಂದ್ರೆ ಫೈನಲ್ ಅಂತಂದ್ರೆ ಬ್ರಹ್ಮಲೋಕಕ್ಕೆ ಸೇರೋದು, ಅದೇ ಮೋಕ್ಷ. ಅವ್ರಿಗೆ ಈ ಆತ್ಮನ ಎಲ್ಲಿ ಜ್ಞಾನಕಾಂಡ ಏನೇ ಇಲ್ಲ, ಅವ್ರು ನಂಬಲ್ಲ ಅವರು. ಆದ್ರಿಂದ ಅವ್ರಿಗೆ ಅಲ್ಲಿ ಮೇಲಕ್ಕೆ ಹೋದ್ರು ಆ ಜೀವಪ್ಪ ಇದ್ದೇ ಇರ್ತಾನೆ. ಹೀಗೆ ತಿರ್ಗಾ ಅವನು ಹುಟ್ಟು ಬರ್ತಾನೆ ಅಂತ ಇಟ್ಕೊಟ್ರೆ ಆ ಜೀವಪ್ಪ ಅವನು ಇದ್ದೇ ಇರ್ತಾನೆ. ಅದಕ್ಕೆ ಅವನು ಬೆಳಗ್ತಾ ಇದ್ದಾನೆ ಅಂತಾರೆ. ಹೆಂಗ್ ಸಾಧ್ಯ? ನಮ್ದು ಒಂದೇ ಪ್ರಶ್ನೆ, ಗಾಢ ನಿದ್ರೆಯಲ್ಲಿ ಆ ಜೀವಪ್ಪ ಇರ್ತಾನ? ಎಚ್ಚರದವನು ಇಲ್ಲ, ಕಾಣಿಸ್ನವನು ಇಲ್ಲ. ನೀನು ಜ್ಞಾನ ಆಗ್ತಾ ಇದೆಯಲ್ಲೋ, 100 ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀಯಲ್ವೋ, ಮುಗಿದೋಯ್ತು, ಸಾಕು. ಹಾಗಾದ್ರೆ ನಿಮ್ಮ ವೇದಾಂತಿಗಳು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗ ನನಗೆ ಮೊಬೈಲ್ ಕಂಡೆ, ಏರೋಪ್ಲೇನ್ ಕಂಡೆ ಅಂತ ಹೇಳ್ತೇನಲ್ಲ, ಇಲ್ಲಿ ಮನಸ್ಸಲ್ಲ, ಗೊತ್ತಾಯ್ತು. ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರವಲ್ಲ ಅಂತಾಯ್ತು. ಮತ್ತೆ ಯಾರು ಬೆಳಗ್ತಾ ಇದ್ದಾರೆ? ಅದಕ್ಕೆ ಒಳಗಡೆ ಬೆಳಕನ್ನು ಕೊಡೋರು ಯಾವನು ಅಂದ್ರೆ ಆತ್ಮನೇ. ನಮ್ಗೆ ಅವ್ರಿಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಏನೋ ಇಂದ್ರಿಯಗಳಿಲ್ಲ ಅಂದ್ರು, ಮನಸ್ಸಿಲ್ಲ ಅಂದ್ರು, ಅದಕ್ಕಿಂತ ಹಿಂದೆಗಡೆ ಇನ್ನೊಂದು ಅನಾತ್ಮ ಅವರ ಅಪ್ಪನೇ ಹೇಳ್ತಾ ಇದ್ದಾರೆ. ಆ ಜೀವಪ್ಪ ಬೆಳಗ್ತಾನೆ ಅಂತ. ತಲೆ ಜೀವಪ್ಪ ಬೆಳಗ್ತಾನ?
ಅರ್ಥ ಆಯ್ತಲ್ಲ? ಇಷ್ಟು ವ್ಯತ್ಯಾಸ. ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಲ್ಲಿ ಇಷ್ಟು ವಿಚಾರ ಮಾಡಿದ್ದಾರೆ. ಬಿಡಿ, ಅಲ್ಲಿಗೆ ಇಷ್ಟು ವಿಷಯದಲ್ಲಿ ಆಮೇಲೆ ಇನ್ನೊಂದು, ಇವರು ಆ ವಿಷಯದಲ್ಲಿ ಈ ಪೂರ್ವ ಮೀಮಾಂಸಕರು ಏನ್ ಮಾಡ್ತಾರೆ, ನನಗೆ ಜ್ಞಾನ ಆಗ್ಬೇಕಾದ್ರೆ ವಿಷಯದಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ಲು, ನನಗೆ ವಸ್ತುವಿನ ಜ್ಞಾನ ಆಯಿತು, ನಾನು ತೋರಿಸ್ದೆ ಮೊಬೈಲ್ ಅಂತ ಹೇಳಿದ್ರಿ. ಇಲ್ಲಿ ಈ ಆಬ್ಜೆಕ್ಟ್ನಲ್ಲಿ ನನಗೆ ಜ್ಞಾನ ಆಗ್ಬೇಕಾದ್ರೆ ಏನಾದರೂ ಚೇಂಜಸ್ ಆಗ್ಬೇಕಾ? ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಾದ್ರೂ ಬೇಗ. ಹಲೋ, ಸ್ಥಿರ ವಸ್ತು. ಏನಿಲ್ಲ ಸ್ಥಿರ ವಸ್ತು. ಏನಂದಮ್ಮ? ಹಲೋ, ನಾ ಕೇಳಿಸ್ಲಿಲ್ಲ ಸರಿ. ಯಾರಾದ್ರು? ಅದು ಇಲ್ಲ ಸರ್, ಸ್ಥಿರ ಚೇಂಜಸ್ ವಸ್ತು, ಆಗ್ಬೇಕಾಗಿಲ್ಲ. ಹಾ, ಏನು ಚೇಂಜಸ್ ಏನು ಆಗ್ಬೇಕಾಗಿಲ್ಲ ತಾನೆ? ಕರೆಕ್ಟ್. ಇಲ್ಲ ಹಾಗೆ ನನ್ನ ಮನಸ್ಸಿನಲ್ಲಿ ಏನಾದರೂ ಚೇಂಜಸ್ ಆಗ್ಬೇಕಾ? ಏನಿಲ್ಲ. ಲೆಕ್ಕ ಹಾಕೊಳ್ರಿ. ಆಬ್ಜೆಕ್ಟ್ನಲ್ಲೂ ಆಗ್ಬೇಕಾಗಿಲ್ಲ. ಎಷ್ಟು ಆಬ್ಜೆಕ್ಟ್ಸ್ ಇದ್ರೂ ಅಲ್ಲೇನು ಜ್ಞಾನ ಅಂದ್ರೆ ಏನು? ಅಜ್ಞಾನವನ್ನ ಕಳೆಯೋದು. ನಾನು ತಪ್ಪಾಗಿ ತಿಳ್ಕೊಂಡಿರ್ತೀನಿ, ಸರಿಯಾಗಿ ಜ್ಞಾನ ಆಗ್ಬೇಕು ಅಷ್ಟೇ. ಅದಕ್ಕೆ ಜ್ಞಾನದ ಕೆಲಸ ಏನು? ಅಜ್ಞಾನವನ್ನ ಕಳೆಯೋದು, ರಾಂಗ್ ನಾಲೆಡ್ಜ್ನ ತೆಗೆದಾಕಿದ್ರೆ ವಸ್ತು ಹೇಗಿರುತ್ತೋ ಹಾಗಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾ ಹಾವು ಅಂತ ಹೇಳ್ಕೊಂತ ಇದ್ದೀನಿ, ಆ ಕಡೆಯಿಂದ ಟಾರ್ಚ್ ಹಾಕಿ ಅವನು ತೋರಿಸ್ಕೊಡ್ತಾನೆ, ಹಗ್ಗ ಅಂತ ಗೊತ್ತಾಗುತ್ತೆ. ಈಗ ಇಲ್ಲಿ ಹಾವನ್ನ ಕೊಂದಾಕ್ಬೇಕಾ? ನನ್ನ ಪ್ರಶ್ನೆ, ಹಾವನ್ನ ಕೊಂದಾಕ್ಬೇಕಾ? ಏನ್ ಬೇಕಾಗಿಲ್ಲ. ಯಾಕೆ? ಹಾವಲ್ಲಿ ಇಲ್ವೇ ಇಲ್ಲ, ಕೊಂದಾಕದ ಏನ್ ಬಂತು? ಮಣ್ಣು ಇಲ್ಲ. ಅದನ್ನೇನಾದ್ರೂ ಚೇಂಜ್ ಮಾಡ್ಬೇಕಾ? ನಾನು ಹಲ್ಗಳು ಕಿತ್ತಾಕ್ಬೇಕೇನೋ? ಏನು ಮಾಡ್ಬೇಕಾಗಿಲ್ಲ, ಅಲ್ಲಿಲ್ಲ. ಹಾಗೆ ಹೋಗ್ಲಿ, ಹಗ್ಗದನ್ನ ತಂದಾಕ್ಬೇಕೆ ನಾನಲ್ಲಿ? ಏನೂ ಮಾಡ್ಬೇಕಾಗಿಲ್ಲ. ಜ್ಞಾನ ಜ್ಞಾಪಕಂ ಮಾತ್ರ ನಾಕಾರಕಂ, ಏನು ಮಾಡೋಲ್ಲ. ಹೇಗಿದೆ ನೋಡಿ, ಹಾವನ್ನ ಇಲ್ದಂಗೂ ಮಾಡೋದಿಲ್ಲ, ಅಥವಾ ಅದನ್ನು ಕೊಂದಾಕ್ಬೇಕಾಗಿಲ್ಲ, ಅಲ್ಲಿ ಏನು ಪರಿವರ್ತನೆ ಮಾಡಬೇಕಾಗಿಲ್ಲ, ಹಗ್ಗವನ್ನ ತಂದು ಇಡಬೇಕಾಗಿಲ್ಲ. ಮೊದಲು ವಸ್ತು ಹೇಗಿರುತ್ತೋ ಹಾಗೆ ತೋರಿಸುತ್ತೆ. ಈಗ ಸೂರ್ಯನ ಬೆಳಕಿನಲ್ಲ ವಸ್ತು ಹೇಗಿರುತ್ತೋ ಹಾಗೆ ನೋಡ್ತೀನೋ ಹಾಗೆ ನನಗೆ ಜ್ಞಾನ ಆದಾಗ ವಸ್ತುಗಳಲ್ಲಿ ಏನೋ ಒಳಗಡೆ ಹೊರಗಡೆನೂ ಬದಲಾವಣೆ ಮಾಡಲ್ಲ, ಒಳಗಡೆನೂ ಏನೋ ಬದಲಾವಣೆ ಮಾಡಲ್ಲ ಅಷ್ಟೇ. ಈ ಪೂರ್ವ ಮೀಮಾಂಸಕರು ಏನೋ ಬದಲಾವಣೆ ಮಾಡ್ತಾರೆ ಅಂತ, ನಮ್ಮ ವೇದಾಂತದಲ್ಲಿ ಏನೋ ಬದಲಾವಣೆ ಆಗಲ್ಲ ಅಂತ. ಇಷ್ಟೇನಪ್ಪ, ಇಷ್ಟು ತಿಳ್ಕೊಟ್ರೆ ಸಾಕು. ಆದ್ದರಿಂದ ವಿಷಯದಲ್ಲಿ ಯಾವ ಮಾರ್ಪಾಡನ್ನು ಮಾಡಬೇಕಾಗಿರುವುದಿಲ್ಲ. ಹಾವನ್ನು ಕೊಂದಾಕ್ಬೇಕಾಗಿಲ್ಲ, ಅಥವಾ ಹಲ್ಲು ಕೀಳ್ಬೇಕಾಗಿಲ್ಲ, ಅದನ್ನು ಹೊಡೆದು ಮಲಗಿಸ್ಬೇಕಾಗಿಲ್ಲ, ಅಥವಾ ಹಗ್ಗವನ್ನು ತಂದು ಇಡಲೂ ಬೇಕಾಗಿಲ್ಲ. ಮೊದಲೇ ಇದೆ, ಸ್ವತಃ ಸಿದ್ಧ. ನಿಮ್ಮ ಆತ್ಮಸ್ವರೂಪ ಸ್ವತಃ ಸಿದ್ಧ. ಯಾರ ತಂದಿಡ್ಬೇಕನ್ನ ಅಲ್ಲಿ ಬೇಕಾಗಿಲ್ಲ. ಮತ್ತೇನದು? ಹೇಗೆ ಸೂರ್ಯನ ಬೆಳಕಿನಿಂದ ವಸ್ತು ಹೇಗಿರುತ್ತೋ ಹಾಗೆ ಕಾಣುತ್ತೋ, ಹಾಗೆ ಆತ್ಮನ ಬೆಳಕಿನಿಂದ ಆ ವಸ್ತು ಹೇಗಿರುತ್ತೋ ಹಾಗೆ ಜ್ಞಾನ ಆಗುತ್ತೆ ಅಷ್ಟೇ. ಏನು ಮಾಡೋಲ್ಲ. ಅಜ್ಞಾನವನ್ನ ಕಳೆಯೋದು, ನಮ್ಗಿರೋ ತಪ್ಪು ನಾಲೆಡ್ಜ್ನ ತೆಗೆದಾಕ. ನಾನು ಹಾವು ಅನ್ಕೊಂಡಿದ್ದೆ, ರೈಟ್ ನಾಲೆಡ್ಜ್ ಅವನು ಹಗ್ಗ, ಹಾವಲ್ಲ. ನಾನು ಈ ಶರೀರವನ್ನ ನಾನು ಅನ್ಕೊಂಡಿದ್ದೆ, ಅಪ್ಪ ಅದಲ್ಲ ಕಣೋ, ನಿನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ. ನಾನು ಇದು ಅನ್ಕೊಂಡಾಗ ಇದು ಹುಟ್ಟು ಬದಲಾವಣೆ ಆಯಿತು, ಒಂದಿನ ಸಾಯುತ್ತೆ ಅನ್ಕೊಂತೀನಿ, ಈ ದುಃಖ ನನಗೆ ಅನ್ಕೊಂತೀನಿ. ಆತ್ಮ ಅಂತ ತಿಳ್ಕೊಂಡಾಗ ನನ್ನ ಆತ್ಮ ಹುಟ್ಟಿಲ್ಲ, ಬದಲಾವಣೆ ಆಗೋಲ್ಲ, ಸಾಯೋಲ್ಲ, ಮತ್ತು ಅದು ಸರ್ವವ್ಯಾಪಿ, ಅದಕ್ಕೆ ಆನಂದ ಸ್ವರೂಪ ಅಂತ ಗೊತ್ತಾಗಿದ ತಕ್ಷಣ ನಾನೇ. ಎಷ್ಟು ವ್ಯತ್ಯಾಸ ಇರ್ತದೆ ಅಷ್ಟೇ. ಇದನ್ನು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಈ ಅಭಿಪ್ರಾಯವನ್ನ ಮಾಂಡಿಕ್ಯ ಉಪನಿಷತ್ನಲ್ಲಿ ಗೌಡಪಾದರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನನಗೆ ಅದೇ ನಾನು ಈ ಮೊಬೈಲ್ ಹೇಳಿದ್ದೇನೆ, ನೀವು ಪುಸ್ತಕ ಓದುವಾಗ ಘಟದ ಜ್ಞಾನ ಅಂತಾರೆ. ಆ ಘಟದ ಜ್ಞಾನ ಅಷ್ಟೇ, ಇದು ಮಡಕೆ ಅಂತ ಗೊತ್ತಾಗುತ್ತಲ್ಲ ಅಷ್ಟೇ. ಆ ಜ್ಞಾನ ಮಾಡೋದೇ ಅದರದ್ದು ಬೆಲೆ, ಮತ್ತಿನ್ನೇನು ಮಾಡೋದಿಲ್ಲ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಪೂರ್ವ ಮೀಮಾಂಸಕರು ಹೇಳೋದೇನು ಅಂತಂದ್ರೆ,
ಎರಡು ಕೆಲಸ ಆಗ್ಬೇಕಂತ ಅಲ್ಲಿ. ಒಂದು ಆ ವಸ್ತುವಿನಲ್ಲಿ ಬದಲಾವಣೆ ಆಗ್ಬೇಕಂತೆ, ಎರಡನೇದು ಆ ವಸ್ತುವಿನಲ್ಲಿ ಅಲ್ಲೂ ಒಳಗಡೆ ಮನಸ್ಸು ಬದಲಾವಣೆ ಆಗ್ಬೇಕು. ಏನೇನೋ ಹೇಳ್ತಾರೆ, ತಪ್ಪು. ಅದಕ್ಕೆ ಸ್ವಾಮಿಗಳು ಒಂದು ದೃಷ್ಟಾಂತ ಕೊಡ್ತಾರೆ. ಉದಾಹರಣೆಗೆ, ಈಗ ನಾನು ಒಂದು ಮರದ ತುಂಡಿದೆ, ನಾನು ಕೊಡ್ಲಿಯಲ್ಲಿ ಒಂದು ಏಟು ಹಾಕ್ತೀನಿ. ಹಾಕಿದ ತಕ್ಷಣ ಅದು ಎರಡು ಭಾಗ ಆಗ್ಬಿಡುತ್ತೆ. ಈಗ ಅಲ್ಲಿ ಎರಡು ಕೆಲಸ ಆಯ್ತೇನೋ. ಸ್ವಾಮಿ, ಕೊಡ್ಲಿನಲ್ಲಿ ಏಟು ಹೊಡೆದಿದ್ದು ಮೊದಲನೇ ಕೆಲಸ, ಅದು ಬೇರೆ ಬೇರೆ ಆಗಿದ್ದು ಎರಡನೇ ಕೆಲಸ ಅಂತ ಹೇಳ್ತೀವೇನೋ. ಏನು ಬೇಕಾಗಿಲ್ಲ, ನೀನು ಹೊಡೆದಿದ್ದರಿಂದಲೇ ಅದು ಎರಡು ಆಗಿರೋದು. ಅಲ್ಲಿ ಎರಡು ಕೆಲಸ ಇಲ್ಲ, ಎರಡು ಪೀಸ್ ಮಾಡಿದ್ವಿ. ಯಾಕೆ ಹೊಡೆದೆ, ಎರಡು ಪೀಸ್ ಆಯ್ತು ಅಷ್ಟೆ. ಇವ್ರೇನು ಹೇಳ್ತಾರೆ, ಹೊಡೆಯೋದು ಒಂದು ಕೆಲಸ, ಆಮೇಲೆ ಅದು ಬೇರೆ ಆಗೋದು ಒಂದು ಕೆಲಸ, ಎರಡು ಕೆಲಸ ಇದೆ ಅಂತಾರೆ ದಡ್ಡರು. ಅಷ್ಟು ತಿಳ್ಕೊಡು ಸಾಕು. ಹೀಗೆ ಅಷ್ಟಕ್ಕೆ ನಿಮ್ಗೆ ಚೆನ್ನಾಗಿ ಅರ್ಥ ಆಯ್ತಲ್ಲ. ಇಷ್ಟು ತಿಳ್ಕೊಡ್ರಿ ಸಾಕು. ಈ ಪೂರ್ವ ಮೀಮಾಂಸಕರಿಗೆ ಕರ್ಮಕಾಂಡ ಜ್ಞಾನಕಾಂಡ ನಂಬುವವರು. ಹಾಗೆ ಇನ್ನು ವೇದದಲ್ಲಿ ಹೇಳಿರೋ ಕರ್ಮಕಾಂಡ, ಉಪಾಸನ, ಜ್ಞಾನಕಾಂಡ ನಾವು ಮೂರು ಹೇಳ್ತೀವಿ, ಮೂರಕ್ಕೂ ಬೆಲೆ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆದ್ದರಿಂದ ಶ್ರುತಿ ಲಿಂಗ ಪ್ರಕರಣ, ಅದೇ ಹೇಳಿದ್ನಲ್ಲ, ಯಾವುದೇ ಒಂದು ವಸ್ತು ವಿಜ್ಞಾನ ಆಗಬೇಕಾದ್ರೆ ಅದರ ಶ್ರುತಿ ಲಿಂಗ, ಅದೇ ಕಾರ್ಯ ಕಾರಣ ಇವೆಲ್ಲ ಇರಬೇಕು ಅಂತ ಹೇಳಿದ್ನಲ್ಲ, ಅದು ಗೊತ್ತಾಯ್ತು. ಈ ಕ್ರಮವನ್ನು ಅನುಸರಿಸಿ ವೇದವಾಕ್ಯದ ಅರ್ಥವನ್ನು ನಿಶ್ಚಯಿಸಬೇಕೆಂದು ಮೀಮಾಂಸ ವೇದಾಂತಿಗಳಿಗೂ ಒಪ್ಪಾಗಿರುತ್ತದೆ. ಆದ್ದರಿಂದ ಈ ವೇದವು ಅಪೌರುಷೇಯ. ಆದರೆ ಭಗವದ್ಗೀತೆ ಏನು, ಅದು ಸ್ಮೃತಿ, ಅದು ಪೌರುಷೇಯ, ಕೃಷ್ಣ ಭಗವಂತನಿಂದ ಆಗತ್ತು. ಆದ್ದರಿಂದ ಲೋಕದಲ್ಲಿಯೂ ವಾಕ್ಯವು ವಸ್ತುವಿನ ವಿವೇಕ್ಷೆಯನ್ನು ಬಯಸದೆ ಸ್ವತಂತ್ರವಾಗಿ ಒಂದೊಂದು ಅರ್ಥವಂತನ ನಿಯಂತ್ರವಾಗಿ ಕೊಡುತ್ತದೆ. ಇಲ್ಲಿ ಲೋಕದಲ್ಲಿ ವಕ್ತೃ ಅಂತಂದ್ರೆ ಹೇಳೋವನು, ತನ್ನ ಅಸಮರ್ಥದಿಂದಲೇ ಅಥವಾ ಮತ್ತೆ ಯಾವುದಾದರೊಂದು ದೋಷದಿಂದಲೋ ತನ್ನ ವಿವೇಕ್ಷೆಯ ಅನುಗುಣ ಶಬ್ದ ಪ್ರಯೋಗವನ್ನ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಾನು ಅಮೇರಿಕ ಕಂಡವನು. ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಅದನ್ನು ತಪ್ಪಾಗಿ ನಿಮ್ಗೆ ಹೇಳ್ಬೋದು, ಅಥವಾ ನನಗೆ ಬುದ್ಧಿ ಜ್ಞಾಪಶಕ್ತಿ ಕಡಿಮೆ ಆಗಿ ನಿಮಗೆ ಬೇರೆ ಥರ ಹೇಳ್ಬೋದು. ಇವೆಲ್ಲ ಆಗೋ ಸಾಧ್ಯ ಇರುತ್ತೆ. ಅದಕ್ಕೋಸ್ಕರ ನಾವು ಶಬ್ದ ಪ್ರಮಾಣ ಅಂತ ತಗೊಂಡ್ರು, ಶಾಸ್ತ್ರ ತಿಳಿಸ್ಕೊಡುತ್ತೆ ಅದೇ ಪ್ರಮಾಣ ಅಂತ ತಿಳ್ಕೊಂಡ್ರು, ಅದನ್ನು ನಮ್ಮ ನೇರಾದ ಅನುಭವ, ಎಚ್ಚರ, ಕನಸು, ನಿದ್ದೆಯಿಂದ ಓರೆಗಲ್ಗೆ ಹಚ್ಚಿ ನಾವು ತಿಳ್ಕೊಂಡ್ಬಿಡ್ಬೋದು. ಆ ಬೆನಿಫಿಟ್ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಹೀಗೆ ಆದ್ದರಿಂದ ನಮ್ಮ ವೇದವು ತಪ್ಪದೆ ಒಂದೇ ಅರ್ಥವನ್ನು ಹೇಳುವುದರಿಂದ ವಾಕ್ಯಕ್ಕೆ ಇಂಥದ್ದೇ ತಾತ್ಪರ್ಯ ಅಂತ ನಿಶ್ಚಯಿಸಬೇಕು. ನಮ್ಮ ವೇದ
ಬರೀ ಅದು ಯಾರೋ ಹೇಳಿದ್ರು ಅಂತ ಅದ್ರ ಮೇಲೆ ನಂಬ್ಕೊಡಲ್ಲ. ಸಾರ್ವತ್ರಿಕ ಪೂರ್ಣ ಅನುಭವದ ಎಚ್ಚರ ಕನಸು ನಿದ್ದೆ ತೋರಿಸ್ಬಿಡುತ್ತೆ. ನೋಡ್ರಿ, ಈಗಲೂ ಕೂಡ ನಾನು ಹೇಳುವಾಗ ಕನಸು ನೋಡ್ಕೊಳ್ರಿ, ಎಚ್ಚರ ನೋಡ್ಕೊಳ್ರಿ, ನಿದ್ದೆ ನೋಡ್ಕೊಳ್ರಿ ಅಂತ ಹೇಳ್ತಾ ಇದ್ದಿದ್ದರಿಂದ ನಿಮಗೆ ನಾನು ಏನು ಹೇಳ್ತೀನೋ ನಿಮ್ಮ ಅನುಭವದಲ್ಲೂ ಕೂಡ ಈಗಲೇ ತೋರಿಸ್ಬಿಟ್ಟಿರೋದ್ರಿಂದ ನಿಮಗೆ ಪ್ರಶ್ನೆ ಬರೋಲ್ಲ. ಇದು ನಮ್ಮ ವೇದಾಂತದ ಹೆಚ್ಚುಗಾರಿಕೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಮನುಷ್ಯರ ಬುದ್ಧಿಯ ಕೌಶಲ್ಯವೇನೂ ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಹೇಗಿದೆ ನೋಡ್ರಿ, ಆತ್ಮತತ್ವದಾಗಲಿ ವಿಚಾರಕ್ಕೆ ಈ 19 ಮುಖಗಳು ನಮ್ದು ಇದೆಯಲ್ಲ ಉಪಯೋಗ ಬರೋಲ್ಲ. ಆದಿ ಭೌತಿಕ ಆದಿ ದೈವಿಕವಾಗಿ ಏನು ಸಹಾಯ ಮಾಡೋದಿಲ್ಲ. ಮತ್ತೇನು ಸ್ವಂತ ನನ್ನ ಅನುಭವದಿಂದ ನೋಡ್ಕೋಬೇಕು. ಶಾಸ್ತ್ರ ಹೇಳಿದ್ರು ನನ್ನ ಅನುಭವದಿಂದ ನಾನು ನೋಡಿಕೊಂಡಾಗ ನನಗೆ ಹೆಚ್ಚಿನ ಜ್ಞಾನ, ಸರಿಯಾದ ಜ್ಞಾನ, ಪಕ್ವವಾದ ಜ್ಞಾನ ಆಗುತ್ತೆ. ಆದ್ದರಿಂದ ವೇದಾಂತ ವಾಕ್ಯವು ತನ್ನ ವಿಷಯವಾದ ಆತ್ಮನ ಸ್ವರೂಪವನ್ನು ತಿಳಿಸಿದ ಮೇಲೂ ವಾಕ್ಯದ ಅರ್ಥದ ಜ್ಞಾನಕ್ಕಿಂತ ಬೇರೆಯಾಗಿ ಮಾಡತಕ್ಕದ್ದು ಉಳಿದಿರೋದಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಕೊಡ್ಲಿನಲ್ಲಿ ಹೊಡೆದಿದ್ದ ತಕ್ಷಣ ಹೊಡೆದಿದ್ದು ಒಂದು ಕೆಲಸ, ಬೇರೆ ಆಗಿದ್ದು 2 ಕೆಲಸ. ಹಾಗೇನಿಲ್ಲ. ಈ ಉದಾಹರಣೆಗೆ ನನಗೆ ಹಗ್ಗ ಅಂತ ಗೊತ್ತಾಯಿತು. ಈಗ ಸ್ವಾಮಿ, ನಿಮ್ಮ ಹಾವನ್ನು ಹೊಡೆದಾಕಿ ಹಗ್ಗದ ಜ್ಞಾನ 2 ಆಯ್ತೇನೋ? ಇಲ್ಲ, ಅದು ಹಾವಲ್ಲ, ಇದು ಹಗ್ಗವೇ ಅಂತ ಸ್ಪಷ್ಟವಾಗಿ ಗೊತ್ತಾಗಿದ್ದು 2 ಒಂದರಿಂದಲೇ ಆಗುತ್ತೆ. 2 ಕೆಲಸ ಇಲ್ಲ ಅಲ್ಲಿ. ಇವ್ರು ಹೇಳೋದು 2 ಕೆಲಸ ಆಗಬೇಕು ಅಂತಾರೆ. ಈ ಪೂರ್ವ ಮೀಮಾಂಸಕರು ಏನು ಮಾಡ್ತಾರೆ ಅಂದರೆ, ಅವ್ರದ್ರಲ್ಲಿ ಜ್ಞಾನ ಅಂದರೆ ಹೋಗಿ ಪಡೆಯೋದು. ಬೇರೆ ದೇಶದಲ್ಲಿ, ಬೇರೆ ಕಾಲದಲ್ಲಿ, ಬೇರೆ ಶರೀರದಿಂದ ಹೋಗಿ ಪಡೆಯೋದು ಪೂರ್ವ ಮೀಮಾಂಸಕರು ಹೇಳೋದು. ನಮ್ಮ ವೇದಾಂತ ಏನು ಹೇಳುತ್ತೆ? ಎಲ್ಲಿಗೂ ಹೋಗೋದಿಲ್ಲ, ಬದಲಾವಣೆ ಆಗಬೇಕಾಗಿಲ್ಲ, ಪಡೆಯೋದಲ್ಲ. ಮತ್ತೇನು? ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳೋದು ಅಷ್ಟೇ. ಜ್ಞಾಪಕಂ ಮಾತ್ರ ನಾಕಾರಕಂ. ಮುಗ್ದೋಯ್ತು. ಅರ್ಥ ಆಯ್ತಲ್ಲ? ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ವೇದಾಂತಕ್ಕೂ ಬೇರೆಯವರೆಗೂ. ಸೊ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಅವ್ರದ್ರಲ್ಲಿ ಹೋಗಿ ಪಡಿಬೇಕು. ಬೇರೆ ದೇಶ, ಬೇರೆ ಕಾಲ, ಬೇರೆ ಶರೀರ ಹೋಗಿ ಪಡೆಯೋದಿರುತ್ತಲ್ಲಿ. ಅದಕ್ಕೋಸ್ಕರನೇ ಅದು ಕರ್ತೃತಂತ್ರವಾದ ಸಾಧನೆ. ನಮ್ಮದರಲ್ಲಿ ವಸ್ತುತಂತ್ರ ಸಾಧನೆ. ಅದು ಏನು ಮಾಡೋದಿಲ್ಲ, ಎಂಥದಿಲ್ಲ. ತಿಳ್ಕೊಂಡ್ರೆ ಮುಗ್ದೋಯ್ತು. ಇನ್ನೇನು ಮಾಡಬೇಕು? ಈ ಪ್ರಶ್ನೆ ನಿಮಗೆ ದೃಷ್ಟಾಂತದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾವು ಅಂತ ಹೆದರ್ಕೊತಾ ಇದ್ರೆ ಹಗ್ಗ ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡಬೇಕು? ಈ ತಾಳಪ ಇನ್ನೂ ಒಂದು ಸ್ವಲ್ಪ ಮಾಡಬೇಕು. ನೀವು ಏನು ಮಾಡಬೇಕು? ಆ ಹಾವನ್ನು ಕೊಂದಾಕ್ಬೇಕೇನೋ, ಹಗ್ಗವನ್ನು ತಂದಿಡಬೇಕೇನೋ? ಏನಿಲ್ಲ, ಇದ್ದದ್ದನ್ನು ಇದ್ದಾಗ ತಿಳಿಸ್ಕೊಡುತ್ತೆ ಅಷ್ಟೇ. ಹಾಗೆ ನಿಮಗೆ ಮೋಕ್ಷ ಆಗಿದ ತಕ್ಷಣ ಆಮೇಲೆ ಏನು ಮಾಡಬೇಕು ಸ್ವಾಮಿ? ಪ್ರಶ್ನೆ ಕೇಳ್ತಾ ಇದ್ದೆ. ಯಾರಾದರೂ ಉತ್ತರ ಕೊಡಿ. ನಿಮಗೆ ಮೋಕ್ಷ ಆಗೋಯ್ತಪ್ಪ, ಹಗ್ಗದ ಬಿಟ್ಬಿಡ್ರಿ, ನೀವು ನಿಜವಾಗ್ಲೂ ಪರಮಾತ್ಮ ಸ್ವರೂಪ ಇದೆಲ್ಲ ನಿಮ್ಮ ಮುಷ್ಟೇಮವ್ರೆ ಅಂತ ಆ ಅನುಭವ ಆಯಿತು ಅಂತ ಇಟ್ಕೋ. ನೆಕ್ಸ್ಟ್ ಏನು ಮಾಡಬೇಕು? ಯಾರಾದರೂ ಹೇಳಿ, ಏನು ಮಾಡ್ಬೇಕು ನೆಕ್ಸ್ಟು? ಯಾರಾದರೂ? ಹಲೋ? ಏನು ಮಾಡ್ಬೇಕಾಗಿಲ್ಲ ಸರ್. ಏನು ಮಾಡಬೇಕಾಗಿಲ್ಲ. ಹೇಗಿದೆ ನೋಡ್ರಿ, ಏನೇನೂ ಮಾಡಬೇಕಾಗಿಲ್ಲ. ಯಾಕೆ ಹೇಳ್ರಿ ಏನು ಮಾಡಬೇಕಾಗಿಲ್ಲ? ಯಾಕೆ? ಇರೋದು ಒಂದೇ ಅದ್ವೈತ. ಅದು ಬೇರೆ. ಈಗ ನೀವೇನೇನಾದ್ರು ಮಾಡ್ತಾ ಇದ್ದೀರಲ್ಲ, ಅದ್ ನಾವೇ ಆಗಿರ್ತೀವಲ್ಲ ಸರ್, ಅದರಿಂದ ಏನು ಈಗ ನೀವೇನಾದ್ರೂ ಮಾಡಲೇಬೇಕು. ಸುಮ್ಮನೆ ಬಿಡಿಸುತ್ತಾ ನಿಮ್ಮನ್ನ, ಕುಂಡ್ರಿಸುತ್ತಾ ಮುಕ್ತರಾಗೋವರೆಗೂ ಏನಾದರೂ ಮಾಡ್ತಾ ಇರಬೇಕು. ಕಾಯ ವಾಚ ಮನಸ, ಇದನ್ನೇ ಕೆಲಸ ಅನ್ನೋದು. ಮುಕ್ತರಾದ ಮೇಲೆ ನೀವೇ ಹೇಳಿದ್ರಿ ಏನು ಮಾಡಬೇಕಾಗಿಲ್ಲ. ಹಗ್ಗ ಅಂತ ಗೊತ್ತಾದ ಮೇಲೆ ಏನು ಮಾಡಬೇಕು? ಎಂಥದ್ದು ಇಲ್ಲ, ಭಯ ಹೊರಟೋಯ್ತು ಅಷ್ಟೇ. ಹಾಗೆ ಮುಕ್ತರು ಆದಮೇಲೆ ಇನ್ನೇನಾದರೂ ಮಾಡಬೇಕೇನೋ? ಆಮೇಲೆ ಅವ್ರು ಹೇಳ್ತಾರೆ ಶರೀರ ಕೊಂದ್ಕೋಬೇಕು ಅಂತ, ಪ್ರಪಂಚ ಇಲ್ದಂಗೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಹಾಗೇನು ಇಲ್ಲ ಅಂತ ಹೇಳಿದ್ರೆ
ಯಾಕೆ ಅಂದ್ರೆ ಮಾಡೋವನ್ ಯಾರಪ್ಪ? ನಿಮ್ಮ ಎಚ್ಚರದಲ್ಲಿ ಮಾಡೋವನ್ ಯಾರು ಪ್ರಶ್ನೆ ಕೇಳ್ತಾರೆ. ಮಾಡೋವನ್ ಯಾರು? ಎಚ್ಚರ ಕನಸುಗಳಲ್ಲಿ ದೃಶ್ಯ ಪ್ರಪಂಚದಲ್ಲಿ ಮಾಡುವವನು ಯಾರು? ಜೀವಪ್ಪ. ಜೀವಪ್ಪ, ಪ್ರಮಾತೃ. ಅದಕ್ಕೋಸ್ಕರ ಇವನಿಗೆ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಇದೆ. ಈಗ ನೀವು ನಿಜವಾದ ನಿಮ್ಮ ಸ್ವರೂಪವನ್ನು ಕಂಡ ಮೇಲೆ ಇವನಿರ್ತಾನ? ನೋಡೋವನು, ಮಾಡೋವನು, ತಿನ್ನೋವನು ಇರ್ತಾನ? ಇರಲ್ಲ. ಮತ್ತೇನ್ ಮಾಡ್ಬೇಕು? ಆ ನೋಡುವವನು, ಕೇಳೋವನು, ಮಾಡೋವನು ಅಂತಿದ್ನಲ್ವ, ಅವನು ಸತ್ತೋಗ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ಅವನಲ್ಲಿ ಕರ್ತೃತ್ವ, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಇಲ್ಲ. ಇಲ್ಲದೆ ಇದ್ಮೇಲೆ ಅವನೇನ್ ಮಾಡಬೇಕು? ಏನು ಮಾಡ್ಬೇಕು? ಅಷ್ಟೇ ಅಷ್ಟೇ, ಇಷ್ಟು ತಿಳ್ಕೊಳ್ಳಿ ಸಾಕು. ಅದಕ್ಕೋಸ್ಕರ ಇಲ್ಲಿ ಹಾವು ಅಂತ ಹೆದರ್ಕೊತಾ ಇದ್ದೀನಿ. ಅಲ್ಲಿ ಹಗ್ಗ ಅಂತ ಗೊತ್ತಾಗ್ಬೇಕಾದ್ರೆ ಏನ್ ಮಾಡಬೇಕು? ಆ ಬೆಳಕು ಹಾಕಿ ತೋರಿಸ್ಬೇಕು. ಅದು ಶಾಸ್ತ್ರ. ತೋರಿಸೋವನು ಗುರು. ಏನಾಯ್ತು ಇವಾಗ? ಅವನು ಬೆಳಕನ್ ಚೆಲ್ದ. ಅವಾಗ ಏನಾಯ್ತು? ಕತ್ಲೆ ಹೊರಟೋಯ್ತು. ಸ್ವಾಮಿ, ಬೆಳಕು ಹಾಕಿದ್ದು ಒಂದು, ಎರಡನೇದು ಕತ್ಲೆ ಹೋಗಿದ್ದು ಎರಡು. ಹೇಳ್ತೀರೇನೋ? ಏನಿಲ್ಲ. ಬೆಳಕು ಬಂದಿದ್ದು, ಕತ್ಲೆ ಹೋಗಿದ್ದು, ಎರಡು ಒಂದೇ. ಅಲ್ಲಿ ಎರಡಿಲ್ಲ. ಬೆಳಕು ಕತ್ಲೆ ಎರಡಿದೆಯಾ? ಪ್ರಶ್ನೆ ಎಷ್ಟೊಂದು ಸಾರಿ ಹೇಳಿದೀವಿ ನಾವು. ಸೂರ್ಯನಲ್ಲಿ ಹೋಗಿ ಕತ್ಲೆ ಅಂದ್ರೆ ಏನು ಕೇಳ್ರಿ, ಅವನು ಗೊತ್ತೇ ಇಲ್ಲ. ಯಾಕೆ? ಅಲ್ಲಿ ಕತ್ಲೆ ಅನ್ನೋ ಕ್ವಶನ್ನೇ ಇಲ್ಲ. ಹಾಗೆ ಬ್ರಹ್ಮ ಆತ್ಮನಲ್ಲಿ ಅಜ್ಞಾನ ಅನ್ನೋ ಪ್ರಶ್ನೆನೇ ಇಲ್ಲ. ಅದಕ್ಕೋಸ್ಕರ ಎರಡಿಲ್ಲ ಅಂತ ಹೇಳ್ತಾ ಇದ್ದೀವಿ. ಮಾಡೋ ಕರ್ತೃತ್ವವೇ ಇಲ್ಲ, ಅಲ್ಲಿ ಮಾಡೋವನೇ ಇಲ್ಲ. ಇನ್ನೇನ್ ಮಾಡ್ಬೇಕು? ತಿರ್ಗಾ ಏನಾದ್ರು ಮಾಡೋದು ಮಣ್ಣು. ಆದ್ದರಿಂದ ವಸ್ತುವಿನ ಸ್ವರೂಪದಲ್ಲಿ ಏನಾದರೂ ಮಾರ್ಪಾಡು ಮಾಡೋದು ಇಲ್ಲ. ಇನ್ನ ನಿಜವಾದ ನನ್ನಲ್ಲಿ ಏನಾದರೂ ತಂದಿಡೋದು ಇಲ್ಲ. ಅಲ್ಲಿ ಒಂದು ವಸ್ತು ನನಗೆ ಕಾಣಿಸುತ್ತೆ ಅನ್ನುತ್ತೇವೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ವಿಷಯದಲ್ಲಿ ಏನು ಮಾರ್ಪಾಡು ಆಗ್ಬೇಕಾಗಿಲ್ಲ, ತಿಳಿಯುವವನ ಜ್ಞಾನದಲ್ಲೂ ಮಾರ್ಪಾಡು ಆಗ್ಬೇಕಾಗಿಲ್ಲ ಅಷ್ಟೆ. ಇಲ್ಲಿ ಅಂತಃಕರಣದಲ್ಲಿ ಈ ಮನಸ್ಸಿನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ. ಆತ್ಮ ಇವನ್ ಸಾಲ ತಗೊಂಡ್ಬರ್ತಾನೆ. ಮನಸ್ಸು ಎಲ್ಲಿಂದ? ಆತ್ಮನಿಂದ ಸಾಲ ತಗೊಂಬಂದು ಏನ ಶಕ್ತಿ, ಜ್ಞಾನದ ಶಕ್ತಿ. ವಸ್ತು ಕಂಡೆ ಅಂತಾನೆ ಅಷ್ಟೇ, ಬರ್ತೀನಿ ಏನೂ ಮಾಡಲ್ಲ. ಹಾಗೆ ಅಲ್ಲ ತಿಳ್ಕೋಬೇಕು. ಹೀಗಾಯ್ತು. ಶಾಸ್ತ್ರವು ಅಜ್ಞಾನವನ್ನ ಕಳೆಯುವುದು ಮಾತ್ರ ಅಲ್ಲಿ ಅಷ್ಟೇ. ಹೇಗೆ ಒಂದು ಟಾರ್ಚ್ನಲ್ಲಿ ಬೆಳಕು ಹಾಕಿದ ತಕ್ಷಣ ಕತ್ಲೆ ತಾನಾಗಿ ಹೊರಡೋದು. ಎರಡಿಲ್ಲ ಅಲ್ಲಿ. ಬೆಳಕು ಹಾಕೋದು ಒಂದು ಕ್ರಿಯೆ, ಕತ್ಲೆ ಹೋಗೋದು ಒಂದು ಕ್ರಿಯೆ. ಎರಡಿದೆಯೇನೋ? ಹಾಗೆ ಎರಡಿದ್ರೆ ಬೆಳಕಿನಲ್ಲಿ ಕತ್ಲೆ ತೋರಿಸ್ರಿ ನೋಡೋಣ, ಎರಡು ತೋರಿಸ್ರಿ ನೋಡೋಣ. ಹಾಗೆ ಆತ್ಮ ಅನಾತ್ಮ ಎರಡು ಜೊತೆಲಿರೋದು ತೋರ್ಸಕ್ ಬರೋಲ್ಲ. ಯಾಕೆ? ಇಲ್ಲ. ಒಂದು ಇಲ್ಲದೆ ಇರೋದು, ಇನ್ನೊಂದು ನಿಜವಾಗ್ಲೂ ಇರೋದು ಹಗ್ಗ, ಹಾವಿಲ್ಲ. ಹಾಗೆ ಸ್ವಾಮಿ ಒಡವೆ, ನಕ್ಲಿಸು ಎಲ್ಲ ಇದೆಯಲ್ಲ ಅಂತ ನಾನು ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತೀರ? ಅದಕ್ಕೆ ನಾನು ಪ್ರಶ್ನೆ ಕೇಳಿದೆ. ಒಡವೆ ಇದೆಯಲ್ಲ, ಚಿನ್ನನೂ ಇದೆ, ಒಡವೆನೂ ಇದೆ. ಇಲ್ಲಿ ಎರಡು ಇದೆಯಲ್ಲ. ಹಾವು ಹಗ್ಗದಲ್ಲಿ ಹಾವಿಲ್ಲ. ಇಲ್ಲಿ ಎರಡು ಇದೆಯಲ್ಲ, ಚಿನ್ನವೂ ಇದೆ, ಒಡವೆನೂ ಇದೆ. ಪ್ರಶ್ನೆ ಹೇಳ್ತಾ ಇದ್ದೀನಿ, ಯಾರು ಹೆಂಗ್ ಬಿಡಿಸ್ತೀರಾ? ವಾಚಾರಂಭಣೋ ವಿಕಾರೋ ನಾಮಧೇಯಂ ಅಂತ ಇರೋದೇ ಚಿನ್ನ. ವೆರಿ ಗುಡ್. ನೋಡ್ರಿ, ಹಂಗೆ ಅರ್ಥ ಆಗ್ಬಿಡ್ಬೇಕು ನಮ್ಗೆ. ಇದೆ ಒಡವೆ ಅಂತ ನಾನು ವ್ಯವಹಾರದ ದೃಷ್ಟಿಯಿಂದ ಉಪಯೋಗಿಸ್ತಾ ಇದ್ದೇನೆ. ಅದೇನದು? ಬರೀ ಹೆಸರು, ಬರೀ ರೂಪ, ಬರೀ ಕ್ರಿಯೆ ಬದಲಾವಣೆ ಆಗಿದೆ ಅಷ್ಟೇ. ಕರಗಿಸಿದ್ರೆ ಅದ್ರ ಯೋಗ್ಯತೆ ಇಲ್ಲ, ಮುಗ್ದೋಯ್ತು. ನಿದ್ದೆಗೆ ಹೋಗ್ಬಿಟ್ರೆ ಇವಿಲ್ಲ, ಮುಗ್ದೋಯ್ತು. ಹಂಗೆ ತಗೊಳ್ಳೋದು ಬರ್ಬೇಕು ಅಷ್ಟೇ. ಆದ್ದರಿಂದ ನಿಜವಾದ ಶಾಸ್ತ್ರವಾದದಕ್ಕೆ ಗುರ್ತೇನು ಅಂದ್ರೆ ಅಜ್ಞಾನ ಕಳೆದದ್ದು. ನಿಮ್ಗೆ ಹಗ್ಗದ ಜ್ಞಾನ ಹೆಂಗಾಯ್ತು? ಅಯ್ಯೋ, ಹಾವಿನ ಭಯ ಇಲ್ಲ ಇವಾಗ ನನಗೆ, ಮುಗ್ದೋಯ್ತು. ಆತ್ಮನ ಜ್ಞಾನ ಆಯ್ತು ಅಂದಿದ ತಕ್ಷಣ ಅಯ್ಯೋ, ನಾನು ಹುಟ್ಟವನಲ್ಲ, ಸಾಯೋನಲ್ಲ, ನಾನು ಯಾವಾಗಲೂ ಆನಂದ ಸ್ವರೂಪ ಅಂತ ಗೊತ್ತಾಗಿದ್ದೇ ಸಾಕಲ್ಲ, ಇನ್ನೇನ್ ಬೇಕು? ಹೀಗೆ
ಆದ್ದರಿಂದ ಈ ವಾಕ್ಯ, ಈ ವಾಕ್ಯ ಇದೆಯಲ್ಲ ಯಾವುದು, ಈ ಶಬ್ದ ಪ್ರಮಾಣ, ಈ ವಾಕ್ಯಗಳು ತತ್ವಮಸಿ ಶ್ವೇತಕೇತು, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಮಹಾವಾಕ್ಯಗಳು ಗಟ್ ಮಾಡೋದಲ್ಲ ಅವು. ಅವುಗಳ ಅರ್ಥ ಸರಿಯಾಗಿ ತಿಳ್ಕೊಂಡ್ರೆ ತತ್ವದಲ್ಲಿ ನಿಂತು ಬಿಡೋದು, ಅವು ಅನುಭವಕ್ಕೆ ತಟ್ಟುವಂಥ ಬೋಧಿಸುವಂಥದ್ದು. ಆದ್ದರಿಂದ ಇದಕ್ಕೆ ವೇದಾಂತ ವಾಕ್ಯ. ಆತ್ಮ ವಿಷಯವಾದ ಅಜ್ಞಾನವನ್ನು ಕಳೆಯುವುದರಿಂದಲೇ ಈ ವೇದಾಂತವನ್ನು ಪ್ರಮಾಣ ಅಂತ ಕರ್ತೀವಿ. ಏನು ಕಳಿಬೇಕು? ಈಗ ಆತ್ಮನ ವಿಷಯವಾದ ಅಜ್ಞಾನ ಯಾವುದು? ಆತ್ಮನ ವಿಷಯವಾದ ಅಜ್ಞಾನ ಯಾವುದು ಹೇಳ್ರಿ? ಹಗ್ಗದ ವಿಷಯವಾದ ಅಜ್ಞಾನ ಹಾವು. ಹಾಗೆ ಆತ್ಮನ ವಿಷಯವಾದ ಅಜ್ಞಾನ ಯಾವುದು? ಯಾರಾದ್ರೂ ಹೇಳಿ, ಯಾವುದು? ಈ ಶರೀರನೇ, ಶರೀರ Correct. ಜೀವಪ್ಪ ಅಂತ ಏನಂತೀರೋ ಅದೇ. ಕರೆಕ್ಟ್, ಅಷ್ಟೇ. ನಾವು ಯಾರನ್ನೇ ಕೇಳ್ರಿ, ಯಾರಪ್ಪನೇ, ನಾನು ಸ್ವಾಮಿ ಇದು ಮುಷ್ಟಿ ಮಾಡೆ ಅಂತೀವಿ. ವಿಚಾರ ಮಾಡು. ವಿಚಾರ ಮಾಡಿದಾಗ ಇವನ ಅಡ್ರೆಸ್ಸೇ ಇಲ್ಲ. ಕನಸು ಬರ್ತಾನೆ ಇವನು, ಎಚ್ ಆರ್ ಜನಕ ಮಹಾರಾಜ? ಇಲ್ಲ. ಕನಸಿನವನು ಇಲ್ಲಿಗೆ ಬರ್ತಾನೆ, ಇಲ್ಲಿಗೆ ಬರೋಲ್ಲ. ಆ ಓ ಸತ್ಯ ಏ ಸತ್ಯ ಎರಡೂ ಸತ್ಯ ಅಲ್ಲ. ನಿದ್ದೆಗಂತೂ ಇವರಿಬ್ಬರದ್ದು ಅಡ್ರೆಸ್ ಇಲ್ಲ ಅಂತ ಯಾವುದರಿಂದ ಗೊತ್ತಾಯ್ತು? ಹಿಡ್ಕೊ ಅವನು ನಮ್ಮಪ್ಪ, ಮುಗ್ದೋಯ್ತು. ಇದಪ್ಪ ಹಾಗೆ, ಇದು ಜ್ಞಾನ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಈ ಟಾಪಿಕ್ ಪೂರ್ತಿ ಮುಗೀತು. ಮತ್ತೆ ನೀವು ಹೋಗ್ರಿ, ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಭಗವಂತ ನಮ್ಗೆ ಈ ತತ್ವವನ್ನು ತಿಳಿಸ್ಕೊಟ್ಟು ಆದಷ್ಟು ಬೇಗ ನಮ್ಮನ್ನು ಮುಕ್ತರನ್ನಾಗಿ ಮಾಡೋ ಅಂತ ಕೇಳಿಕೊಂಡು ಹೋಗ್ಸ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಜೈ ಶ್ರೀರಾಮ್. ವೆರಿ ಗುಡ್. ಒಂದೇ ಚೆನ್ನಾಗ ಒಂದೇ ಎಲ್ರು ಚೆನ್ನಾಗಿ ಆನ್ಸರು ಮಾಡಿದ್ರಿ. ಹೇಳಿಮ್ಮ, ಏನು ಹೇಳಿಮ್ಮ?